ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಆಲ್. ಎಲ್ರಿಗೂ ಸ್ವಾಗತ. ಆರ್ಡರ್ ಫ್ಲೋ ವರ್ಕ್ಶಾಪ್. ಓಕೆ, ನನ್ನ ಹೆಸರು ಅಶೋಕ್, ಟ್ರೇಡರ್ ಅಂಡ್ ಮೆಂಟರ್ ಅಂಡ್ ಆಲ್ಸೋ ಫೌಂಡರ್ ಆಫ್ ಬ್ಲೂಯಿಂಗ್ ಅಕಾಡೆಮಿ. ಓಕೆ, ಈ ಒಂದು ಆರ್ಡರ್ ಫ್ಲೋ ವರ್ಕ್ಶಾಪ್ ಐ ಥಿಂಕ್ ನಿಮ್ಮ ಒಂದು ಜೀವನವನ್ನೇ ಚೇಂಜ್ ಮಾಡುತ್ತೆ ಒನ್ ಥಿಂಗ್, ಅಂಡ್ ನಿಮ್ಮ ಒಂದು ಟ್ರೇಡಿಂಗ್ ಜರ್ನಿ ಏನಿದೆ ಅಲ್ಲ, ಅದು ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ವಿಲ್ ಇನ್ಕ್ರೀಸ್ ಕಾನ್ಫಿಡೆನ್ಸ್, will increase your psychology, will increase your skill, next level ತಗೊಂಡು ಹೋಗುತ್ತಿದೆ ಟ್ರೇಡಿಂಗ್ ಒಳಗಡೆ. ಪ್ಲಸ್ ಮೋಸ್ಟ್ ಆಫ್ ಪೀಪಲ್ ರಿಟೇಲ್ಸ್ ಆರ್ ಟ್ರ್ಯಾಪ್ ಇನ್ ದ ಮಾರ್ಕೆಟ್. ಓಕೆ, ತುಂಬಾ ಜನ ರಿಟೇಲ್ ಪೀಪಲ್ಸ್ ಟ್ರ್ಯಾಪ್ ಆಗ್ತಿದ್ದಾರೆ ಬಿಕಾಸ್ ದೇ ಡೋಂಟ್ ನೋ ಆರ್ಟ್ ಅಂಡ್ ಮ್ಯಾಥಮೆಟಿಕ್ಸ್. ಓಕೆ, ಮಾರ್ಕೆಟ್ ಅಲ್ಲಿ ಮ್ಯಾಥಮೆಟಿಕ್ಸ್ ಮತ್ತೆ ಆರ್ಟ್ ಇರುತ್ತೆ. ಸೊ ಅದನ್ನ ನಾವು ತಿಳ್ಕೊಬೇಕಂದ್ರೆ ಆರ್ಡರ್ ಫ್ಲೋನ ಕಲಿಬೇಕು. ಸೊ ಇದು ವರ್ಕ್ಶಾಪ್ ಐ ಥಿಂಕ್ 10-15 ಸ್ವಲ್ಪ ಜಾಸ್ತಿ ಟೈಮ್ ತಗೋಬಹುದು. ಸೊ ನೀವು ಟೈಮ್ ನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಬಿಕಾಸ್ ಒಂದು ಶರ್ಟ್ ಅನ್ನ ನಾವು ಬೈ ಮಾಡ್ಬೇಕಂತ ಒಂದು ಶಾಪಿಗೆ ಹೋದ್ರೆ ತುಂಬಾ ಸಲ ವಿಚಾರ ಮಾಡ್ತೇವಿ, ಮತ್ತೆ ಲಾಟ್ ಆಫ್ ಟೈಮ್ ಅನ್ನ ಸ್ಪೆಂಡ್ ಮಾಡ್ತೇವಿ. ಓಕೆನಾ? ಸೊ ಈ ಒಂದು ವರ್ಕ್ಶಾಪ್ ಗೆ ನೀವು ಸ್ವಲ್ಪ ಒಂದು 15-10 ಮಿನಿಟ್ ಜಾಸ್ತಿ ಕೊಡೋದ್ರಿಂದ ನಿಮ್ಮ ಒಂದು ಲೈಫ್ ಅನ್ನೇ ಚೇಂಜ್ ಆಗ್ಬಹುದು. ಮತ್ತೆ ನೀವು ಮಾರ್ಕೆಟ್ ಮೇಲೆ ಇಟ್ಟಿರೋ ಒಂದು ಏನು ವ್ಯೂ ಇದೆಯಲ್ಲ, ಅದು ಕೂಡ ಚೇಂಜ್ ಆಗ್ತೈತಿ. ಓಕೆನಾ? ಸೊ ಒಂದು ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಪ್ಲೇಸ್ ಅಲ್ಲಿ ಕೂತ್ಕೊಳ್ಳಿ. ಪ್ಲೀಸ್ ಕಾನ್ಸಂಟ್ರೇಷನ್ ಮಾಡಿ. ಏನೇನ್ ಇದರಲ್ಲಿ ಹೈಲೈಟ್ಸ್ ಪಾಯಿಂಟ್ಸ್, ಆರ್ಡರ್ ಫ್ಲೋ ಕೋರ್ಸ್ ಅಲ್ಲಿ ಏನೇನ್ ಹೈಲೈಟ್ಸ್ ಬರ್ತಾವೆ, ಆಮೇಲೆ ಕಂಪ್ಲೀಟ್ ಆಗಿ ವರ್ಕ್ಶಾಪ್ ನಲ್ಲಿ ಏನೇನ್ ನಿಮ್ಗೆ ಡೌಟ್ಸ್ ಇರ್ತಾವಲ್ಲ, ಅದನ್ನು ಕೂಡ ನಾವು ವರ್ಕ್ಶಾಪ್ ಎಂಡ್ ಅಲ್ಲಿ ಕ್ಲಾರಿಫೈ ಮಾಡ್ತೀನಿ. ಸೊ ದಿಸ್ ವರ್ಕ್ಶಾಪ್ ಕಂಪ್ಲೀಟ್ಲಿ ಕಂಬೈನ್ಸ್ ವಾಟ್ ಈಸ್ ದ ಸಿಲೆಬಸ್ ಆಫ್ ಆರ್ಡರ್ ಫ್ಲೋ ಕೋರ್ಸ್ ಅಂಡ್ ಕೋರ್ಸ್ ಸ್ಟ್ರಕ್ಚರ್ ಆಗಿರ್ಬೋದು ಅಂಡ್ ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು, ಯಾವ ರೀತಿಯಾಗಿ ನಿಮ್ಗೆ ಫೆಸಿಲಿಟೀಸ್ ಬ್ಲೂಯಿಂಗ್ ಅಕಾಡೆಮಿಯಿಂದ ಪ್ರೊವೈಡ್ ಮಾಡ್ತೇವೆ. ಓಕೆ, ಇವೆಲ್ಲವೂ ಕೂಡ ವರ್ಕ್ಶಾಪ್ ನಲ್ಲಿ ಇರುತ್ತೆ. ಸೊ ಇವಾಗ ನಿಮ್ಗೆ ವರ್ಕ್ಶಾಪ್ ನೆಕ್ಸ್ಟ್ ಪ್ರವೀಣ್ ಸರ್ ಕಂಟಿನ್ಯೂ ಮಾಡ್ತಾರೆ. ಸೊ ನಾನು ಒಬ್ಬೊಬ್ಬರಾಗಿ ಅನ್ಮ್ಯೂಟ್ ಮಾಡ್ತಾ ಹೋಗ್ತೇನೆ. ಸೊ ಮಾರ್ಕೆಟ್ ನಲ್ಲಿ ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ನೀವು ಯಾವ ಪ್ಲೇಸ್ ಇಂದ ಜಾಯ್ನ್ ಆಗಿದ್ದೀರಾ ಪ್ರತಿಯೊಂದನ್ನು ತಿಳಿಸ್ತಾ ಹೋಗಿ ನಂಗೆ. ಓಕೆನಾ? ಸೊ ನಿಮ್ ಪ್ಲೇಸು, ನಿಮ್ ನೇಮು, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಟ್ರೇಡಿಂಗ್ ಅಲ್ಲಿ, ಈ ತರ ಒಂದು ಸ್ವಲ್ಪ ನಿಮ್ದು ಯಾವ ರೀತಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರ ಅಂತ ಗೊತ್ತಾಗ್ಬೇಕಾಗತ್ತೆ. ಯಾಕಂದ್ರೆ ಪ್ರತಿಯೊಂದು ನಾವು ಟ್ರೇಡಿಂಗ್ ಅಲ್ಲಿ ಕಲಿತಾ ಇದೀವಿ ಅಂದ್ರೆ ಇನ್ ಡೆಪ್ತ್ ಆಗಿ ತಿಳಿಸ್ಕೊಡ್ತೀವಿ ನಾವು. ಓಕೆನಾ? ಮಾರ್ಕೆಟ್ ನಲ್ಲಿ ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಆಗಿ ಯಾವ ರೀತಿ ಕನ್ವರ್ಟ್ ಆಗ್ಬೇಕಂದ್ರೆ, ಸೊ ಮುಂಚಿತವಾಗಿ ನಾವು ಅವ್ರ ಬಗ್ಗೆ ಎಲ್ಲ ಸ್ವಲ್ಪ ಇಂಟ್ರೊಡಕ್ಷನ್ ನ ತಿಳ್ಕೊಬೇಕಾಗತ್ತೆ. ಓಕೆನಾ? ಸೊ ಇದೊಂದು ಹೈಲಿ ಅಡ್ವಾನ್ಸ್ ಲೆವೆಲ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಸೊ ಪ್ರತಿಯೊಬ್ಬರ ಬಗ್ಗೆ ನಾನು ತಿಳ್ಕೊಬೇಕಾಗತ್ತೆ. ಓಕೆನಾ ಸರ್? ಮಾತಾಡಿ ದೀಪನ್ ಅವ್ರೆ, ಮಾತಾಡಿ ಸರ್. ನಾವು ಇಳ್ಕಲ್ ಬಾಲ್ಕೋಟ್ ಜಿಲ್ಲಾ ಇಳ್ಕಲ್ದವ್ರು. ಓಕೆ. ಇಳ್ಕಲ್ದವ್ರು. ನಾವು ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ನನಗೊಂದ್ 3 ವರ್ಷ ಆಯ್ತು ನಾನು ಟ್ರೇಡ್ ಮಾಡ್ಲಿಕ್ಕೆ. ಆದ್ರೆ ಇನ್ನೂ ಅದ್ರೊಳಗೆ ನಮ್ಗೆ ಸಕ್ಸಸ್ ಸಿಕ್ಕಿಲ್ಲ. ಸಕ್ಸಸ್ ರೇಟ್ ಹುಡ್ಕೊಂತ ಇನ್ನೂ ಅದ್ರಾಗ ಅನ್ವೇಷಣೆದಾಗ ಇದೀವಿ. ಇನ್ನೂ ನಮ್ಗೆ ಅದು ಸಿಕ್ಕಿಲ್ಲ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಯಾಕೆ ನಿಮ್ಗೆ ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ಪ್ರತಿಯೊಂದು ನಾನು ಡೌಟ್ಸ್ ಅನ್ನ ಒಂದೊಂದಾಗಿ ಕ್ಲಿಯರ್ ಮಾಡ್ತಾ ಹೋಗ್ತೇನೆ. ಓಕೆನಾ? ಸೊ ಅದೇ ರೀತಿ ಪ್ರದೀಪ್ ಅವರೇ ಮಾತಾಡಿ. ಯಾರು? ಪ್ರದೀಪ್ ಅವರು. ಓಕೆ ಸರ್. ಸರ್ ಮಾತಾಡಿ. ಇದು ಪ್ರದೀಪ್ ಅಂತ ಶಿವಮೊಗ್ಗದಿಂದ. ಸರ್ ಮಾತಾಡಿ. ಅದೇ ಸರ್, ನಾವೀಗ ಟ್ರೇಡಿಂಗ್ ಮಾಡ್ತಾ ಆಲ್ರೆಡಿ ಒಂದು 2 years ಆಯ್ತು. ಓಕೆ. ಅದೇ ಸರ್, ಇದು ಲಾಭ ಆಗ್ತಾ ಇರುತ್ತೆ, ಸ್ವಲ್ಪ ಲಾಸ್ ಆಗ್ತಾ ಇರುತ್ತೆ, ತುಂಬಾ ಸ್ಟಿಕ್ ಅನ್ನ ಇರಕ್ ಆಗ್ತಾ ಇಲ್ಲ. ಓಕೆ, ಎಸ್. ನೆಕ್ಸ್ಟ್ ಗಣೇಶ್ ಅವರೇ. ಗಣೇಶ್ ಫ್ರಮ್ ದಾವಣಗೆರೆಯಿಂದ. ಸರ್ ಮಾತಾಡಿ. ಓಕೆ. ಪಾಸ್ಟ್ 11 years ಅಂತ ಈ ಫೀಲ್ಡ್ ಅಲ್ಲಿ 11 years. ಓಕೆ. ಇಕ್ವಿಟಿಯಲ್ಲಿ ಎಲ್ಲ ಮಾಡ್ತಿದ್ದೀರಾ ಓನ್ಲಿ? ಈಕ್ವಿಟಿ ಫ್ಯೂಚರ್ ಅಲ್ಲಿ ಮಾಡ್ತೀನಿ ನಾನು. ಈಕ್ವಿಟಿ ಅಂಡ್ ಫ್ಯೂಚರ್. ಯಾವ ತರ ಅನಿಸ್ತಾ ಇದೆ? 11 years ಅಂದ್ರೆ ತುಂಬಾನೇ ನಮ್ಗಿಂತ ಜಾಸ್ತಿ ಆಗುತ್ತೆ ಎಕ್ಸ್ಪೀರಿಯನ್ಸ್ ನಿಮ್ಗೆ. ಯಾವ ತರ ರೇಷಿಯೋ ಇದೆ ನಿಮ್ಗೆ? ಅಂದ್ರೆ ಕನ್ಸಿಸ್ಟೆನ್ಸ್ ಆಗಿ ಬರ್ತಾ ಇದೆಯಾ? ಟ್ರೇಡಿಂಗ್ ಅಂದ್ರೆ ನಾನು ಫ್ಯೂಚರ್ ಮಾಡ್ತೀನಿ. ಸ್ವಲ್ಪ ಈವನ್ ಲಾಸ್ ಆದ್ರೂ ಹೋಲ್ಡ್ ಮಾಡ್ಕೊಂಡ್ಬಿಟ್ಟೆ ಮತ್ತೆ ಪ್ರಾಫಿಟ್ ಬಂದ್ರೆ ಎಕ್ಸಿಟ್ ಆಗ್ತಾ ಇದ್ದೀನಿ. ಓಕೆ ಓಕೆ. ಬಟ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಜಾಸ್ತಿ ಮಾಡಿಲ್ಲಲ್ಲ, ಸೊ ಹಾಗಾಗಿ ಕಲಿಯೋಣ ಅಂತ. ಫ್ಯೂಚರ್ ಅಂದ್ರೆ ಇಕ್ವಿಟಿಯಲ್ಲಿ ಅಥವಾ ಬ್ಯಾಂಕ್ ನಿಫ್ಟಿ ಅಲ್ಲ ಅಥವಾ ನಿಫ್ಟಿ ಅಲ್ಲ? ಇಲ್ಲ, ಈಕ್ವಿಟಿ ಫ್ಯೂಚರ್. ಈಕ್ವಿಟಿ. ಓಕೆ 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 ಸರ್. ಶಿಲ್ಪಾ ಮೇಡಮ್.
ಹಲೋ, ಹಾ ನಮಸ್ತೆ ಮೇಡಮ್, ಮಾತಾಡಿ. ನಮಸ್ತೆ ಸರ್. ನಿಮ್ದು ಊರನ್ನ ಹೇಳಿ. ನಿಮಗ್ ಗೊತ್ತಿದೆ ಆಲ್ರೆಡಿ. ಊರ್ ನಿಮ್ದು ಎಕ್ಸ್ಪೀರಿಯನ್ಸ್ ಹೇಳಿ ಅಷ್ಟೇ. ನಾನ್ ನಮ್ಮೂರ್ ಬ್ಯಾಂಗ್ಳೂರು, ನಾನು ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿರೋದು. ಹಾ ಆಮೇಲೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಇವಾಗ ಜಸ್ಟ್ 1 ವರ್ಷದಿಂದ ಈಕ್ವಿಟಿಲಿ ಜಸ್ಟ್ 1 year ಎಕ್ಸ್ಪೀರಿಯನ್ಸ್ ಆಗಿದೆ. ಈಕ್ವಿಟಿ ಸ್ವಿಂಗ್ ಟ್ರೇಡ್ ಮಾಡ್ತಾ ಇದ್ದೀನಿ. ಓಕೆ. ಓಕೆ, ಇದು ಆರ್ಡರ್ ಫ್ಲೋ ಒಬ್ರು ಫ್ರೆಂಡ್ ಮೂಲಕ ಗೊತ್ತಾಯ್ತು. ಸೊ ಅದರಿಂದ ನೋಡಿ ಸ್ವಲ್ಪ ಅಟೆಂಡ್ ಮಾಡ್ತಾ ಇದೀನಿ. ಓಕೆ. ಹಾ, ನೋಡೋಣ ಅಂತ, ಕಲ್ಯಾಣ ಇದನ್ನು ಅಂತ. ಓಕೆ ಮೇಡಮ್, ಚೆನ್ನಾಗಿದೆ. ನೆಕ್ಸ್ಟ್ ಹೇಳಿದ್ರು ಪವನ್ ಅವರು ಮಾತಾಡಿ. ಹಲೋ, ಗುಡ್ ಈವ್ನಿಂಗ್. ಹಾ ಹೇಳಿ ಪವನ್ ಅವ್ರೆ. ನನ್ನ ಹೆಸರು ಪವನ್ ಅಂತೇಳಿ. ನಾನು ಇವಾಗ ಜಸ್ಟ್ 7-8 ಮಂತ್ಸ್ ಆಯ್ತು. ಓಕೆ. ಟ್ರೇಡ್ ಅಂತಂದ್ರೆ ಇನ್ನ ಟ್ರೇಡ್ ಮಾಡ್ತಿಲ್ಲ. ಅಟ್ಲೀಸ್ಟ್ ಗ್ರಾಫ್ ಅದಷ್ಟ ಚೆಕ್ ಮಾಡ್ಕೊಂತಿರ್ತೀನಿ ಫ್ರೀ ಟೈಮ್ ಇದ್ದಾಗ. ಓಕೆ ಓಕೆ. ಅದೇ ರೀತಿ ಸುದೀಪ್ ಅವರು ಆಗಿಲ್ವಾ? ಓಕೆ ಓಕೆ, ಸ್ಟಾರ್ಟ್ ಮಾಡೋಣವಾ? ಎಕ್ಸಾಕ್ಟ್ ಮಾರ್ಕೆಟ್ ಅಲ್ಲಿ ಏನೆಲ್ಲ ಆಗ್ತಿದೆ ಅಂತೇಳಿ ರಿಯಾಲಿಟಿನ ತಿಳ್ಕೊಳ್ಳೋಣವಾ ಎಲ್ರು? ಎಸ್ ಸರ್. ಓಕೆ. ಎಲ್ರಿಗೂ ನಿಮ್ಗೆಲ್ಲ ಆರ್ಡರ್ ಫ್ಲೋ ಅನ್ನೋದು ಮುಂಚಿತವಾಗಿ ಏನಾದ್ರೂ ಗೊತ್ತಿದೆನಾ? ಆರ್ಡರ್ ಫ್ಲೋ ಅಂದ್ರೆ ಏನು ಅಂತೇಳಿ? ನೋ ಇವನ್ ಇದೇ ನಮಗೆ ಫಸ್ಟ್ ನ್ಯೂ ಒನ್. ಓಕೆ, ಹೊಸದಾಗಿ ಅನಿಸ್ತಾ ಇದೆ ಅಲ್ವಾ ನಿಮ್ಗೆ? ಎಸ್. ಓಕೆ. ಸೊ ಇವಾಗ ಮಾರ್ಕೆಟ್ ನಲ್ಲಿ ಇನ್ಸ್ಟಿಟ್ಯೂಷನ್ ಅವರು ನಿಮ್ಗೆ ಸ್ಮಾರ್ಟ್ ಮನಿ ಅವರು ಮತ್ತು ರಿಟೇಲರ್ ಅಂದ್ರೆ ಏನಂತ ತಿಳಿಸ್ಕೊಡ್ತೀನಿ. ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀನಿ. ನಿಮ್ಗೆ ಏನಾದ್ರು ಲಾಸ್ಟ್ ಏನಾದ್ರು ಡೌಟ್ಸ್ ಬರ್ತಾ ಇದ್ರೆ ಆಮೇಲೆ ಕೇಳಿ, ಓಕೆನಾ? ಓಕೆ. ಇವಾಗ ಸೊ ಫಸ್ಟ್ ನನ್ನ ಇಂಟ್ರೊಡಕ್ಷನ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನನ್ನ ಹೆಸರು ಪ್ರವೀಣ್ ಅಂತ ಹೇಳಿ, ಓಕೆನಾ? ಸೊ ಇದ್ರಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಆರ್ಡರ್ ಫ್ಲೋ ದಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಅಂದ್ರೆ ಡೀಪ್ ಆಗಿ ರಿಸರ್ಚ್ ಮಾಡಿ ಅದನ್ನ ಫೈಂಡ್ ಔಟ್ ಅನ್ನ ಮಾಡಿದ್ದೇನೆ, ಓಕೆನಾ? ಅದು ಆರ್ಡರ್ ಫ್ಲೋ ದಲ್ಲಿ. ಅದೇ ರೀತಿ 5 years ಪ್ಲಸ್ ಎಕ್ಸ್ಪೀರಿಯನ್ಸ್ ಇದೆ ಇಡೀ ಓವರ್ ಆಲ್ ಮಾರ್ಕೆಟ್ ನಲ್ಲಿ. ಇಕ್ವಿಟಿ ಆಗಿರ್ಬೋದು, ಓವರ್ ಆಲ್ ಪ್ರತಿಯೊಂದನ್ನು ಕೂಡ ಕಲ್ತಿದ್ದೇನೆ. ಬಟ್ ನಾನು ಕೂಡ ನಿಮಗೆ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ಸ್ಟಾಕ್ ಮಾರ್ಕೆಟ್ ನಲ್ಲಿ ನಂಗೂ ಗೊತ್ತಿತ್ತು ನಾರ್ಮಲ್ ಆಗಿ ಹೆಂಗೆ ಇಂಡಿಕೇಟರ್ ಯಾವ ತರ ಯೂಸ್ ಮಾಡ್ಬೇಕಂತೇಳಿ ಗೊತ್ತಿತ್ತು. ಬೋಲೆಂಜರ್ ಬ್ಯಾಂಡ್ ಆಗಿರ್ಬೋದು, RSI ಆಗಿರ್ಬೋದು, ಫಿಬೊನಾಚಿ ರಿಟ್ರೇಸ್ಮೆಂಟ್ ಆಗಿರ್ಬೋದು. ಸೊ ಈ ತರ ಎಲ್ಲಾನು ಯೂಸ್ ಅನ್ನ ಮಾಡಿದೀನಿ, ಪ್ರತಿಯೊಂದು ಇಂಡಿಕೇಟರ್ಸ್ ಅನ್ನ ಯೂಸ್ ಮಾಡಿದೀನಿ. ಬಟ್ ಏನಾಗ್ತಾ ಇತ್ತಂದ್ರೆ ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇರ್ಲಿಲ್ಲ ಆ ಪಾಯಿಂಟ್ ಅಲ್ಲಿ ನಂಗೆ, ಓಕೆನಾ? ಪ್ರತಿಯೊಂದು ಏನಾದ್ರು ಒಂದ್ ಎಂಟ್ರಿ ತಗೊಂಡ್ರೆ SL ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇಲ್ಲ ನನಗೆ. SL ಅನ್ನ ಪ್ರತಿಯೊಂದು ಲೆವೆಲ್ಸ್ ಅಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಹೋದೆ ಅಂದ್ರೆ SL ಅಂಟ್ ಆಗಿಬಿಡುದು. ನೆಕ್ಸ್ಟ್ ಮೈಂಡ್ ಸೆಟ್ ಏನಂದ್ರೆ SL ಅಂಟ್ ಆದ್ಮೇಲೆ ನನಗೆ ಏನ್ ಅನ್ಸಿತ್ತಂದ್ರೆ ಟ್ರೇಡ್ ಮಾಡೋದು ಬೇಡಪ್ಪ, ನೆಕ್ಸ್ಟ್ ನಾಳೆ ಮಾಡೋಣ ಅಂತ ಅನಿಸ್ಕೊತಿದ್ವಿ. ನೆಕ್ಸ್ಟ್ ಮಾರ್ಕೆಟ್ SL ಅಂಟ್ ಆದ್ಮೇಲೆ ರಿವರ್ಸಲ್ ಆಗ್ತಾ ಇತ್ತು. ಬಟ್ ನನ್ಗದು ಎಮೋಷನ್ಸ್ ಅನ್ನೋದು ಕ್ಯಾಂಡಲ್ಸ್ ನೋಡಿ ಕಂಟ್ರೋಲ್ ಆಗ್ತಾ ಇರ್ಲಿಲ್ಲ. ಅವಾಗ್ಲೇ ನಾನು ಏನ್ ಮಾಡಿದೆ ಅಂದ್ರೆ ಡೀಪ್ ರಿಸರ್ಚ್ ಮಾಡ್ಲಿಕ್ಕೆ ಹೋದೆ, ಓಕೆನಾ? ಒಂದು ಆರ್ಡರ್ ಫ್ಲೋ ಟೂಲ್ ಇದೆ ಅಂತೇಳಿ ಬೆಂಗಳೂರಲ್ಲಿ ಗೊತ್ತಾಯ್ತು ನಂಗೆ, ಒಂದು ಆರ್ಡರ್ ಫ್ಲೋ ಟೂಲ್ ಇದೆ ಅಂತೇಳಿ. ಸೊ ಕ್ಲಾರಿಟಿನ ತಿಳ್ಕೊಳಕ್ ಹೋದೆ. ಯಾವಾಗ ಮಾರ್ಕೆಟ್ ನಲ್ಲಿ ಇಲ್ಲಿ ಒಂದ್ ಕ್ಯಾಂಡಲ್, ಒಂದು ಬೈಯಿಂಗ್ ಕ್ಯಾಂಡಲ್ ಅನ್ನ ಅಬ್ಸರ್ವ್ ಮಾಡ್ಬೇಕಾದ್ರೆ, ಒಂದ್ ಸೆಲ್ಲಿಂಗ್ ಕ್ಯಾಂಡಲ್ ಅಬ್ಸರ್ವ್ ಮಾಡ್ಬೇಕಾದ್ರೆ ಬೈಯಿಂಗ್ ಕ್ಯಾಂಡಲ್ ದಲ್ಲೇ ಸೆಲ್ಲರ್ಸ್ ಬರ್ತಾ ಇದ್ರು, ಸೆಲ್ಲಿಂಗ್ ಕ್ಯಾಂಡಲ್ ದಲ್ಲಿ ಬೈಯರ್ಸ್ ಬರ್ತಾ ಇದ್ರು, ಓಕೆನಾ? ಸೊ ಈ ರೀತಿ ಕ್ಯಾಂಡಲ್ ಅನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಹೋದಾಗ ಕ್ಲಾರಿಟಿ ಸಿಗ್ತಾ ಇತ್ತು. ಅವಾಗಲೇ ನಾನು ಏನ್ ಮಾಡಿದೆ ಅಂದ್ರೆ, ಒಂದು ಆರ್ಡರ್ ಫ್ಲೋ ಈ ತರ ಇಂಡೆಪ್ತ್ ಇದೆ, ಇನ್ಸ್ಟಿಟ್ಯೂಷನ್ ಅವರು ಮತ್ತು ರಿಟೇಲರ್ ನ ಯಾವ ರೀತಿ ಅಮರ್ಸ್ತಾರೆ, ನಮ್ಮ ರಿಟೇಲರ್ ನ ಇನ್ಸ್ಟಿಟ್ಯೂಷನ್ ಅವರು ಯಾವ ರೀತಿ ಅಮರ್ಸ್ತಾರೆ ಅನ್ನೋದು, ಅದನ್ನ ಆರ್ಡರ್ ಫ್ಲೋ ದಲ್ಲಿ ನಾನು ಡೀಪ್ ರಿಸರ್ಚ್ ಮಾಡಿದಾಗ ಕ್ಲಾರಿಟಿ ಆಯ್ತು, ಓಕೆನಾ? ಸೊ ಇವಾಗ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಓಕೆ. ಸೊ ಇವಾಗ ಫಸ್ಟ್ ನಿಮ್ಗೆ ಇನ್ಸ್ಟಿಟ್ಯೂಷನ್ ಲೆವೆಲ್ಸ್ ಅನ್ನ ತಿಳಿಸ್ತೀನಿ ಯಾವ ರೀತಿ ಆಗತ್ತಂತ. ಒಂದು ಎಕ್ಸಾಂಪಲ್ ಕೊಡ್ತೀನಿ ಲೈವ್ ಅಲ್ಲಿ. ಸೊ ನೀವು ಯಾವ ರೀತಿ ಯಾವ ತರ ಟ್ರೇಡರ್ ಇದೀರಾ, ನಾನು ಜಸ್ಟ್ ಮಾರ್ಕ್ ಮಾಡ್ತಾ ಹೋಗ್ತೀನಿ. ಆ ತರ ನೀವು ಟ್ರೇಡ್ ನಾಳೆ ಎಕ್ಸಾಂಪಲ್, ನಾಳೆ ಓಪನ್ ಆಗುತ್ತೆ ಮಾರ್ಕೆಟ್, ಓಕೆನಾ? ಸೊ ನಾಳೆ ಓಪನ್ ಆದ್ಮೇಲೆ ನೀವು ಯಾವ ರೀತಿ ಟ್ರೇಡ್ ಮಾಡ್ಲಿಕ್ಕೆ ರೆಡಿ ಆಗ್ತೀರಾ, ಓಕೆನಾ? ಕ್ವಿಕ್ ಆಗಿ ಯಾರಿಗೆ ಆನ್ಸರ್ ಬರುತ್ತೆ ಆ ತರ ಮಾಡಿ, ಓಕೆನಾ? ನಾಳೆ ಮಾರ್ಕೆಟ್ ಓಪನ್ ಆಗುತ್ತೆ, ಓಕೆನಾ? ಸೊ ನಾಳೆ ಮಾರ್ಕೆಟ್ ಓಪನ್ ಆದ್ಗಳೇನ ಒಂದು ಬುಲಿಶ್ ಕ್ಯಾಂಡಲ್ ಬರುತ್ತೆ. ಯಾರೆಲ್ಲ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ತೀರಾ? ಮಾರ್ಕೆಟ್ ಓಪನ್ ಆಗುತ್ತೆ, ಓಪನ್ ಆದ್ಮೇಲೆ ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಬರುತ್ತೆ. ಯಾರೆಲ್ಲ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ತೀರಾ ಕ್ವಿಕ್ ಆಗಿ? ವೇಟ್ ಮಾಡ್ತೀವಿ ಸರ್ ಸ್ವಲ್ಪ.
ಡೈರೆಕ್ಟ್ ಆಗಿ ಹೇಳಿ, ಯಾಕಂದ್ರೆ ಇಲ್ಲಿ ಅಂದ್ರೆ ನಿಮ್ದು ಎಮೋಷನ್ಸ್ ಅನ್ನ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಬೇಕು. ಯಾಕಂದ್ರೆ ಎಕ್ಸಾಕ್ಟ್ ಪಾಯಿಂಟ್ ಮಾರ್ಕೆಟ್ ಏನಾಗ್ತಿದೆ ಅಂತ ತಿಳ್ಕೊಬೇಕು. ಓಕೆನಾ. ಸೊ ನೀವು ಮಾರ್ಕೆಟ್ ಅಲ್ಲಿ ನಿಮ್ಗೆ ಅನ್ಸಿರುತ್ತೆ, ಓಕೆ ಒಂದು ಬುಲಿಶ್ ಕ್ಯಾಂಡಲ್ ಬಂದ್ಮೇಲೆ ಮೂವ್ಮೆಂಟ್ ಬಂದ್ಬಿಡುತ್ತೆ ಅಂತ ಅನ್ಸ್ಬಿಟ್ಟಿರುತ್ತೆ, ಪ್ರತಿಯೊಬ್ಬರಿಗೆ ಅನ್ಸಿರುತ್ತೆ. ಓಕೆನಾ. 200 ಪಾಯಿಂಟ್ ಹೋಗುತ್ತೆ, 300 ಪಾಯಿಂಟ್ ಹೋಗುತ್ತೆ, ಅಂದಾಜು ಮಾಡ್ತಿರ್ತೇವೆ ನಾವು. ಎಮೋಷನಲ್ ಆಗಿ ಮೊಮೆಂಟಮ್ ಬಂದ್ಬಿಡುತ್ತೆ ಅಂತ ಟ್ರೇಡ್ ಪಂಚ್ ಮಾಡ್ತಾ ಇರ್ತೀವಿ. ನಮ್ ಮನಸ್ಸು ಕೇಳಲ್ಲ ನಮ್ಗೆ ಆ ಟೈಮ್ ಅಲ್ಲಿ. ಓಕೆನಾ. ಎಮೋಷನಲಿ ಅವ್ರನ್ನ ಪಂಚ್ ಮಾಡ್ತಾ ಇರ್ತೀವಿ, ಬಟ್ ಅದು ಕಾಮ್ ಆಗಿರ್ಬೇಕಾಗುತ್ತೆ ಮಾರ್ಕೆಟ್ ನಲ್ಲಿ. ಓಕೆನಾ. ಸೊ ಮಾರ್ಕೆಟ್ ಓಪನ್ ಆದ್ಮೇಲೆ ಯಾರು ಬೈ ಮಾಡ್ಲಿಕ್ಕೆ ಇರ್ತೀರಾ? ಸ್ಕ್ಯಾಲ್ಪರ್ ಯಾರಿದ್ದೀರ ಇಲ್ಲಿ? ಯಾರಿದ್ದೀರಾ ಸ್ಕ್ಯಾಲ್ಪರ್? ಓಕೆನಾ. ನೆಕ್ಸ್ಟ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ಯಾರು ಬೈ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಅಗೇನ್ ಬುಲಿಶ್ ಕ್ಯಾಂಡಲ್ ಬರುತ್ತೆ. ನೆಕ್ಸ್ಟ್ ಥರ್ಡ್ ಕ್ಯಾಂಡಲ್, ಮೂರನೇ ಕ್ಯಾಂಡಲ್ ಕೂಡ ಬೈಯಿಂಗ್ ಬರುತ್ತೆ, ಸ್ಟ್ರಾಂಗ್ ಬೈಯಿಂಗ್. ಇವಾಗ ಯಾರು ಬೈ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಕ್ಯಾಂಡಲ್ ಸ್ಟಿಕ್ಸ್ ಅನ್ನ ಅಬ್ಸರ್ವ್ ಮಾಡ್ತೀರಾ ಎಲ್ರು? ಏನು ನಾರ್ಮಲ್ ಆಗಿ 3 ಕ್ಯಾಂಡಲ್ ಬಂದ್ಗಳು ಏನಂತ ತಿಳ್ಕೊತೀರಾ? ನಾರ್ಮಲ್ ಆಗಿ ನಾವು ಚಾರ್ಟ್ ಅಲ್ಲಿ ಕಲ್ತಿರ್ತೀವಿ, ವೈಟ್ ಸೋಲ್ಜರ್ ಅಂತ ಹೇಳಿ ಬರುತ್ತೆ, ಗೊತ್ತಾ? ವೈಟ್ ಸೋಲ್ಜರ್ 3 ಬುಲಿಶ್ ಕ್ಯಾಂಡಲ್ ಬಂದ್ರೆ ಸ್ಟ್ರಾಂಗ್ ಅಂತ ಹೇಳಿ ವೈಟ್ ಸೋಲ್ಜರ್ ಅಂತ ಹೇಳಿ ಕರಿತೀವಿ. ಬಟ್ ಮಾರ್ಕೆಟ್ ನಲ್ಲಿ ಇನ್ಸ್ಟಿಟ್ಯೂಷನ್ ಅವರು ನಮ್ಗೆ ಮೂವ್ಸ್ ಅನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಓಕೆನಾ. ಸೊ ಎಲ್ರು ಅಬ್ಸರ್ವ್ ಮಾಡಿ, ಇವಾಗ ಒಂದು ಮೂಮೆಂಟ್ ಬರುತ್ತೆ. ಓಕೆನಾ. ಇದನ್ನೇನಂತ ಕರಿತೀವಿ? ಈ ತರ ಮಾರ್ಕೆಟ್ ಹಿಂಗ್ ಹೋಗ್ತಾ ಇದ್ರೆ ಏನಂತ ಅಂತೇವಿ ನಾವು ಇದನ್ನ? ಅಪ್ ಟ್ರೆಂಡ್ ಅಂತೆ ಅಲ್ವಾ? ಹೈಯರ್ ಐ ಮಾಡ್ಕೊಂಡು ಹೋಗ್ತಾ ಇದೆ, ಹೌದಲ್ವಾ? ಹೈಯರ್ ಐ ಮಾಡ್ಕೊಂಡು ಹೋಗ್ತಾ ಇದೆ, ಅಪ್ ಟ್ರೆಂಡ್ ಅಂತೇಳಿ ನಮ್ಗೆ ಮೈಂಡ್ ಅಲ್ಲಿ ಬರುತ್ತೆ. ಅದನ್ನ ಇನ್ಸ್ಟಿಟ್ಯೂಷನ್ ಅವರೇ ಕ್ರಿಯೇಟ್ ಮಾಡಿರೋದು. ಓಕೆನಾ. ಈ ಮೂವ್ ಅನ್ನ, ಇದು ಹೋಗ್ತಾ ಇರೋ ಮೂವ್ ಅನ್ನ ಯಾರು ಕ್ರಿಯೇಟ್ ಮಾಡಿದಾರೆ ಅಂದ್ರೆ ಇನ್ಸ್ಟಿಟ್ಯೂಷನ್ ದವರು. ಓಕೆನಾ. ನಮ್ಗೆ ಈಗ ಅನಿಸ್ತಾ ಇರುತ್ತೆ ಮಾರ್ಕೆಟ್ ಟ್ರೆಂಡ್ ಲೈನ್ ನ ಸಪೋರ್ಟ್ ತಗೊಂಡು ಹೋಗ್ತಾ ಇದೆ, ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ, ಅಪ್ ಟ್ರೆಂಡ್ ಇದೆ, ಮಾರ್ಕೆಟ್ ಬುಲಿಶ್ ಆಗಿಬಿಡುತ್ತೆ ಅಂತ ಅನಿಸ್ತಾ ಇರುತ್ತೆ. ಸೊ ಅವರು ಯಾವ ರೀತಿ ಎಂಟ್ರಿ ಕೊಡ್ತಾರಂದ್ರೆ ಇನ್ಸ್ಟಿಟ್ಯೂಷನ್ ದವರು ಎಕ್ಸಾಕ್ಟ್ ಅನ್ನ ತಿಳಿಸ್ತೇನೆ ನೋಡಿ. ಒಂದು ಫಸ್ಟ್ ಸ್ವಿಂಗ್ ಆಗಿರುತ್ತೆ. ಓಕೆನಾ. ಈ ಸ್ವಿಂಗ್ ಅನ್ನ ಬ್ರೇಕ್ಔಟ್ ಆಯ್ತಂದ್ರೆ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಇದೇನ್ ಬ್ರೇಕ್ಔಟ್ ಆದ್ಮೇಲೆ ಪೀಕ್ ಅಲ್ಲಿ ಇನ್ಸ್ಟಿಟ್ಯೂಷನ್ ಆರ್ಡರ್ ಬೀಳ್ತಾ ಇರುತ್ತೆ. ಎಷ್ಟಂದ್ರೆ 800 ಲಾಟ್. ನಾವು ಹೊಡಿದಷ್ಟು ಮಾರ್ಕೆಟ್ ನಲ್ಲಿ 1 ಲಾಟ್ ಬರೀ. ಓಕೆನಾ. 1 ಲಾಟ್ ಅಲ್ಲಿ ಆಟ ಆಡ್ತಾ ಇರ್ತೀವಿ. ಓಕೆನಾ. ಅವ್ರು ಇನ್ಸ್ಟಿಟ್ಯೂಷನ್ ದವರು 800 ಲಾಟ್ ಅನ್ನ ಪಂಚ್ ಮಾಡ್ತಾರೆ. ನೀವೇನ್ ಬೈ ಮಾಡಿರ್ತಿರಲ್ಲ ಅವರು ಲಿಮಿಟ್ ಆರ್ಡರ್ ಮೂಲಕ ಎಂಟ್ರಿನ ರಿಸೀವ್ ಮಾಡ್ಕೊಳ್ತಾರೆ. ನಾವು ರಿಟೇಲರ್ ಬೈ ಮಾಡ್ತೀವಿ ಮಾರ್ಕೆಟ್ ಆರ್ಡರ್ ಮೂಲಕ, ಗೊತ್ತಾಗ್ತಿದ್ಯಾ? ಲಿಮಿಟ್ ಆರ್ಡರ್ ಮೂಲಕ ನಾವು ಮಾರ್ಕೆಟ್ ಆರ್ಡರ್ ನ ಎಕ್ಸಿಕ್ಯೂಟ್ ಮಾಡ್ಕೊಳ್ತಾ ಇದೀವಿ. ಇನ್ಸ್ಟಿಟ್ಯೂಷನ್ ದವ್ರು ಏನ್ ಮಾಡ್ತಾರೆ ಅಂದ್ರೆ ಆರ್ಡರ್ ನ ರಿಸೀವ್ ಮಾಡ್ಕೊಳ್ತಿದ್ದಾರೆ. ಎಡ್ಜಸ್ ಅಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಲಿಮಿಟ್ ಆರ್ಡರ್ ಅನ್ನ ತಗೊಳ್ತಿದ್ದಾರೆ, ಈ ಪಾಯಿಂಟ್ ಅಲ್ಲಿ ರಿಸೀವ್ ಮಾಡ್ಕೊಳ್ತಿದ್ದಾರೆ. ಮತ್ತೇನಾಗ್ತಾ ಇದೆ? ಮಾರ್ಕೆಟ್ ಟೆಂಪರರಿ ಬೀಳ್ತಾ ಇದೆ. ಓಕೆನಾ. ಇಲ್ಲೆಲ್ಲ ಏನ್ರು ಎಮೋಷನಲಿ ಬೈ ಮಾಡಿದವ್ರು ಏನಾದ್ರು ಟ್ರ್ಯಾಪ್ ಸೆಲ್ಲಿಂಗ್ ಬಂತು. ಓಕೆನಾ. ಸೊ ನೆಕ್ಸ್ಟ್ ಏನಾಯ್ತು? ಸಪೋರ್ಟ್ ತಗೊಳ್ಳಿಕ್ ಬಂದು ಮಾರ್ಕೆಟ್ ಏನಾಯ್ತು? ಬ್ರೇಕ್ಔಟ್ ಟ್ರೇಡರ್ ಎಂಟ್ರಿ ಆಗಿರ್ತಾರೆ. ಓಕೆನಾ. ಬ್ರೇಕ್ಔಟ್ ಟ್ರೇಡರ್ ಎಂಟ್ರಿ ಆದವರಿಗೆ ಅವ್ರಿಗೆ ಸಪೋರ್ಟ್ ತಗೊಂಡಾಗ ಎಂಟ್ರಿ ತಗೊಂಡಿರ್ತಾರೆ. ಓಕೆನಾ. ಸೊ ಪ್ರೈಸ್ ಏನಾಯ್ತು? ಮತ್ತೆ ಮೇಲ್ಗಡೆ ಹೋಯ್ತು. ನೆಕ್ಸ್ಟ್ ಏನ್ ಮಾಡ್ತಾರೆ? ಇದೇ 800 ಲಾಟ್ ಅನ್ನ ಮತ್ತೆ ಹೊಡಿತಾರೆ, ಮತ್ತೆ ಆರ್ಡರ್ ನ 800 ಲಾಟ್ ಅನ್ನ ಮತ್ತೆ ಹೊಡಿತಾರೆ. ಓಕೆನಾ. ಸೊ 800 ಲಾಟ್ ಅನ್ನ ಹೊಡೆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ? ಇಲ್ಲಿ ಏನ್ ಬೈ ಮಾಡಿರ್ತಾರಲ್ಲ ಅವ್ರ ಏನ್ ಪ್ರೈಸ್ ಕೆಳಗ್ ಬರುತ್ತಲ್ವಾ, ಸೊ ಅವಾಗ ಏನ್ ಮಾಡ್ತಾರ ಅಂದ್ರೆ ಟೆಂಪರರಿ ಫಾಲ್ ಆಗುತ್ತೆ. ಓಕೆನಾ. ಸೊ ಮಾರ್ಕೆಟ್ ಆರ್ಡರ್ ಮೂಲಕ ಯಾರು ಎಕ್ಸಿಕ್ಯೂಟ್ ಮಾಡ್ಕೊಂಡ್ರೆ, ಇಲ್ಲಿ ಯಾರಾದ್ರೂ ಮಿಡ್ ಅಲ್ಲಿ ಬೈ ಮಾಡಿರ್ತಾರ ಅವ್ರು ಏನಾದ್ರು ಈ ಬೈ ಮಾಡಿರ್ತಾರ, ಇಲ್ಲಿ ಕೆಳಗಡೆ ಬಂದ್ರೆ ಏನಾಗುತ್ತೆ? ಎಸಲೆಂಟ್ ಆಗುತ್ತೆ ಅವ್ರದ್ದು. ಓಕೆನಾ. ಬೈಯಿಂಗ್ ಕ್ಯಾಂಡಲ್ ಎಸಲೆಂಟ್ ಆಗುತ್ತೆ, ಪುಲ್ ಬ್ಯಾಕ್ ಬರುತ್ತೆ. ಓಕೆನಾ. ಈ ಪುಲ್ ಬ್ಯಾಕ್ ಬಂದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ? ಮತ್ತೆ ಬ್ರೇಕ್ಔಟ್ ಆಗ್ಲಿಕ್ಕೆ ಹೋಗುತ್ತೆ. ಓಕೆನಾ. ಇವೇನ್ ಆರ್ಡರ್ ಇದಾವಲ್ಲ ಲಿಮಿಟ್ ಆರ್ಡರ್ ಮಾರ್ಕೆಟ್ ನಲ್ಲಿ ಇರ್ತಾವೆ. ಇನ್ಸ್ಟಿಟ್ಯೂಷನ್ ಅವರು ಅವ್ರಿಗೆ ಸ್ಟಾಪ್ ಲಾಸ್ ಅಂತ ಆಗಲ್ಲ ಮಾರ್ಕೆಟ್ ನಲ್ಲಿ. ಅವ್ರ ಇನ್ಸ್ಟಿಟ್ಯೂಷನ್ ಎವರೇಜ್ ಮಾಡ್ತಾರೆ ಮಾರ್ಕೆಟ್ ನಲ್ಲಿ. ಓಕೆನಾ. ಪ್ರೈಸ್ ಹೆಂಗ್ ಮೇಲ್ಗಡೆ ಹೋಗುತ್ತೆ ಹಂಗ ಆರ್ಡರ್ ನ ಪಂಚ್ ಮಾಡ್ತಾ ಹೋಗ್ತಾರೆ. ಅವ್ರ ಕಡೆ ಕ್ರೋರ್ಸ್ ಟುಗೆದರ್ ದುಡ್ಡು ಇರುತ್ತೆ ಮಾರ್ಕೆಟ್ ನಲ್ಲಿ, ನಮ್ ಕಡೆ ಇರಲ್ಲ. ಓಕೆನಾ. ಅವ್ರೇನ ಮಾಡ್ತಿರ್ತಾರೆ ಅಂದ್ರೆ ಮ್ಯಾನೇಜ್ ಮಾಡ್ತಿರ್ತಾರೆ, ರಿಸ್ಕ್ ಮ್ಯಾನೇಜ್ ಅನ್ನ ಮಾಡ್ತಿರ್ತಾರೆ. ಓಕೆನಾ. ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತೆ? ಮತ್ತೊಂದು ಸ್ವಿಂಗ್ ಬ್ರೇಕ್ಔಟ್ ಆಗುತ್ತೆ. ನಾವೇನ್ ಅನ್ಕೊಂಡ್ಬಿಟ್ಟಿರ್ತೀವಿ ರಿಟೇಲರ್ಸ್ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ, ಟ್ರೆಂಡ್ ಬುಲಿಶ್ ಅಂತ ಹೇಳಿ ಅನ್ಕೊಂಡ್ ಬಿಟ್ಟಿರ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಏನ್ ಮಾಡ್ತಾರಂದ್ರೆ ಇಲ್ಲಿ ಹೊಡಿತಾರೆ 2000 ಲಾಟ್ ಒಮ್ಮೆ ಹೊಡಿತಾರೆ. ಓಕೆನಾ. ಲಿಮಿಟ್ ಆರ್ಡರ್ ಮೂಲಕ ಮಾರ್ಕೆಟ್ ನಲ್ಲಿ ಮಾರ್ಕೆಟ್ ಆರ್ಡರ್ ನ ಪಂಚ್ ಮಾಡ್ಲಿಕ್ಕೆ ಬರಲ್ಲ. ಓಕೆನಾ. ಅವರು ಲಿಮಿಟ್ ಆರ್ಡರ್ ನ ಪಂಚ್ ಮಾಡ್ಬೇಕು. ಓಕೆನಾ. ಲಿಮಿಟ್ ಆರ್ಡರ್ ಮೂಲಕ ಈ ಆರ್ಡರ್ ನ ಟ್ರಿಗರ್ ಆಗಿಬಿಡುತ್ತೆ, ಮಾರ್ಕೆಟ್ ಸೈಡ್ ವೇಸ್. ಯಾರು ಅಬ್ಸರ್ವ್ ಮಾಡಿದ್ರ ಸೈಡ್ ವೇಸ್ ಹೋಗುತ್ತೆ ಅಂತ ಹೇಳಿ? ನೋಡಿದ್ರ ಮಾರ್ಕೆಟ್ ನ ಸೈಡ್ ವೇಸ್ ತುಂಬಾ ಆಗ್ತಿದಿಲ್ಲಲ್ವಾ? ಅಬ್ಸರ್ವ್ ಮಾಡಿದ್ರ? ಸೈಡ್ ವೇಸ್ ಯಾಕೆ ಆಗುತ್ತೆ ಅಂದ್ರೆ ಮಾರ್ಕೆಟ್ ನಲ್ಲಿ ಬಿಗ್ ಆರ್ಡರ್ ನ ಹೊಡಿತಾರೆ. ಓಕೆನಾ. ಬಿಗ್ ಆರ್ಡರ್ ಸ್ಟ್ರಕ್ ಆಗುತ್ತೆ, ಟಾಪ್ ಅಲ್ಲಿ ಬಂದು ಲಿಮಿಟ್ ಆರ್ಡರ್ ನ ಹೊಡಿತಾರೆ. ಮಾರ್ಕೆಟ್ ಏನಾಗುತ್ತೆ? ಸೈಡ್ ವೇಸ್ ಆಕ್ಟಿವಿಟಿಗೆ ಹೋಗ್ಬಿಡುತ್ತೆ ಸಡನ್ ಆಗಿ. ಓಕೆನಾ. ಸೈಡ್ ವೇಸ್ ಆಕ್ಟಿವಿಟಿನ ಸೈಡ್ ವೇಸ್ ಆಕ್ಟಿವಿಟಿಗೆ ತಗೊಂಡ್ ಬರೋರು ಯಾರಂದ್ರೆ ಇನ್ಸ್ಟಿಟ್ಯೂಷನ್ ದವರು. ಓಕೆನಾ. ಸಡನ್ ಆಗಿ ಏನ್ ಮಾಡ್ತಾರಂದ್ರೆ ಮಾರ್ಕೆಟ್ ಹೋಗ್ತಾ ಇರೋ ಟ್ರೆಂಡ್ ಅನ್ನ ಸ್ಟಾಪ್ ಮಾಡಿಸ್ತಾರೆ. ಓಕೆನಾ. ಸ್ಟಾಪ್ ಆದ್ಮೇಲೆ ಮಾರ್ಕೆಟ್ ಏನಾಗುತ್ತೆ? ನೆಕ್ಸ್ಟ್ ಮಾರ್ಕೆಟ್ ಫೇಕ್ ಅಂದ್ರೆ ಇಲ್ಲಿ ಏನ್ ಸೆಲ್ ಮಾಡಿರ್ತಾರಲ್ಲ ಅವ್ರದ್ದು ಎಲ್ ನ ಹಂಟ್ ಮಾಡ್ಕೊಂಡು ಮಾರ್ಕೆಟ್ ನ ಸೆಲ್ಲಿಂಗ್ ತಗೊಂಡ್ಬರ್ತಾರೆ. ಓಕೆನಾ.
ಸ್ಟ್ರಾಂಗ್ ಆಗಿ 2-3 ಕ್ಯಾಂಡಲ್ ಅನ್ನ ಸ್ಟ್ರಾಂಗ್ ಆಗಿ ಕೆಳಗಡೆ ತಂದು ಬಿಡ್ತಾರೆ. ಯಾಕೆ ಕೆಳಗಡೆ ತಗೊಂಡ್ಬರ್ತಾರೆ ಅಂದ್ರೆ ಇಲ್ಲೆಲ್ಲ ಲಿಕ್ವಿಡಿಟಿ ಇದೆ, ಬೈ ಮಾಡಿರ್ತಾರೆ, ಇಲ್ಲಿ ಬೈ ಮಾಡಿದ್ದಾರೆ, ಇಲ್ಲಿ ಬೈ ಮಾಡಿದ್ದಾರೆ, ಓಕೆನಾ, ಇಲ್ಲಿ ಬೈ ಮಾಡಿದ್ದಾರೆ, ಓಕೆನಾ. ಇವ್ರದೆಲ್ಲರದು ಎಸಲೆಂಟ್ ಮಾಡ್ಲಿಕ್ಕೆ 2-3 ಕ್ಯಾಂಡಲ್ ಅಲ್ಲಿ ಎಕ್ಸಿಟ್ ಮಾಡಿಸ್ತಾರೆ. ಮಾರ್ಕೆಟ್ ಅಲ್ಲಿ ಈ ಪಾಯಿಂಟ್ ಅಲ್ಲಿ ಫ್ರೆಶ್ ಆಗಿ ಬೈಯಿಂಗ್ ಆಗುತ್ತೆ. ಯಾರೆಲ್ಲ ನೋಡಿದ್ರೆ ಈ ತರ ಆಗೋದನ್ನ ಸಿನಾರಿಯೋ? ಕೆಲವೊಂದ್ರಲ್ಲಿ ನೋಡಿದೀನಿ ನಾನು, ಬಟ್ ಈ ತರ ಹಿಂಗೆ ಬಲ್ಕ್ ಅಂದ್ರೆ ಜಸ್ಟ್ ನಾ ವಾಲ್ಯೂಮ್ ಮೇಲೆ ನೋಡಿದೀನಿ ಅಷ್ಟೇ, ಅಬ್ಸರ್ವ್ ಮಾಡಿದೀನಿ. ಓಕೆ, ವ್ಯಾಲ್ಯೂ ಮೇಲೆ ಅಬ್ಸರ್ವ್ ಮಾಡಿ. ಓಕೆ, ಇದ್ ನೋಡಿ ಈ ತರ ಆಗಿ ಮಾರ್ಕೆಟ್ ನಲ್ಲಿ ಏನಾಗುತ್ತೆ ಅಂದ್ರೆ ಕಂಡೀಷನ್ಸ್ ಈ ತರ ಬಿಹೇವಿಯರ್ ಆಗ್ತಿರುತ್ತೆ. ಇವು ಲಿಮಿಟ್ ಆರ್ಡರ್ ನ ಟ್ರಿಗರ್ ಮಾಡ್ಕೋದ್ರ ಮೂಲಕ ಏನ್ ಮಾಡ್ತಾರಂದ್ರೆ ನಮ್ನ ರಿಟೇಲ್ ಅನ್ನ ಟ್ರ್ಯಾಪ್ ಮಾಡಿ ಇವ್ರನ್ನೆಲ್ಲರನ್ನು ಎಕ್ಸಲೆಂಟ್ ಮಾಡಿ ಮಾರ್ಕೆಟ್ ಅನ್ನ ಯಾರಿಗೂ ಗೊತ್ತಾಗದಂಗೆ ಟಾಪ್ ಅಲ್ಲಿ ಎಂಟ್ರಿ ಕೊಡ್ತಾರೆ. ಓಕೆನಾ, ಇದು ಮಾರ್ಕೆಟ್ ನಲ್ಲಿ ತುಂಬಾ ನಡೀತದೆ. ನಿಮ್ ಪ್ರತಿಯೊಂದು ಎಕ್ಸಾಂಪಲ್ಸ್ ಮೂಲಕ ತಿಳಿಸ್ತಾ ಹೋಗ್ತೀನಿ ಮಾರ್ಕೆಟ್ ನಲ್ಲಿ ಹೇಗೆ ನಡೀತೆ ಅಂತ ಹೇಳಿ. ಸೊ ಇವಾಗ ನಿಮ್ಗೆ ಮಾರ್ಕೆಟ್ ಆರ್ಡರ್ ಫ್ಲೋ ಯಾವ ರೀತಿ ವರ್ಕ್ ಆಗುತ್ತೆ ಲೈವ್ ಅಲ್ಲಿ ಅದನ್ನ ಡೈರೆಕ್ಟ್ ಆಗಿ ತಿಳಿಸ್ತಾ ಹೋಗ್ತೇನೆ. ಓಕೆ, ಸೊ ಫಸ್ಟ್ ಆಗಿ ಆರ್ಡರ್ ಫ್ಲೋ ಅಂದ್ರೆ ಏನು, ಓಕೆನಾ, ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಇವಾಗ ಒಂದು ಆರ್ಡರ್ ಫ್ಲೋ ಅಂದ್ರೆ ಏನು ಮೊದಲು ತಿಳ್ಕೊಬೇಕಾಗಿರೋದು. ಆರ್ಡರ್ ಫ್ಲೋ ಅಂದ್ರೆ ಏನು ಫಸ್ಟ್ ಹೋಗೋಣ. ನೆಕ್ಸ್ಟ್, ಓಕೆ, ಆರ್ಡರ್ ಫ್ಲೋ ಅಂದ್ರೆ ಏನು? ಇವಾಗ ನಾರ್ಮಲ್ ಆಗಿ ನಾವು ಕ್ಯಾಂಡಲಿಸ್ಟಿಕ್ಸ್ ಅನ್ನ ಅಬ್ಸರ್ವ್ ಮಾಡ್ತಾ ಇದೀವಿ. ಒಂದು ಬುಲಿಶ್ ಕ್ಯಾಂಡಲ್ ಬರುತ್ತೆ, ಓಕೆನಾ, ಒಂದು ಸ್ಟ್ರಾಂಗ್ ಆಗಿ ಒಂದು ಬುಲಿಶ್ ಕ್ಯಾಂಡಲ್ ಬರುತ್ತೆ. ಆ ಬುಲಿಶ್ ಕ್ಯಾಂಡಲ್ ದಲ್ಲಿ ಬೈಯರ್ ಮತ್ತು ಸೆಲ್ಲರ್ಸ್ ಯಾವ ರೀತಿ ಬೈ ಮಾಡ್ತಾ ಇದ್ದಾರೆ, ಓಕೆನಾ. ಒಂದು ಎಕ್ಸಾಕ್ಟ್ ಒಂದು ಬುಲಿಶ್ ಕ್ಯಾಂಡಲ್ ಅಲ್ಲಿ ಬರ್ತಾ ಇದೆ ಅಂದ್ರೆ ಆ ಕ್ಯಾಂಡಲ್ ಯಾವ ರೀತಿ ಐಡೆಂಟಿಫಿಕೇಶನ್ ಮಾಡ್ತೀವಿ? ಒಂದು ಬುಲಿಶ್ ಕ್ಯಾಂಡಲ್ ನಲ್ಲಿ ಬಯರ್ಸ್ ಯಾವ ರೀತಿ ಆರ್ಡರ್ಸ್ ಅನ್ನ ಪಂಚ್ ಮಾಡ್ತಾ ಇದಾರೆ, ಸೆಲ್ಲರ್ಸ್ ಯಾವ ರೀತಿ ಆರ್ಡರ್ ನ ಪಂಚ್ ಮಾಡ್ತಾರೆ, ಯಾವ ಪ್ರಮಾಣದಲ್ಲಿ ಆ ಕ್ಯಾಂಡಲ್ ಅಲ್ಲಿ ಬಯರ್ಸ್ ಮತ್ತು ಸೆಲ್ಲರ್ಸ್ ಬಂದಿದ್ದಾರೆ ಅಂತೇಳಿ ಐಡೆಂಟಿಫಿಕೇಶನ್ ಮಾಡೋದ್ರ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ಆ ಕ್ಯಾಂಡಲ್ ಬುಲಿಶ್ ಕ್ಯಾಂಡಲ್ ಅಥವಾ ಬೇರಿಶ್ ಕ್ಯಾಂಡಲ್ ಅಂತೇಳಿ ಐಡೆಂಟಿಫಿಕೇಶನ್ ಮಾಡ್ತೀವಿ. ಆರ್ಡರ್ ಫ್ಲೋನ ಯಾಕೆ ಇನ್ ಡೆಪ್ತ್ ಆಗಿ ಕಲಿಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಪ್ರಾಪರ್ ಆಗಿ ಎಂಟ್ರಿನ ಮತ್ತೆ ಎಕ್ಸಿಟ್ ನ ತಗೊಳಕ್ಕೆ, ಓಕೆನಾ. ನಾವು ಮಾರ್ಕೆಟ್ ನಲ್ಲಿ ಒಂದು ಪ್ರಾಪರ್ ಎಂಟ್ರಿ ಸಿಗ್ಬೇಕಲ್ವಾ, ಪೇಷನ್ಸ್ ಬೇಕಾಗುತ್ತೆ ನಮ್ಗೆ. ಮಾರ್ಕೆಟ್ ನಲ್ಲಿ ಪ್ರಾಪರ್ ಎಂಟ್ರಿನ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕು? ಕಾಟು, ಡೆಲ್ಟಾ, ಕನ್ಫರ್ಮೇಶನ್ ಬೇಕಾಗತ್ತೆ, ಓಕೆನಾ. ಪ್ರತಿಯೊಂದು ಕನ್ಫರ್ಮೇಶನ್ ಇಟ್ಕೊಂಡು ನಾವೇನ್ ಮಾಡ್ಬೇಕಂದ್ರೆ ಟ್ರೇಡಿಂಗ್ ಅಲ್ಲಿ ಕುಂದ್ರಬೇಕಾಗತ್ತೆ, ಓಕೆನಾ. ಇದು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಬೇಕಂತೇಳಿ ಮುಂದೆ ತಿಳಿಸ್ತಾ ಹೋಗ್ತೀನಿ. ಸೊ ಇವಾಗ ಫಸ್ಟ್ ನೋಡ್ಬೇಕಾಗತ್ತೆ ನಾವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದ್ ಚಿತ್ರ ಹಾಕಿದೀವಿ, ಓಕೆನಾ. ಸೊ ಇದೇನು ಮೈಕ್ರೋಸ್ಕೋಪ್ ಅಂತ ಹೇಳಿ ಕರಿತೀವಿ, ಓಕೆನಾ. ಸೂಕ್ಷ್ಮಾಣು ಜೀವಿಗಳನ್ನ ನೋಡ್ಲಿಕ್ಕೆ ನಾವೇನ್ ಮಾಡ್ತೀವಿ? ಮೈಕ್ರೋಸ್ಕೋಪ್ ಅನ್ನ ಯೂಸ್ ಮಾಡ್ತೀವಿ, ಓಕೆನಾ. ಸೊ ಅದೇ ರೀತಿ ಒಂದು ಬುಲಿಶ್ ಕ್ಯಾಂಡಲ್ ಇದೆ, ಒಂದು ಬೇರಿಶ್ ಕ್ಯಾಂಡಲ್ ಇದೆ ಅಂತೇಳಿ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ? ಆರ್ಡರ್ ಫ್ಲೋನ ಕ್ಲಾರಿಟಿನ ತಗೊಳ್ಳಿಕ್ಕೆ, ಟ್ರೇಡ್ ಮಾಡ್ಲಿಕ್ಕೆ, ಪ್ರಾಪರ್ ಎಂಟ್ರಿನ ತಗೊಳ್ಳಿಕ್ಕೆ ಆರ್ಡರ್ ಫ್ಲೋ ಟೂಲ್ ಅನ್ನ ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಬರೋದೇ ಮಾರ್ಕೆಟ್ ನಲ್ಲಿ ಪಾರ್ಟಿಸಿಪೆಂಟ್ಸ್ ಬರ್ತಾರೆ, ಓಕೆನಾ. ಸೊ ಮಾರ್ಕೆಟ್ ಆರ್ಡರ್ ಅಂತ ಹೇಳಿ ಬರುತ್ತೆ, ಲಿಮಿಟ್ ಆರ್ಡರ್ ಅಂತ ಹೇಳಿ ಬರುತ್ತೆ. ಮಾರ್ಕೆಟ್ ಆರ್ಡರ್ ಅಂದ್ರೆ ಏನ್ ಆನ್ ದ ಸ್ಪಾಟ್ ಪ್ರೈಸ್ ನಡೀತಾ ಇರುತ್ತಲ್ಲ ಮಾರ್ಕೆಟ್ ನಲ್ಲಿ, ಆನ್ ದ ಸ್ಪಾಟ್ ಅಲ್ಲಿ ನಡೀತಾ ಇರುತ್ತೆ, ಅದನ್ನ ಮಾರ್ಕೆಟ್ ಆರ್ಡರ್ ಮೂಲಕ ಎಕ್ಸಿಕ್ಯೂಟ್ ಮಾಡ್ಕೊಳ್ತೀವಿ, ಓಕೆನಾ. ಮಾರ್ಕೆಟ್ ನಲ್ಲಿ ಮೂವ್ ಮಾಡುವಂತ ಶಕ್ತಿ ಯಾರಿಗಿರುತ್ತಂದ್ರೆ ಮಾರ್ಕೆಟ್ ಆರ್ಡರ್ಗೆ ಇರುತ್ತೆ, ಓಕೆನಾ. ಮಾರ್ಕೆಟ್ ಇವಾಗ ಒಂದ್ ಬುಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ಈ ತರ ಸೆಕೆಂಡ್ ಬುಲಿಶ್ ಕ್ಯಾಂಡಲ್ ಬರುತ್ತೆ. ಸೊ ಈ ಬುಲಿಶ್ ಕ್ಯಾಂಡಲ್ ಮೂಮೆಂಟಮ್ ಬರ್ಲಿಕ್ಕೆ ಕಾರಣ ಯಾರಂದ್ರೆ ಮಾರ್ಕೆಟ್ ಆರ್ಡರ್ ಮೂಲಕ ಯಾರು ಆರ್ಡರ್ ಗಳನ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ತಾರಲ್ಲ, ಸ್ಟ್ರಾಂಗ್ ಆಗಿ ಡಿಮ್ಯಾಂಡ್ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಅವಾಗ ಏನ್ ಬರುತ್ತೆ ಅಂದ್ರೆ ಮಾರ್ಕೆಟ್ ನಲ್ಲಿ ಮೂಮೆಂಟಮ್ ಬರುತ್ತೆ, ಓಕೆನಾ. ಮಾರ್ಕೆಟ್ ಅನ್ನ ಆರ್ಡರ್ ಮೂಲಕ ಎಕ್ಸಿಕ್ಯೂಟ್ ಮಾಡ್ಕೊಂಡಾಗ ಮಾರ್ಕೆಟ್ ನಲ್ಲಿ ಏನಾಗುತ್ತೆ? ಮೂಮೆಂಟಮ್ ಬರುತ್ತೆ, ಕ್ವಿಕ್ ಆಗಿ ಮೂಮೆಂಟಮ್ ಬರುತ್ತೆ, ಓಕೆನಾ. ಸೊ ಅದೇ ರೀತಿ ಲಿಮಿಟ್ ಆರ್ಡರ್ ಅಂದ್ರೆ ಏನು, ಓಕೆನಾ. ಸೊ ಲಿಮಿಟ್ ಆರ್ಡರ್ ಅಂದ್ರೆ ನೀವು ಎಲ್ಲ ಬ್ರೋಕರ್ ಆಪ್ ಅಲ್ಲಿ ನೋಡಿರ್ತಾರ, ಓಕೆನಾ. ಲಿಮಿಟ್ ಆರ್ಡರ್ ಅಂತ ಹೇಳಿ, ಓಕೆನಾ. ಲಿಮಿಟ್ ಆರ್ಡರ್ ಅಂದ್ರೆ ಇಲ್ಲಿ ಮಾರ್ಕೆಟ್ ನಲ್ಲಿ ಆರ್ಡರ್ ಫ್ಲೋದಲ್ಲಿ ಯಾವ ರೀತಿ ವರ್ಕ್ ಆಗುತ್ತಂದ್ರೆ, ಸೊ ಇನ್ಸ್ಟಿಟ್ಯೂಷನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಅನ್ಕೊಂಡಿರ್ತಾರೆ ಪ್ರೈಸ್ ಅವ್ರು ಅನ್ಕೊಂಡಿದ್ ಲೆವೆಲ್ಗೆ ಬರ್ಬೇಕು, ಓಕೆನಾ. ಅವ್ರು ಅನ್ಕೊಂಡಿದ್ ಲೆವೆಲ್ ಬಂದಾಗ ಏನ್ ಮಾಡ್ತಾರೆ ಅಂದ್ರೆ ಲಿಮಿಟ್ ಆರ್ಡರ್ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಆರ್ಡರ್ ಗಳನ್ನ ಟ್ರಿಗರ್ ಮಾಡ್ಕೊಳ್ತಾರೆ. ಲಿಮಿಟ್ ಆರ್ಡರ್ ಅಂತ ಹೇಳಿ ಕರಿತೀವಿ ಅದನ್ನ. ಅವ್ರಿಗೆ ನಾವು ಅನ್ಕೊಂಡಿದ್ ಪ್ರೈಸ್ ಗೆ ಬಂದ್ರೆ ಮಾತ್ರ ನಾವೇನ್ ಮಾಡ್ತೀವಿ? ಸೆಲ್ ಮಾಡ್ತೀವಿ. ನಾವು ಅನ್ಕೊಂಡಿದ್ ಪ್ರೈಸ್ ಗೆ ಬಂದ್ರೆ ಬೈ ಮಾಡ್ತೀವಿ ಅಂತ ಏನ್ ಮಾಡಿರ್ತಾರ ಅಂದ್ರೆ ಅನ್ಕೊಂಡು ಕುಂತಿರ್ತಾರೆ. ಅಂತವ್ರಿಗೆ ನಾವ್ ಏನಂತ ಕರಿತೀವಿ? ಲಿಮಿಟ್ ಆರ್ಡರ್ಸ್ ಅಂತ ಹೇಳಿ ಕರಿತೀವಿ, ಓಕೆನಾ. ಸೊ ಅದೇ ರೀತಿ ನೆಕ್ಸ್ಟ್ ಹೋಗೋಣ. ಅಂದ್ರೆ ತುಂಬಾ ಯಾಕಂದ್ರೆ ಹೇಳ್ತಾ ಹೋದ್ರೆ ಒಂದ್ ದಿನಾನು ಸಾಲಲ್ಲ, ಓಕೆನಾ. ಆ ತರ ಇನ್ ಡೆಪ್ತ್ ನಾಲೆಜ್ ಇರೋದ್ರಿಂದ ಸೊ ಇಂಪಾರ್ಟೆಂಟ್ ಇರೋದನ್ನ ಮಾತ್ರ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ಓಕೆ. ಇವಾಗ ಆರ್ಡರ್ ಫ್ಲೋ ಒಂದು ಕಾನ್ಸೆಪ್ಟ್ ನಲ್ಲಿ ಏನೆಲ್ಲ ತಿಳ್ಕೊಳ್ತೀವಿ, ಓಕೆನಾ. ಸೊ ಪ್ರತಿಯೊಂದು ನಮ್ಮ ಆರ್ಡರ್ ಫ್ಲೋ ಒಂದು ಕಾನ್ಸೆಪ್ಟ್ ಅಲ್ಲಿ ಏನೆಲ್ಲ ತಿಳ್ಕೊಳ್ತೀವಿ ಅನ್ನೋದು ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೇನೆ, ಯಾವ ತರ ವರ್ಕ್ ಆಗುತ್ತೆ ಮಾರ್ಕೆಟ್ ನಲ್ಲಿ ಅಂತ ಹೇಳಿ, ಓಕೆನಾ. ಸೊ ಫಸ್ಟ್ ನೋಡಿ, ಒಂದು ಡಿಮ್ಯಾಂಡ್ ಝೋನ್ ಅಂದ್ರೆ ಏನು, ಸಪ್ಲೈ ಝೋನ್ ಅಂದ್ರೆ ಏನು ಅಂತ ಹೇಳಿದೆ, ಓಕೆನಾ. ಸೊ ಡಿಮ್ಯಾಂಡ್ ಅಂದ್ರೆ ಆಲ್ಮೋಸ್ಟ್ ಎಕನಾಮಿಕ್ಸ್ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ, ಆಲ್ಮೋಸ್ಟ್ ಕಲ್ತವ್ರಿಗೆ. ಸೊ ಡಿಮ್ಯಾಂಡ್ ಅಂದ್ರೆ ಯಾವ ರೀತಿ ಅಂದ್ರೆ, ಸೊ ಯಾವಾಗ ಎಕ್ಸಾಂಪಲ್ ಕೊಡ್ತೇನೆ ನಿಮ್ಗೆ,
ಓಕೆನಾ. ಇವಾಗ ನೀವು ಮಾರ್ಕೆಟ್ಗೆ ಹೋಗಿರ್ತೀರಾ, ಓಕೆನಾ, ಒಂದ್ ಸೇಬು ಹಣ್ಣನ್ನ ತಗೊಳಕ್ ಹೋಗಿರ್ತೀರಾ, ಓಕೆನಾ. ಆ ಸೇಬು ಮಾರ್ಕೆಟ್ಗೆ ತಗೊಳಕ್ ಹೋದಾಗ ಆ ಮಾರ್ಕೆಟ್ ನಲ್ಲಿ ಪ್ರೈಸ್ ಯಾವ ರೀತಿ ಇರುತ್ತೆ ಅಂದ್ರೆ 1 ಕೆಜಿ ತಗೊಳಕ್ ಹೋಗಿರ್ತೀರಾ 200 ರೂಪಾಯಿ ಇರುತ್ತೆ, ಓಕೆನಾ. ಸೊ 200 ರೂಪಾಯಿ ಕೆಜಿ ಇರುತ್ತೆ. ನೀವೇನ್ ಮಾಡ್ತೀರಾ ಅಂದ್ರೆ 1 ಕೆಜಿನ ಮಾತ್ರ ತಗೊಂಡ್ಬರ್ತೀರಾ, ಓಕೆನಾ. ಸೊ ಬೆಲೆ ಜಾಸ್ತಿ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ಏನ್ ಮಾಡ್ತೀರಾ 1 ಕೆಜಿನ ಮಾತ್ರ ತಗೊಂಡ್ ಬರ್ತೀರಾ, ಓಕೆನಾ. ಸೊ ಅದೇ ರೀತಿ ಮಾರ್ಕೆಟ್ 1 ವಾರ ಬಿಟ್ಟು ನೀವು ಹೋಗ್ತೀರಾ, ಮತ್ತೆ ಮಾರ್ಕೆಟ್ಗೆ ಹೋಗ್ತೀರಾ, ಸೇಬುನ್ ಬೆಲೆ ಕೇಳ್ತೀರಾ, ಅವಾಗ 40 ರೂಪಾಯಿಗೆ ಕೆಜಿ ಬರುತ್ತೆ, ಓಕೆನಾ. 40 ರೂಪಾಯಿಗೆ ಕೆಜಿ ಅಂತ ಹೇಳ್ತಾರೆ. ನೀವೇನ್ ಮಾಡ್ತೀರಾ 1 ಕೆಜಿ ತಗೋಲ್ಲ, 1 ಕೆಜಿ ತಗೊಳ್ಳಿ 4 ಕೆಜಿನ ತಗೋತೀರಾ, ಓಕೆನಾ. ಅವಾಗ ಏನಾಗುತ್ತಂದ್ರೆ ಬೇಡಿಕೆ ಜಾಸ್ತಿ ಆಗುತ್ತೆ, ಓಕೆನಾ. ಬೇಡಿಕೆ ಜಾಸ್ತಿ ಆದಾಗ ಜನ ಎಲ್ಲ ಬೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಾರ್ಕೆಟ್ ನಲ್ಲಿ. ಬೇಡಿಕೆ ಜಾಸ್ತಿ ಆದಂದ್ರೆ ಪ್ರೈಸ್ನು ಕೂಡ ಮೇಲ್ಗಡೆ ಹೋಗುತ್ತೆ, ಓಕೆನಾ. ಬೆಲೆ ಹೆಚ್ಚಾದಂತೆ ಬೇಡಿಕೆ ಕೂಡ ಜಾಸ್ತಿ ಆಗುತ್ತೆ. ಹಂಗೆ ನಾವು ಮಾರ್ಕೆಟ್ ನಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ ಅಂದ್ರೆ ಇದನ್ನ ಡಿಮ್ಯಾಂಡ್ ಅನ್ನ ಬಾಟಮ್ ಅಲ್ಲಿ ನೋಡ್ಬೇಕು, ಓಕೆನಾ. ಬಾಟಮ್ ಅಲ್ಲಿ ಡಿಮ್ಯಾಂಡ್ ಝೋನ್ ನೋಡ್ಬೇಕು, ಟಾಪ್ ಅಲ್ಲಿ ಸಪ್ಲೈ ಝೋನ್ ಅನ್ನ ನೋಡ್ಬೇಕು, ಓಕೆನಾ. ಸೊ ಈ ರೀತಿನ ಐಡೆಂಟಿಫಿಕೇಶನ್ ಮಾಡಿ ನಾವೇನ್ ಮಾಡ್ತೀವಿ ಟ್ರೇಡಿಂಗ್ ಸೆಟಪ್ ನ ಮಾಡ್ಕೋತೀವಿ, ಓಕೆನಾ. ಅದು ಸ್ಟ್ರಾಟಜಿ ಮೇಲೆ ಇರುತ್ತೆ, ಸ್ಟ್ರಾಟಜಿ ಮೇಲೆ ವರ್ಕ್ ಆಗುತ್ತೆ, ಓಕೆ. ಸೊ ಅದೇ ರೀತಿ ನೆಕ್ಸ್ಟ್ ಬರುತ್ತೆ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಬರ್ತಾರೆ. ಇನ್ಸ್ಟಿಟ್ಯೂಷನಲ್ ಅವರು ಯಾವ ರೀತಿ ಎಂಟ್ರಿ ಕೊಡ್ತಾರೆ, ಸ್ಮಾರ್ಟ್ ಆಗಿ ಎಂಟ್ರಿ ಕೊಡ್ತಾರೆ, ಓಕೆನಾ. ಸೊ ಯಾರಿಗೂ ಗೊತ್ತಾಗೋದಿಲ್ಲ, ಅವ್ರಿಗೆ ಹೆಂಗ್ ಗೊತ್ತಂದ್ರೆ ಸೊ ಯಾವ್ದೋ ಒಂದು ಝೋನ್ ಮೂವ್ಮೆಂಟ್ ಅನ್ನ ಕೊಡ್ತಾ ಇರ್ತಾರೆ, ಮೂವ್ಮೆಂಟ್ ಅನ್ನು ಕೊಡ್ಬೇಕಾದ್ರೆ ರಿವರ್ಸಲ್ ಆಗುತ್ತೆ, ಓಕೆನಾ. ಈ ತರ ಪ್ರೈಸ್ ಮೂವ್ಮೆಂಟ್ ಆಗಿ ಪ್ರೈಸಿಂಗ್ ಕೆಳಗಡೆ ಬಂದು ಬಾಟಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ರಿವರ್ಸಲ್ ಆಗಿ ಮೇಲ್ಗಡೆ ಹೋಗುತ್ತೆ, ಓಕೆನಾ. ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಕೆಳಗಡೆ ಬಂದು ಅವರು ಸ್ಮಾರ್ಟ್ ಆಗಿ ಯಾರಿಗೆ ಗೊತ್ತಾಗದಂಗೆ ಎಂಟ್ರಿ ಕೊಡ್ತಾರೆ, ಅವಾಗ ಏನಾಗುತ್ತೆ ಮತ್ತೆ ಮಾರ್ಕೆಟ್ ಏನಾಗುತ್ತೆ ರಿವರ್ಸಲ್ ಆಗಿ ಮೇಲ್ಗಡೆ ಹೋಗುತ್ತೆ. ಅವರು ಇನ್ಸ್ಟಿಟ್ಯೂಷನಲ್ ಟ್ರೇಡರ್ ಅಂತೇಳಿ ಕರಿತೀವಿ. ಸೆಲ್ಲಿಂಗ್ ಸೈಡ್ ಆಗಿರ್ಬೋದು ಅಥವಾ ಬೈಯಿಂಗ್ ಸೈಡ್ ಆಗಿರ್ಬೋದು. ಸೊ ಅದೇ ರೀತಿ ಮಾರ್ಕೆಟ್ ಅಲ್ಲಿ ಗೊತ್ತಿರೋದು ಟ್ರ್ಯಾಪ್ಡ್ ಅಂತೇಳಿ ಹೊಸ ಹೆಸರು ಬಂದೇ ಬರುತ್ತೆ, ಓಕೆನಾ. ಟ್ರ್ಯಾಪ್ಡ್ ಅಂತಾರೆ ಅಂತೇಳಿ ನೀವು ತಿಳ್ಕೊಂಡಿರ್ಬೋದು, ಓಕೆನಾ. ಸೊ ಟ್ರ್ಯಾಪ್ ಅಂದ್ರೆ ಯಾಮಾರಿಸುವುದು, ಓಕೆನಾ. ಇನ್ಸ್ಟಿಟ್ಯೂಷನ್ ಅವರು ನಮ್ಮ ರಿಟೇಲ್ ಅನ್ನ ಯಾವ ರೀತಿ ಯಾಮಾರಿಸ್ತಾರೆ ಅಂದ್ರೆ ಒಂದ್ ಸುಮ್ನೆ ಹೋಗ್ತಾ ಇರುತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇರುತ್ತೆ, ಎಲ್ರು ಏನ್ ಮಾಡ್ತಾರೆ ಅಂದ್ರೆ ಬ್ರೇಕ್ಔಟ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಬರ್ತಾರೆ, ಓಕೆನಾ. ಸೊ ಬ್ರೇಕ್ಔಟ್ ಟ್ರೇಡಿಂಗ್ ಎಮೋಷನಲಿ ಬೈ ಮಾಡ್ಲಿಕ್ಕೆ ಬರ್ತಾರೆ. ಎಲ್ಲಿ ಎಕ್ಸಿಟ್ ಆಗ್ಬೇಕು ಅಂತ ಗೊತ್ತಿರಲ್ಲ, ಎಲ್ಲಿ ಎಸ್ಎಲ್ ಮಾಡಿರ್ಬೇಕು ಅಂತ ಗೊತ್ತಿಲ್ಲ, ಸಡನ್ ಆಗಿ ಫಾಲ್ ಆಗಿಬಿಡುತ್ತೆ, ಓಕೆನಾ. ಅಲ್ಲಿ ಏನಾಗುತ್ತೆ ಆ ತರ ಆಯ್ತು ಅಂದ್ರೆ ಮಾರ್ಕೆಟ್ ಆ ತರ ಬೈಯರ್ಸ್ ಬಂದ್ರು ಕೂಡ ಮಾರ್ಕೆಟ್ ನಲ್ಲಿ ಏನ್ ನಡೀತಾ ಇರುತ್ತೆ ಅಂದ್ರೆ ಟ್ರ್ಯಾಪ್ಡ್ ಆಕ್ಟಿವಿಟಿ ನಡೀತಾ ಇರುತ್ತೆ. ಬೈ ಸೈಡ್ ಆಯ್ತು ಸೆಲ್ ಸೈಡ್ ಆಯ್ತು, ಎರಡು ಕಡೆನೂ ನಡೀತಾ ಇರುತ್ತೆ. ಇದು ಟ್ರ್ಯಾಪ್ಡ್ ಆಕ್ಟಿವಿಟಿ. ಸೊ ಅದೇ ರೀತಿ ಲಿಕ್ವಿಡಿಟಿ ಅಂತ ಹೇಳಿ ಬರುತ್ತೆ, ಓಕೆನಾ. ಸೊ ಲಿಕ್ವಿಡಿಟಿ ಅಂದ್ರೆ ಇದು ತುಂಬಾ ಮಾರ್ಕೆಟ್ಗೆ ಇದು ಏನಂತಾರ ಅಂದ್ರೆ ಹಾರ್ಟ್ ಬೀಟ್ ಇದ್ದಂಗೆ ಲಿಕ್ವಿಡಿಟಿ ಅಂದ್ರೆ, ಓಕೆನಾ. ಮಾರ್ಕೆಟ್ ಇನ್ಸ್ಟಿಟ್ಯೂಷನ್ ದವರು ಡೈರೆಕ್ಷನ್ಸ್ ಅನ್ನ ಚೇಂಜ್ ಮಾಡ್ತಿರ್ತಾರೆ, ಓಕೆನಾ. ಸೊ ಮಾರ್ಕೆಟಿಂಗ್ ಹೋಗ್ತಾ ಇರುತ್ತೆ ಮೇಲ್ಗಡೆ, ಹೋಗ್ಬೇಕಾದ್ರೆ ಸಡನ್ ಆಗಿ ಅವ್ರಿಗೆ ಲಿಕ್ವಿಡಿಟಿ ಎಲ್ಲಿದೆ ಇನ್ಸ್ಟಿಟ್ಯೂಷನ್ ದವ್ರಿಗೆ ಗೊತ್ತಾಗುತ್ತೆ. ನೀವು ಎಲ್ಲಿ ಎಸ್ ಎಲ್ ಇಟ್ಟಿದ್ದೀರಾ, ಎಲ್ಲಿ ಮಾರ್ಕೆಟ್ ನಲ್ಲಿ ಲಿಕ್ವಿಡಿಟಿ ಇದೆ, ಓಕೆನಾ. ಪ್ರತಿಯೊಂದನ್ನು ಮುಂಚಿತವಾಗಿ ಅವರು ತಿಳ್ಕೊಂಡಿರ್ತಾರೆ, ಓಕೆನಾ. ಅವ್ರಿಗೆ ಕ್ರೋರ್ಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಓಕೆನಾ. ಇನ್ಸ್ಟಿಟ್ಯೂಷನ್ ದವರು, ಓಕೆ. ಅವ್ರಿಗೆ ಗೊತ್ತಿರುತ್ತೆ ನೀವು ಎಲ್ಲಿ ಎಸ್ ಎಲ್ ಇಟ್ಟಿರ್ತೀರಾ, ನೀವು ಎಲ್ಲಿ ಟ್ರೇಡ್ ಅನ್ನ ಎಂಟ್ರಿ ತಗೊಂಡಿರ್ತಾರೆ, ಎಮೋಷನಲಿ ಎಲ್ಲಿ ಬೈ ಮಾಡಿರ್ತಾರೆ, ಪ್ರತಿಯೊಂದನ್ನು ತಿಳ್ಕೊಂಡಿರ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಪೀಕ್ ಅಲ್ಲಿ ಹೋಗಿ ಸಡನ್ ಆಗಿ ಫಾಲ್ ಮಾಡ್ತಿರ್ತಾರೆ. ಯಾಕೆ ಮಾಡ್ತಿರ್ತಾರೆ ಅಂದ್ರೆ ಸೊ ಅದು ಎಮೋಷನಲ್ ಬೈಯರ್ಸ್ ಅನ್ನ ಎಕ್ಸಿಟ್ ಮಾಡಿಸ್ತಾರೆ. ಫ್ರೆಶ್ ಆಗಿ ಬಾಟಮ್ ಇಂದ ಇಲ್ಲಿ ಡಿಮಾಂಡ್ ಇರೋದ್ರಿಂದ ಇದು ಚೀಪ್ ಆಗುತ್ತೆ ಪ್ರೈಸ್, ಓಕೆನಾ. ಇಲ್ಲಿಂದ ರಿವರ್ಸಲ್ ಆಗುತ್ತೆ. ಇದು ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಬಾಟಮ್ ಇಂದ ರಿವರ್ಸಲ್ ಮಾಡ್ತಾರೆ. ಇವೆಲ್ಲ ಲಿಕ್ವಿಡಿಟಿ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ, ಎಲ್ಲ ಈ ಡೀಪ್ ಆಗಿ ಗೊತ್ತಿರುತ್ತೆ. ಯಾಕೆ ಮಾರ್ಕೆಟ್ ಯಾವ ಲೆವೆಲ್ ಹೋಗುತ್ತೆ, ಯಾವ ಲೆವೆಲ್ ಇಂದ ಮಾರ್ಕೆಟ್ ಸೆಲ್ಲಿಂಗ್ ಆಗುತ್ತೆ, ಅದೆಲ್ಲ ಲಿಕ್ವಿಡಿಟಿಯಲ್ಲಿ ಕಲಿತೀರಾ, ಓಕೆನಾ. ಸೊ ನೆಕ್ಸ್ಟ್ ಬರುತ್ತೆ ಸ್ಟಾಪ್ ಲಾಸ್ ಹಂಟಿಂಗ್ ಅಂತೇಳಿ ಬರುತ್ತೆ. ಅದೇ ಸ್ಟಾಪ್ ಲಾಸ್ ಹಂಟಿಂಗ್ ಅಂದ್ರೆ ನೀವು ಇನ್ಸ್ಟಿಟ್ಯೂಷನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನೀವು ಎಲ್ಲೋ ಒಂದು ಟ್ರೇಡ್ ಮಾಡ್ಲಿಕ್ಕೆ ಹೋಗಿ ಎಲ್ಲೋ ಎಂಟ್ರಿ ತಗೊಂಡಿರ್ತಾರ, ಟಾಪ್ ಅಲ್ಲಿ ಎಂಟ್ರಿ ತಗೊಂಡಿರ್ತಾರ, ಮತ್ ಮಾರ್ಕೆಟ್ ಸೈಡ್ ವೇಸ್ ಹೋಗುತ್ತೆ. ಸೊ ಇಲ್ಲಿ ಸೈಡ್ ವೇಸ್ ಹೋಗ್ಬೇಕಾದ್ರೆ ಏನಾಗುತ್ತೆ ಇದನ್ನ ಬ್ರೇಕ್ಔಟ್ ಆಗಿಬಿಡುತ್ತೆ. ನೀವು ಸೆಲ್ ಮಾಡಿರ್ತೀರಾ ಬಟ್ ನೀವು ಹೋಲ್ಡ್ ಮಾಡಿರ್ತೀರಲ್ವಾ, ಸೊ ಅವ್ರು ಎಸ್ ಎಲ್ ನೀವು ಎಲ್ಲಿ ಇಟ್ಟಿರ್ತೀರ ಅಂತೇಳಿ ಗೊತ್ತಿರುತ್ತೆ ಮುಂಚಿತವಾಗಿ. ಅವರು ಕ್ರೋಸ್ ಟುಗೆದರ್ ಇನ್ವೆಸ್ಟ್ ಮಾಡಿರೋದ್ರಿಂದ ನೀವು ಎಸ್ ಎಲ್ ಇಟ್ಟಿರೋದು ಎಲ್ಲಿ ಅಂತೇಳಿ ಗೊತ್ತಿರುತ್ತೆ. ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಎಸ್ ಎಲ್ ಹೆಂಗ್ ಹೊಡಿತಾರೆ ಅಂದ್ರೆ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಿಟ್ ಮಾಡಿಸ್ಬಿಡ್ತಾರೆ ಮಾರ್ಕೆಟ್ ಇಂದ. ಅವ್ರು ಏನ್ ಮಾಡ್ತಾರೆ ಎಲ್ಲಿ ಸ್ಟಾಪ್ ಲಾಸ್ ಅಂತ ಆಗುತ್ತೆ ಅಲ್ಲಿ ಎಂಟ್ರಿನ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು, ಓಕೆನಾ. ಅವಾಗ ಫ್ರೆಶ್ ಆಗಿ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಬೀಳಿಕೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಸ್ಟಾಪ್ ಲಾಸ್ ಹಂಟಿಂಗ್ ಆದ್ಮೇಲೆ ನೆಕ್ಸ್ಟ್ ಅವರು ಎಂಟ್ರಿ ಕೊಡೋದು ಮಾರ್ಕೆಟ್. ಅದು ನಾವು ಆರ್ಡರ್ ಫ್ಲೋ ಮೂಲಕ ಕ್ಲಾರಿಟಿ ಸಿಗುತ್ತೆ ನಮಗೆ ಎಲ್ಲಿ ಸ್ಟಾಪ್ ಲಾಸ್ ಹಂಟ್ ಆಗುತ್ತೆ. ನಮ್ದು ಸ್ಟಾಪ್ ಲಾಸ್ ಹಂಟ್ ಆದ್ಮೇಲೆ ನಾವು ಯಾವ ರೀತಿ ಟ್ರೇಡಿಂಗ್ ಡಿಸಿಷನ್ಸ್ ಅನ್ನ ತಗೋಬೇಕು ಅದೆಲ್ಲ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ. ಸೊ ನೆಕ್ಸ್ಟ್ ಬರೋದೆ ಹೈ ವ್ಯಾಲ್ಯೂಮ್ ಅಂತೇಳಿ ಲೋ ವ್ಯಾಲ್ಯೂಮ್ ಅಂತೇಳಿ ಬರುತ್ತೆ, ಓಕೆನಾ. ಸೊ ಹೈ ವ್ಯಾಲ್ಯೂಮ್ ಅಂದ್ರೆ ಮಾರ್ಕೆಟ್ ನಲ್ಲಿ ಎಲ್ಲಿ ಜಾಸ್ತಿ ಬೈಯರ್ ಸೆಲ್ಲರ್ಸ್ ಇದ್ದಾರೆ, ಓಕೆನಾ. ಎಲ್ಲಿ ಕಡಿಮೆ ಜನ
ಸೆಲ್ಲರ್ಸ್ ಬಯರ್ಸ್ ಇದಾರೆ. ಆ ಟೈಮ್ದಲ್ಲಿ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಟ್ರೇಡಿಂಗ್ ಡಿಸಿಷನ್ಸ್ ಅನ್ನ ತಗೋಬೇಕು, ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಾ ಅಥವಾ ಕೆಳಗಡೆ ಬ್ರೇಕ್ಔಟ್ ಆಗತ್ತಾ. ಎಕ್ಸಾಂಪಲ್ ಇವಾಗ ಒಂದು ಸೈಡ್ ವೇಸ್ ಆಕ್ಟಿವಿಟಿ ನಡೀತಾ ಇರುತ್ತೆ, ಓಕೆನಾ. ಸೊ ಈ ಏರಿಯಾದಲ್ಲಿ ಹೈ ವ್ಯಾಲ್ಯೂಮ್ ಏರಿಯಾ ಇದೆ ಅಥವಾ ಲೋ ವ್ಯಾಲ್ಯೂಮ್ ಏರಿಯಾ ಅಂತ ಹೇಳಿದೆ. ನಮ್ಗೆ ಹೆಂಗ್ ಗೊತ್ತಾಗುತ್ತೆ, ಒಂದು ಆರ್ಡರ್ ಫ್ಲೋ ಟೂಲ್ ಅನ್ನ ಇಟ್ಕೊಂಡಾಗ ಬಯರ್ ಕಮಿಟ್ಮೆಂಟ್, ಸೆಲ್ಲರ್ ಕಮಿಟ್ಮೆಂಟ್ ಅಂತ ಹೇಳಿ ಬರುತ್ತೆ. ಅದು ಕಮಿಟ್ಮೆಂಟ್ ಅನ್ನ ನೋಡ್ಕೊಂಡು ನಾವು ಈ ಕಡೆ ಬ್ರೇಕ್ಔಟ್ ಆಗುತ್ತಾ ಅಥವಾ ಈ ಕಡೆ ಬ್ರೇಕ್ ಡೌನ್ ಆಗುತ್ತಾ ಅಂತೇಳಿ ಮುಂಚಿತವಾಗಿ ಡಿಸಿಷನ್ಸ್ ಅನ್ನ ತಗೋಬಹುದು. ಒಂದು ಬಿಗ್ ಮೂವ್ ಬರುತ್ತೆ ಅಲ್ವಾ. ಸೊ ಆ ಮೂವ್ ಅನ್ನ ಮುಂಚಿತವಾಗಿ ನಾವೇನ್ ಮಾಡುದು, ಡಿಸಿಷನ್ಸ್ ಅನ್ನ ತಗೊಂಡು ಟ್ರೇಡ್ ಸೆಟಪ್ ಅನ್ನ ಮಾಡ್ಕೋಬಹುದು ಈಸಿಯಾಗಿ, ಓಕೆನಾ. ಸೊ ನೆಕ್ಸ್ಟ್ ಬರುತ್ತೆ ಮಾರ್ಕೆಟ್ ನಲ್ಲಿ ಐಸ್ ಬರ್ಗ್ ಆರ್ಡರ್ ಅಂತೇಳಿ ಕರಿತೀವಿ. ಐಸ್ ಬರ್ಗ್ ಆರ್ಡರ್ ಅಂದ್ರೆ ಮಾರ್ಕೆಟ್ ನಲ್ಲಿ ಮಂಜುಗಡ್ಡೆ ರೂಪದಲ್ಲಿ ಏನಾಗ್ತಾವ ಅಂದ್ರೆ ಆರ್ಡರ್ಗಳು ಸ್ಟ್ರಕ್ ಆಗ್ತವೆ. ಆ ಸ್ಟ್ರಕ್ ಆದಾಗ ನಾವ್ ಹೇಳ್ತೀವಿ 100% ಹೋಗುತ್ತೆ ಅಂತ ಹೇಳ್ತಾ ಇರ್ತೇನೆ, ಓಕೆನಾ. ಯಾವಾಗೂ ನಾನು ಚಾರ್ಟ್ ಅಲ್ಲಿ ತಿಳಿಸ್ತಾ ಇರ್ತೇನೆ 100% ಹೋಗುತ್ತೆ. ಯಾಕೆ ಹೋಗುತ್ತೆ ಅಂದ್ರೆ ಐಸ್ ಬರ್ಗ್ ಆರ್ಡರ್ ಇರುತ್ತೆ. ಇಲ್ಲಿ ಐಸ್ ಬರ್ಗ್ ಆರ್ಡರ್ಗಳು ಸ್ಟ್ರಕ್ ಆಗಿರ್ತಾವೆ, ಬೈಯರ್ಗಳು ಟ್ರ್ಯಾಪ್ ಆಗಿರ್ತಾರೆ, ಎಮೋಷನಲ್ ಬೈ ಮಾಡ್ಲಿಕ್ಕೆ ಹೋದ್ರು ಟ್ರ್ಯಾಪ್ ಆಗಿರ್ತಾರೆ, ಬಾಟಮ್ ಅಲ್ಲಿ ಸೆಲ್ಲರ್ಸ್ ಟ್ರ್ಯಾಪ್ ಆಗಿರ್ತಾರೆ. ಅಂತ ಟೈಮ್ ಅಲ್ಲಿ ಮಾರ್ಕೆಟ್ 100% ರಿವಿಸಿಟ್ ಆಗುತ್ತೆ ಅಂತ ಹೇಳ್ತಾ ಇರ್ತೇನೆ ಲೈವ್ ಅಲ್ಲಿ, ಓಕೆನಾ. ಸೊ ಅದೇ ರೀತಿ ನೆಕ್ಸ್ಟ್ ಬರುತ್ತೆ ಎಕ್ಸಿಕ್ಯೂಷನ್ ಮೋಡ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಮಾರ್ಕೆಟ್ ಏನಾಗುತ್ತೆ, ಸಡನ್ ಆಗಿ ಈ ತರ ಒಂದು ಸ್ಟ್ರಾಂಗ್ ಆಗಿ ಒಂದು ಮೂಮೆಂಟಮ್ ಮಾಡ್ತಾ ಹೋಗ್ತಾ ಇರುತ್ತೆ, ಹೈಯರ್ ಹೈ. ಅವಾಗ ಸಡನ್ ಆಗಿ ನೀವು ನೋಡ್ತಾ ಇರ್ತೀರ, ಸಡನ್ ಆಗಿ ಮಾರ್ಕೆಟ್ ಸ್ಟಾಪ್ ಆಗ್ಬಿಡುತ್ತೆ, ಓಕೆನಾ. ಈ ತರ ಒಂದು ದೊಡ್ಡ ಕ್ಯಾಂಡಲ್ ಬಂದ್ಗಳೇ ಸ್ಟಾಪ್ ಆಗ್ಬಿಡುತ್ತೆ. ಯಾಕೆ ಸ್ಟಾಪ್ ಆಗುತ್ತೆ ಅಂದ್ರೆ ಅದನ್ನ ಎಕ್ಸಿಕ್ಯೂಷನ್ ಮೋಡ್ ಅಂತ ಹೇಳಿ ಕರಿತೀವಿ. ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಟೈರ್ಡ್ ಮೂಡ್ಗೆ ಹೋಗ್ಬಿಡುತ್ತೆ ಮಾರ್ಕೆಟ್. ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ, ಸ್ಟಾಪ್ ಆಗಿದ್ದೆ ನೆಕ್ಸ್ಟ್ ಬರೋದು ಸೆಲ್ಲಿಂಗ್ ಕಡೆ, ಓಕೆನಾ. ಸೆಲ್ಲಿಂಗ್ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಡೌನ್ ಟ್ರೆಂಡ್ ಮಾರ್ಕೆಟ್ ಅಂತ ಹೇಳಿ ಕರಿತೀವಿ. ಡೌನ್ ಟ್ರೆಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಎಕ್ಸಿಕ್ಯೂಷನ್ ಮೋಡ್ ಹೋದಾಗ ಟ್ರೆಂಡ್ ಚೇಂಜ್ ಆಗುತ್ತೆ, ಅದನ್ನ ಡೌನ್ ಟ್ರೆಂಡ್ ಮಾರ್ಕೆಟ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ಬರುತ್ತೆ ಡೆಲ್ಟಾ ಅಂತ ಹೇಳಿ ಬರುತ್ತೆ, ಓಕೆನಾ. ಸೊ ಡೆಲ್ಟಾ ಅಂದ್ರೆ ಇಲ್ಲಿ ಬೈಯರ್ ಮತ್ತು ಸೆಲ್ಲರ್ ನಡುವೆ, ಓಕೆನಾ. ಸೊ ಬೈಯರ್ ಮತ್ತು ಸೆಲ್ಲರ್ ನಡುವೆ ಏನ್ ಡಿಫ್ರೆನ್ಸ್ ತೆಗಿತೀವಿ ಅಲ್ವಾ, ಸೊ ಅವಾಗ ನಮ್ಗೆ ಡೆಲ್ಟಾ ಸಿಗುತ್ತೆ, ಓಕೆನಾ. ಡೆಲ್ಟಾನ ಏನ್ ಮಾಡ್ತೀವಿ ಅಂದ್ರೆ ಒಂದು ಬುಲಿಶ್ ಕ್ಯಾಂಡಲ್, ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಕನ್ಫರ್ಮೇಶನ್ ಇದೇ ಪಾಯಿಂಟ್ ಇಂದ ಮೇಲ್ಗಡೆ ಹೋಗುತ್ತಾ, ಇದೇ ಪಾಯಿಂಟ್ ಇಂದ ಸೆಲ್ಲಿಂಗ್ ಬರುತ್ತಾ ಅಂತೇಳಿ ಎಕ್ಸಾಕ್ಟ್ ಆಗಿ ನಮ್ಗೆ ಏನ್ ತಿಳಿಸ್ಕೊಡುತ್ತೆ ಅಂದ್ರೆ ಡೆಲ್ಟಾ ತಿಳಿಸ್ಕೊಡುತ್ತೆ, ಓಕೆನಾ. ಅದೇ ರೀತಿ ಕಾಟ್ ಅಂದ್ರೆ ಏನು, ಓಕೆನಾ. ಕಾಟ್ ಅಂದ್ರೆ ಒಂದು ಬುಲಿಶ್ ಕ್ಯಾಂಡಲ್ ದಲ್ಲಿ ಅಥವಾ ಒಂದು ಬೇರಿಶ್ ಕ್ಯಾಂಡಲ್ ದಲ್ಲಿ ಬೈಯರ್ ಮತ್ತು ಸೆಲ್ಲರ್ಸ್ ಯಾವ ರೀತಿ ಕಮಿಟ್ಮೆಂಟ್ ಆಗಿದ್ದಾರೆ, ಅಗ್ರೆಸಿವ್ ಆಗಿ ಕಮಿಟ್ಮೆಂಟ್ ಆಗಿದ್ರೆ ಅಥವಾ ನಾರ್ಮಲ್ ಆಗಿ ಕಮಿಟ್ಮೆಂಟ್ ಆದ್ರೆ. ಅಗ್ರೆಸಿವ್ ಆಗಿ ಕಮಿಟ್ಮೆಂಟ್ ಆದ್ರೆ ನಾವು ಎಂಟ್ರಿ ಆಗ್ಬೇಕಾ ಬೇಡವಾ ಅನ್ನೋದು ಕ್ಲಾರಿಟಿ ಸಿಗುತ್ತೆ. ನಾರ್ಮಲ್ ಆಗಿ ಕಮಿಟ್ ಆದ್ರೆ ಮಾರ್ಕೆಟ್ ಏನಾಗುತ್ತೆ, ರಿವರ್ಸಲ್ ಆಗುತ್ತಾ ಅಥವಾ ಏನಾದ್ರೂ ಸೈಡ್ ವೇಸ್ ಆಕ್ಟಿವಿಟಿ ಹೋಗುತ್ತಾ, ಪ್ರತಿಯೊಂದು ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಇದು ಕಾಟ್ ಅಲ್ಲಿ, ಓಕೆ. ಇವೆರಡು ಕಾಂಬಿನೇಷನ್ ಮಾಡಿದಾಗ ಇನ್ನು ಹೈಲಿ ನಮ್ಗೆ ಏನಾಗುತ್ತೆ, ಕ್ಲಾರಿಟಿ ಸಿಗುತ್ತೆ, ಮಾರ್ಕೆಟ್ ಡೈರೆಕ್ಷನ್ ಮೂವ್ ನ ಕಂಡುಹಿಡಿಬಹುದು ಈಸಿಯಾಗಿ, ಓಕೆನಾ. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನಿಮ್ಗೆ ಇವೆಲ್ಲಾ ಕಾನ್ಸೆಪ್ಟ್ ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಡೆಪ್ತ್ ಆಗಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ, ಓಕೆನಾ. ಇದ್ರ ಮೇಲೆ ತುಂಬಾನೇ ಎಕ್ಸ್ಪ್ಲನೇಷನ್ ಇದಾವೆ, ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಅನ್ನ ಇನ್ ಡೆಪ್ತ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀವಿ, ಓಕೆನಾ. ಸೊ ಇದ್ರ ನೋಡಿ ನೆಕ್ಸ್ಟ್ ಬರುತ್ತೆ, ನೋಡೋಣ ಏನ್ ಬರುತ್ತೆ ಅಂತೇಳಿ, ಓಕೆ. ಸೊ ಇವಾಗ ನಾನು ಟ್ರೇಡ್ ಸೆಟಪ್ ಅನ್ನ ಮಾಡ್ಕೊಂಡಿದ್ದೆ, ಓಕೆನಾ. ಸೊ ಮಾರ್ಕೆಟ್ ನಲ್ಲಿ ಯಾವ ರೀತಿ ಡೈರೆಕ್ಷನ್ಸ್ ಬರುತ್ತೆ ಅಂದ್ರೆ ಮುಂಚಿತವಾಗಿ ಗೊತ್ತಾಗುತ್ತೆ, ಓಕೆನಾ. ಇದು ಡಿಮ್ಯಾಂಡ್ ಝೋನ್ ಅನ್ನ ಕ್ರಿಯೇಟ್ ಆದಾಗ ನೋಡಿ ನಾ ಏನೆಲ್ಲ ತಿಳಿಸ್ಕೊಡ್ತಾ ಇದೀನಿ ಅದು ಮಾರ್ಕೆಟ್ ನಲ್ಲಿ ರಿಯಾಕ್ಟ್ ಆಗುತ್ತೆ, ಓಕೆನಾ. ಸೊ ಫಸ್ಟ್ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ, ಒಂದು ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆದ್ರೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಮೂಮೆಂಟಮ್ ಬರುತ್ತೆ. ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೋಬೇಕು, ಟ್ರೇಡ್ ಅನ್ನ ಹಿಡಿಬೇಕು, ಸ್ಮಾಲ್ ರಿಸ್ಕ್ ಅನ್ನ ಬಾಟಮ್ ಅಲ್ಲಿ, ಓಕೆನಾ. ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆದಾಗ, ಓಕೆನಾ. ಸೊ ಇದ್ರ ತರ ತುಂಬಾ ಎಕ್ಸಾಂಪಲ್ಸ್ ಇದಾವೆ, ಲೈವ್ ಅಲ್ಲಿ ನಡೆದಿರೋದು ಎಕ್ಸಾಂಪಲ್ ಇದು ಅಬ್ಸರ್ವ್ ಮಾಡಿ. ಇದು ಡೇಟ್ ನೋಡಿ ಯಾವ್ದಿದು, ಓಕೆ. ಆಗಸ್ಟ್ 8 ಅಂದ್ರೆ ಬಿಫೋರ್, ಓಕೆನಾ. ಆಗಸ್ಟ್ 7 ಇದು, ಓಕೆನಾ. ಆಗಸ್ಟ್ 7 ಒಳಗೆ ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು, ಕಾಟ್ ಅನ್ನ ಚೆಕ್ ಮಾಡ್ಬೋದು ಇಲ್ಲಿ, ಓಕೆನಾ. ಇದು ಕಾಟ್ ಅಂತ ಹೇಳಿ ಕರಿತೀವಿ. 114 ಇದು ಬೈಯಿಂಗ್ ಕಾಟ್ ಆಗುತ್ತೆ, ಇದು ಸೆಲ್ಲಿಂಗ್ ಕಾಟ್ ಆಗುತ್ತೆ 21, ಓಕೆನಾ. ಈ ಕ್ಯಾಂಡಲ್ ದಲ್ಲಿ ಬೈಯರ್ಸ್ ಕಮಿಟ್ಮೆಂಟ್ ಸ್ಟ್ರಾಂಗ್ ಆಗಿರೋದ್ರಿಂದ ಇದನ್ನ ಡಿಮ್ಯಾಂಡ್ ಝೋನ್ ಅಂತ ಹೇಳಿ ಕರಿತೀವಿ, ಓಕೆನಾ. ಅಗ್ರೆಸಿವ್ ಆಗಿ ಬೈಯರ್ಸ್ ಬಂದಿದ್ದಾರೆ, ಓಕೆನಾ. ಡೆಲ್ಟಾನ್ ಕೂಡ ಸಪೋರ್ಟ್ ಮಾಡಿದೆ, ಮೊಮೆಂಟಮ್ ತಗೊಂಡು ಹೋಗಿದ್ದಾರೆ, ಓಕೆನಾ. ಇದು ಡಿಮ್ಯಾಂಡ್ ಝೋನ್ ಅಂತ ಹೇಳಿ ಕರಿತೀವಿ. ಸೊ ಅದೇ ರೀತಿ ನೋಡಿ ನೆಕ್ಸ್ಟ್ ಎಕ್ಸಾಂಪಲ್ ಬರುತ್ತೆ ನೋಡಿ. ಡಿಮ್ಯಾಂಡ್ ಝೋನ್ ಬಂದಾಗ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಬಾಟಮ್ ಅಲ್ಲಿ ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಓಕೆನಾ. ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆದಾಗ ಇಲ್ಲಿ ನೋಡಿ 382 ಏನ್ ಬಂದಿದೆ, ಬೈಯಿಂಗ್ ಸೈಡ್ ಕಾಟ್ ಬಂದಿದೆ. ಸೆಲ್ಲಿಂಗ್ ಕೂಡ ಎಷ್ಟು ಬಂದಿದೆ, 33 ಏನ್ ಬಂದಿದೆ, ಸೆಲ್ಲಿಂಗ್ ಕಾಟ್ ಬಂದಿದೆ. ಬೈಯರ್ ಕಮಿಟ್ಮೆಂಟ್ ಸ್ಟ್ರಾಂಗ್ ಆಯ್ತಲ್ವಾ, ಇಲ್ಲಿ ಈ ಕ್ಯಾಂಡಲ್ ನಲ್ಲಿ ಸ್ಟ್ರಾಂಗ್ ಆಗಿ ಬೈಯರ್ಸ್ ಕಮಿಟ್ಮೆಂಟ್ ಆಗಿದ್ದಾರೆ. ಅದೇ ರೀತಿ ನೋಡಿ ಡೆಲ್ಟಾ ಕೂಡ ಸ್ಟ್ರಾಂಗ್ ಆಗಿ ಬಂದಿದೆ, ಇದು ಪಾಸಿಟಿವ್ ಡೆಲ್ಟಾ ಅಂತ ಹೇಳಿ ಬರುತ್ತೆ. ಇದನ್ನೆಲ್ಲ ಡೆಪ್ತ್ ಆಗಿ ತಿಳಿಸ್ತಾ ಹೋಗ್ತೀನಿ. ಆ ತರ ಬಂದಾಗ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಒಂದು ಮೂಮೆಂಟಮ್ ಬರುತ್ತೆ ಕ್ವಿಕ್ ಆಗಿ, ಈ ತರ ಬಿಗ್ ಮೂವ್ ಹಿಡಿಬಹುದು ಆರಾಮಾಗಿ ಸ್ಮಾಲ್ ರಿಸ್ಕ್ ಅನ್ನ ತಗೊಂಡು. ಸೊ ನೋಡಿ ಮಾರ್ಕೆಟ್ ನೋಡಿ ಸಪ್ಲೈ ಝೋನ್ ಟಾಪ್ ಅಲ್ಲಿ ಸಪ್ಲೈ ಝೋನ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅಬ್ಸರ್ವ್ ಮಾಡಿ ಕ್ಯಾಂಡಲ್ ಅಲ್ಲಿ ಸೆಲ್ಲಿಂಗ್ ಕಡೆ ಕ್ವಾಟ್ ನೋಡಿ 199 ಸೆಲ್ಲಿಂಗ್ ಕ್ವಾಟ್ ಬಂದಿದೆ. ಅದೇ ರೀತಿ ಬೈಯಿಂಗ್ ಕ್ವಾಟ್ ಎಷ್ಟು ಬಂದಿದೆ, 16, ಫುಲ್ ಸ್ಟ್ರಾಂಗ್. ಡೆಲ್ಟಾ ನೆಗೆಟಿವ್ ಬಂದ್ಮೇಲೆ ಏನಾಯ್ತು, ಮಾರ್ಕೆಟ್ ಫಾಲ್, ಫುಲ್ ಡೇ ಫಾಲ್,
2 ದಿನ 3 ದಿನ ಕಂಟಿನ್ಯೂಸ್ ಆಗಿ ಬಿದ್ದಿದೆ. ಮಾರ್ಕೆಟ್ ನಲ್ಲಿ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೊಂಡು ಪೂರ್ತಿ ಇನ್ ಡೆಪ್ತ್ ಆಗಿರುತ್ತೆ ಅಲ್ಲಿ. ಓಕೆನಾ. ನೆಕ್ಸ್ಟ್ ನೋಡಿ ಯಾವ ರೀತಿ ಟ್ರಾಪ್ಡ್ ಸೆಲ್ಲರ್ಸ್ ಅಲ್ಲಿ ಟ್ರಾಪ್ ಆಗ್ತಾರೆ ಈ ಕ್ಯಾಂಡಲ್ ಅಲ್ಲಿ. ಈ ತರ ಒಂದು ಸ್ಟ್ರಾಂಗ್ ಆಗಿ ಬೈಯಿಂಗ್ ಕ್ಯಾಂಡಲ್ ಬಂದು ಇಲ್ಲೆಲ್ಲ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲೆಲ್ಲ ಬಯರ್ಸ್ ಬಂದಿದ್ದಾರೆ. ಈ ತರ ಬಯರ್ಸ್ ಬಂದ್ಮೇಲೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಾಗಿತ್ತಲ್ವಾ. ಸೊ ಯಾಕೆ ಹೋಗ್ಲಿಲ್ಲ ಅಂದ್ರೆ ಎಮೋಷನಲಿ ಅಬ್ಸರ್ಪ್ಷನ್ ಏರಿಯಾ ಅಂತ ಹೇಳಿ ಕರಿತೀವಿ. ಅಬ್ಸರ್ಪ್ಷನ್ ಏರಿಯಾ ಮೇಲೆ ಒಂದು ಇನ್ ಡೆಪ್ತ್ ಆಗಿ ತಿಳಿಸ್ಕೊಟ್ಟಿದೀವಿ. ಓಕೆನಾ. ಅಲ್ಲಿ ಅಬ್ಸರ್ಪ್ಷನ್ ಏರಿಯಾ ಕ್ರಿಯೇಟ್ ಆಯ್ತಂದ್ರೆ ಮಾರ್ಕೆಟ್ ನಲ್ಲಿ ಏನಾಗುತ್ತೆ, ಸಡನ್ ಆಗಿ ಬೈಯಿಂಗ್ ಕಡೆ ಹೋಗ್ತಾ ಇರೋ ಮಾರ್ಕೆಟ್ ಸೆಲ್ಲಿಂಗ್ ಕಡೆ ಟರ್ನ್ ಆಗುತ್ತೆ. ಸೊ ಅಲ್ಲಿ ಟಾಪ್ ಅಲ್ಲಿ ಸೆಲ್ಲರ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಓಕೆನಾ. ಚೆಕ್ ಮಾಡುದು ಕಾಟ್ ನೋಡಿ, ಆಲ್ಮೋಸ್ಟ್ ಏನಾಗಿದೆ, ಡೆಲ್ಟಾ ಡೈವರ್ಜೆನ್ಸ್ ಆಗಿರೋದ್ರಿಂದ ಡೆಲ್ಟಾನು ಕೂಡ ಶಿಫ್ಟ್ ಆಗಿದೆ, ಫುಲ್ ಸೆಲ್ಲಿಂಗ್ ಕಡೆ ಶಿಫ್ಟ್ ಆಗಿದೆ. ಮಾರ್ಕೆಟ್ ಏನಾಗಿದೆ, ಟೆಂಪರರಿ ಮೇಲ್ಗಡೆ ಹೋಗಿ ಸೆಲ್ಲಿಂಗ್ ಆಗಿದೆ, ಟ್ರಾಪ್ಡ್ ಸೆಲ್ಲಿಂಗ್. ಇದು ಈ ತರ ಟ್ರೇಡ್ ಸೆಟಪ್ ಮಾಡ್ಬೋದು. ಟ್ರಾಪ್ ಕಡೆನೂ ಮಾಡ್ಬೋದು, ಡಿಮ್ಯಾಂಡ್ ಸಪ್ಲೈ ಅಲ್ಲಿ ಮಾಡ್ಬೋದು. ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಇದೊಂಥರ ಸ್ಟಡೀಸ್ ಇದೆ, ಯಾವುದು ಸ್ಮಾರ್ಟ್ ಮನಿ ಬೈಯರ್ಸ್. ಇವ್ರು ಆಲ್ರೆಡಿ ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಪ್ರೈಸ್ ಪುಲ್ ಬ್ಯಾಕ್ ಬರುತ್ತೆ. ಓಕೆನಾ. ಪುಲ್ ಬ್ಯಾಕ್ ಬಂದಾಗ ಏನಿರುತ್ತೆ, ಒಂದು ಟ್ರೇಡ್ ಇರುತ್ತೆ, ಅದು ಸ್ಮಾರ್ಟ್ ಮನಿ ಬೈಯರ್ ಅಂತ ಹೇಳಿ ಕರಿತೀವಿ. ಆ ಸ್ಮಾರ್ಟ್ ಮನಿ ಬೈಯರ್ಸ್ ಕನ್ಫರ್ಮೇಶನ್ ತಗೋಬೇಕಂತಂದ್ರೆ ಸೊ ನಾವು ನೋಡ್ಬೇಕಾಗಿರೋದು ಅಗೇನ್ ಕಾಟ್. ಓಕೆನಾ. ಬೈಯಿಂಗ್ ಸೈಡ್ ಕ್ವಾಟು, ಸೆಲ್ಲಿಂಗ್ ಸೈಡ್ ಕ್ವಾಟು. ಯಾವ ತರ ಇದೆ, ಅಗ್ರೆಸಿವ್ ಆಗಿ ಬೈಯರ್ಸ್ ಬಂದಿದ್ದಾರೆ, ಸೆಲ್ಲರ್ಸ್ ಇಲ್ಲ. ಹೌದಾ. ಕ್ಯಾಂಡಲ್ ಅಲ್ಲಿ ಸೆಲ್ಲರ್ಸ್ ಇಲ್ಲ. ಹಾಗಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಡೆಲ್ಟಾ ಕ್ವಾಟ್ ಅನ್ನು ಚೆಕ್ ಮಾಡ್ತೀವಿ. ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಬಂದಿದೆ ಅಂತ ಹೇಳಿ ನಾವೇನ್ ಮಾಡ್ಬೋದು, ಟ್ರೇಡ್ ಸೆಟಪ್ ಮಾಡ್ಬೋದು. ಕರೆಕ್ಟ್ ಆಗಿ ಎಂಟ್ರಿನ ತಗೊಳ್ಳಿ. ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಕೆಳಗಡೆ SLD ಒಂದು ಮೂಮೆಂಟ್ ಅನ್ನ ಆರಾಮಾಗಿ ಹಿಡಿಬಹುದು ಮಾರ್ಕೆಟ್ ನಲ್ಲಿ ಈಸಿಯಾಗಿ. ಓಕೆನಾ. ಈ ರೀತಿ ನಾವು ಟ್ರೇಡ್ ಸೆಟಪ್ ಮಾಡ್ಕೊಂಡು ಮಾಡಿದ್ರೆ 100% ಬರ್ಕೊಡ್ತೀನಿ. ಮಾರ್ಕೆಟ್ ನಲ್ಲಿ ಸಕ್ಸಸ್ ಆಗುದು ಗ್ಯಾರಂಟಿ. ಅಂದ್ರೆ ಮಾರ್ಕೆಟ್ ನಲ್ಲಿ ಸೈಕಾಲಜಿನ ಬಿಲ್ಡ್ ಮಾಡ್ಕೋಬೇಕು. 99% ಮಾರ್ಕೆಟ್ ನಲ್ಲಿ ಸೈಕಾಲಜಿ ಮೇಲೆ ನಿಂತಿರೋದು ಮಾರ್ಕೆಟ್. ಓಕೆನಾ. ಸೊ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ರಿಸ್ಕ್ ಇರುತ್ತೆ. ಕರೆಕ್ಟ್ ಆಗಿ ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡಿ ಟ್ರೇಡ್ ಮಾಡ್ಬೇಕಾಗುತ್ತೆ. ಓಕೆನಾ. ಸೊ ಯಾವುದೇ ಕಾರಣಕ್ಕೂ ಪದೇ ಪದೇ ಟ್ರೇಡ್ ಮಾಡೋದ್ರಿಂದ ದುಡ್ಡು ಬರಲ್ಲ. ಇನ್ಸ್ಟಿಟ್ಯೂಷನ್ ದವರು ಒಂದು ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡಲ್ಲ. ಓಕೆನಾ. 2 ದಿನ 3 ದಿನ ವೇಟ್ ಮಾಡ್ತಿರ್ತಾರೆ. ನೀವ್ ಯಾವ ತರ ಟ್ರೇಡ್ ಮಾಡ್ತಿಲ್ಲ ಅಂತೇಳಿ ಅಬ್ಸರ್ವ್ ಮಾಡ್ತಿರ್ತಾರೆ. ಇನ್ಸ್ಟಿಟ್ಯೂಷನ್ ದವರು ಅಬ್ಸರ್ವ್ ಮಾಡೋದು. ಓಕೆನಾ. ಅವ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾವ್ದೋ ಒಂದ್ ಲೆವೆಲ್ ಅಲ್ಲಿ ರಿಜೆಕ್ಷನ್ ಆಗುತ್ತೆ, ಕನ್ಫರ್ಮೇಶನ್ ಬರುತ್ತೆ, ಪಂಚ್ ಮಾಡ್ತಾರೆ, ಬೀಳುತ್ತೆ ಮಾರ್ಕೆಟ್. ಕ್ಯಾಪ್ಚರ್ ಮಾಡಿದ್ರೆ 100-200 ಪಾಯಿಂಟ್ ಕ್ಯಾಪ್ಚರ್ ಮಾಡೋಣ. ಅವರು 1000-200,000 ಮಟ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಮಾರ್ಕೆಟ್ ನಲ್ಲಿ. ಗೊತ್ತಾಯ್ತಾ. ಈ ತರ ಮಾರ್ಕೆಟ್ ನಲ್ಲಿ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ತಾರೆ. ಓಕೆನಾ. ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆಗದಾಗ ಅಗೇನ್ ನೋಡಿ, ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆಗಿದೆ. ಅಗೇನ್ ಡಿಮ್ಯಾಂಡ್ ಝೋನ್ ಬಂದಿದೆ. ಮಾರ್ಕೆಟ್ ನಲ್ಲಿ ಬೈಯರ್ಸ್ ಅಗ್ರೆಸಿವ್ ಆಗಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಮಾರ್ಕೆಟ್ ನಲ್ಲಿ ಮೂವ್ಮೆಂಟ್ ಅನ್ನು ಕೊಟ್ಟಿದೆ, ಸ್ಟ್ರಾಂಗ್ ಆಗಿ ಮೂವ್ಮೆಂಟ್. ಸೊ ಎಲ್ಲ ಬ್ಯಾಂಕ್ ನಿಫ್ಟಿ ಮೇಲೆ ಇದೆ. ಓಕೆನಾ. ಸೊ ಬ್ಯಾಂಕ್ ನಿಫ್ಟಿನ ಒಂದ್ ಇಂಡೆಕ್ಸ್ ಅನ್ನ ಪರ್ಫೆಕ್ಟ್ ಆಗಿ ಎನಾಲಿಸಿಸ್ ಮಾಡೋದನ್ನ ಕಲ್ತ್ಕೊಳ್ಳಿ. 100% ಎಲ್ಲ ಇಂಡೆಕ್ಸ್ ಅಲ್ಲೂ ಸೇಮ್ ವರ್ಕ್ ಆಗುತ್ತೆ. ಓಕೆನಾ. ಸೊ ನಿಮ್ಗೆ ಲೈವ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಪ್ರತಿಯೊಂದನು ಲೈವ್ ಅಲ್ಲಿ ಸ್ಟಾಕ್ಸ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ, ಇಂಡೆಕ್ಸ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ, ಪ್ರತಿಯೊಂದನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆನಾ. ಸೊ ನೀವು ಫಸ್ಟ್ ಫೋಕಸ್ ಮಾಡೋದು ಬ್ಯಾಂಕ್ ನಿಫ್ಟಿ ಮೇಲೆ. ಓಕೆನಾ. ನೋಡಿ ಸ್ಮಾರ್ಟ್ ಮನಿ ಸೆಲ್ಲರ್ಸ್ ಅಗೇನ್ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದಿದೆ. ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಹೋಗಿಲ್ಲ. ನೆಕ್ಸ್ಟ್ ಕ್ಯಾಂಡಲ್ ದಲ್ಲಿ ಬೈಯರ್ ನ ಟ್ರಾಪ್ ಮಾಡಿದ್ದಾರೆ. ಸೊ ಬೈಯರ್ ನ ಟ್ರಾಪ್ ಮಾಡಿ ಅಗ್ರೆಸಿವ್ ಆಗಿ ಸೆಲ್ಲರ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಇವೆಲ್ಲ ಲಾಟ್ಸ್ ಅಂತ ಕರಿತೀವಿ. 93 ಲಾಟ್, 99 ಲಾಟ್, 153 ಲಾಟ್, ಸೆಲ್ಲಿಂಗ್ ಲಾಟ್. ಇವೆಲ್ಲ ಸೆಲ್ಲಿಂಗ್ ಸೈಡ್ ಅಗ್ರೆಸಿವ್ ಆಗಿ ಟಾಪ್ ಅಲ್ಲಿ ಆರ್ಡರ್ ನ ಪಂಚ್ ಮಾಡಿದ್ದಾರೆ. ಓಕೆನಾ. ಇಲ್ಲೆಲ್ಲ ಶಿಫ್ಟ್ ಆಗಿದೆ, ಡೆಲ್ಟಾ ಎಲ್ಲ ನೆಗೆಟಿವ್ ಶಿಫ್ಟ್ ಆಗಿದೆ. ಓಕೆನಾ. ಸೆಲ್ಲರ್ಸ್ ಎಂಟ್ರಿ ಕೊಟ್ಟ ಮೇಲೆ ಮಾರ್ಕೆಟ್ ಏನಾಯ್ತು, ಸ್ಮಾಲ್ SL ನ ಇಟ್ಕೊಂಡು ಟ್ರೇಡ್ ಅನ್ನ ಮಾಡಬಹುದು ಈಸಿಯಾಗಿ ಸೆಲ್ಲಿಂಗ್ ಕಡೆ. ಓಕೆನಾ. ಈ ತರ ನಾವು ಟ್ರೇಡ್ ಸೆಟಪ್ ಮಾಡ್ಕೊಂಡ್ರೆ 100% ಏನಾಗುತ್ತೆ, ಟ್ರೇಡಿಂಗ್ ಅನ್ನ ಈಸಿಯಾಗಿ ನಾವೇನ್ ಮಾಡ್ಬೋದು ಅಂದ್ರೆ ಸೆಟಪ್ ಮಾಡ್ಕೊಂಡು ಟ್ರೇಡ್ ಅನ್ನ ಮಾಡ್ಬೋದು. ಏನಾದ್ರೂ ಡೌಟ್ಸ್ ಇದೆನಾ? ಮಾತಾಡಿ, ಯಾರಾದ್ರೂ ಮಾತಾಡ್ಬೋದು. ಏನಾದ್ರು ಡೌಟ್ಸ್ ಇದ್ರೆ. ಹಲೋ ಸರ್. ಹಾ ಹೇಳಿ ಸರ್. ಈಗ ಸಪ್ಲೈ ಅಂಡ್ ಡಿಮ್ಯಾಂಡ್ ಏನ್ ಝೋನ್ ಕ್ರಿಯೇಟ್ ಆಗುತ್ತಲ್ಲ, ಅದು ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತಾ? ಆಟೋಮೆಟಿಕ್ ಅಂದ್ರೆ ಹೆಂಗಿಲ್ಲ ಸರ್, ನಾವು ಕೋರ್ಸ್ ಅಲ್ಲಿ ತಿಳಿಸ್ಕೊಟ್ಟಿದೀವಿ ಯಾವ ರೀತಿ ಡಿಮ್ಯಾಂಡ್ ಝೋನ್ ಐಡೆಂಟಿಫಿಕೇಶನ್ ಮಾಡ್ಬೇಕಂತೇಳಿ, ಯಾವ ತರ ಸಪ್ಲೈ ಝೋನ್ ಅನ್ನ ಐಡೆಂಟಿಫಿಕೇಶನ್ ಮಾಡ್ಬೇಕಂತೇಳಿ, ಅದಕ್ಕೆ ಯಾವ ರೀತಿ ಪಾರ್ಟಿಸಿಪೇಷನ್ ಆದ್ರೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅದನ್ನೆಲ್ಲ ನಾವು ತಿಳಿಸ್ಕೊಟ್ಟಿದೀವಿ. ಅಲ್ಲ ತಿಳಿಸ್ಕೊಟ್ಟಿರಲ್ಲ. ಈಗ ನಿಮ್ಮ ಸಾಫ್ಟ್ವೇರ್ದಾಗ ಮುಂದ್ ಕುಂತಾಗ ಸಪ್ಲೈ ಡಿಮ್ಯಾಂಡ್ ನಿಮ್ಗೆ ಅಲ್ಲೇ ತೋರಿಸಿದ್ರೆ ಅದೇ ತರ ಅದ್ರ ನಾರ್ಮಲ್ ಆಗಿ ಅದು ತಾನೇ ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ, ನಾವು ಕ್ರಿಯೇಟ್ ಮಾಡ್ತೀವಿ. ಐಡೆಂಟಿಫಿಕೇಶನ್ ಮಾಡೋದನ್ನ ಕಲಿಬೇಕು, ನಾವು ತಿಳಿಸ್ಕೊಡ್ತೀವಿ. ಅಲ್ಲಿ ಕೋರ್ಸ್ ಅಲ್ಲಿ ಇದೆ ನಿಮ್ಗೆ ಡಿಮ್ಯಾಂಡ್ ಝೋನ್ ಹೆಂಗ್ ಕ್ರಿಯೇಟ್ ಆಗುತ್ತೆ, ಸಪ್ಲೈ ಝೋನ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತೇಳಿ. ಅದ್ರ ಮೇಲೆ ಒಂದು ವಿಡಿಯೋ ಇದೆ ನಮ್ದು. ಆ ಡಿಮ್ಯಾಂಡ್ ಝೋನ್ ಐಡೆಂಟಿಫಿಕೇಶನ್ ಮಾಡೋದನ್ನ ಕಲ್ತ್ಕೊಂಡು ಆಮೇಲೆ ನೀವು ಆ ತರ ನೀವು ಐಡೆಂಟಿಫಿಕೇಶನ್ ಮಾಡಿ ಟ್ರೇಡ್ ಅನ್ನ ಮಾಡ್ಬೋದು, ಸೆಟ್ ಮಾಡ್ಬೋದು. ಸರ್ ಟೈಮ್ ಫ್ರೇಮ್ ಏನ್ ಯೂಸ್ ಮಾಡ್ತಾರೋ, ಡೇ ಕ್ಯಾಂಡಲ್ ಯೂಸ್ ಮಾಡ್ತಾರೋ ಅಥವಾ ಏನು? 5 ಮಿನಿಟ್ಸ್ ಅಲ್ಲಿ ಇಂಟ್ರಾಡೇಗೆ 5 ಮಿನಿಟ್ಸ್. ಹಾ ಸರ್.
ಇಂಟ್ರಾಡೇಲಿ 5 ಮಿನಿಟ್ಸ್ ಯೂಸ್ ಮಾಡೋದು. ಡೇ ಕ್ಯಾಂಡಲ್ ಡೇ ಕ್ಯಾಂಡಲ್ ಅಲ್ಲ, 5 ಮಿನಿಟ್ ಕ್ಯಾಂಡಲ್. ಸರ್ ಒಂದೊಂದು ಕ್ಯಾಂಡಲ್ ನಾವು ಅಬ್ಸರ್ವ್ ಮಾಡ್ಕೊಂತ ಹೋದ್ರೆ ಕಷ್ಟ ಆಗುತ್ತೆ ಸರ್. ಇಲ್ಲ ಯಾಕಂದ್ರೆ ನಮ್ಗೆ ಆತರ ಏನಿರಲ್ಲ, ಒಂದೊಂದ್ ಕ್ಯಾಂಡಲ್ ಅಬ್ಸರ್ವ್ ಮಾಡಲ್ಲ, ನಾವು ಸ್ಟಡೀಸ್ ಇದೆ ನಮ್ದು, ಓಕೆನಾ. ಸೊ ಮಾರ್ಕೆಟ್ ನಲ್ಲಿ ಯಾವ ಪಾಯಿಂಟ್ ಅಲ್ಲಿ ಅಬ್ಸರ್ವ್ ಮಾಡ್ಬೇಕಂತೇಳಿ ಒಂದು ಸ್ಟಡೀಸ್ ಇದೆ. ಹೌದಾ, ಈಗ ಒಂಥರ ಸಡನ್ ಡೌನ್ ಬರ್ತತೆ, ಅವನ್ನೆಲ್ಲ ನೋಡ್ಕೊಂಡ್ರೆ ಎಮೋಷನಲಿ ನಾವು ಗೊತ್ತಾಗೋದಿಲ್ಲ, ಹೆಂಗಪ್ಪ ಇದು ಮ್ಯಾಗ್ ಹೋಗುತ್ತೋ ಗೊತ್ತಾಗಲ್ಲ, ಕೆಳಗ್ ಹೋಗುತ್ತೋ ಗೊತ್ತಾಗಲ್ಲ. ಇಲ್ಲ ಮಾತಾಡಿ. ಹಾ ಹೇಳಿ ಸರ್, ಏನಾದ್ರು ಡೌಟ್ಸ್ ಇದ್ರೆ ಇನ್ನೊಂದ್ಸಲ ಹೇಳಿ, ಕರೆಕ್ಟ್ ಆಗಿ ತಿಳಿಸ್ಕೊಡ್ತಾರೆ. ಇದು ಈಗ 5 ಮಿನಿಟ್ ಕ್ಯಾಂಡಲ್ ತಗೊಂಡು ನಿಂತ್ಕೊಳ್ಳಿ, ಒಂದ್ ಕ್ಯಾಂಡಲ್ ಸಡನ್ ಆಗಿ ಮೇಲೆ ಹೋಗುತ್ತೆ, ಆಮೇಲೆ ಇನ್ನೊಂದ್ ಕ್ಯಾಂಡಲ್ ಸಡನ್ ಆಗಿ ಡೌನ್ ಬರ್ತದೆ. ಯಾವ್ದ್ ಮೇಲೆ ಹೋಗುತ್ತಾ ಯಾವ್ದ್ ಕೆಳಗ್ ಹೋಗುತ್ತಾ ನೀವು ಡೇಟಾ ಕಾಟ್ನಾಗ ನೋಡ್ಕೋಬೇಕಂತ ಹೇಳ್ತೀರಿ ನೀವು, ಹೌದಾ? ಈಗ ಅದು ಒಂದ್ ಕ್ಯಾಂಡಲ್ ಹೆಂಗ್ ಟ್ರೇಡ್ ಮಾಡ್ಲಿಕ್ಕೆ ಆಗುತ್ತೆ? ಒಂದ್ 4-5 ಕ್ಯಾಂಡಲ್ ಟ್ರೇಡ್ ಮಾಡಕ್ ಆಗುತ್ತಲ್ಲ, ನಾವು ಹೆಂಗ್ ಮಾಡ್ಬೇಕು ಅದನ್ನ? ನಿಮ್ದು ಡೈಲಿ ಟ್ರೇಡಿಂಗ್ ಸೆಟಪ್ ಎಷ್ಟಿದೆ? ಅಂದ್ರೆ ಡೈಲಿನ ಎಷ್ಟು ಟ್ರೇಡ್ ಮಾಡ್ತೀರಾ ನೀವು? ಅದೇ ಕನ್ಫ್ಯೂಸ್ ಆಗಿದೆ ಸರ್. ನಾವ್ ಈಗ ಸುಮಾರು ನಾವಿವಾಗ ಆರ್ಡರ್ ಹಾಕ್ಬಿಡ್ತೀವಿ, ಅಲ್ಲಿ ಬರೀ ಬ್ರೋಕರೇಜ್ ಹೋಗುತ್ತೆ ಹೊರತು ಅದ್ರ ಪ್ರಾಫಿಟ್ ಬಹಳ ಕಮ್ಮಿ ಇರ್ತದೆ. ನಮ್ದು ಕೋರ್ಸ್ ಅಲ್ಲಿ ನಾವೇನ್ ತಿಳಿಸ್ಕೊಡ್ತಾ ಇದೀವಿ ಅಂದ್ರೆ, ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಫೋಕಸ್ ಮಾಡ್ತೀವಿ. ಡೈಲಿ 1 ಅಥವಾ 2 ಟ್ರೇಡ್ ಅನ್ನ ತಿಳಿಸ್ಕೊಡ್ತೀವಿ. ಯಾವ ರೀತಿ ಮಾಡ್ಬೇಕು, ಯಾವ ಪಾಯಿಂಟ್ ಅಲ್ಲಿ ಬೈ ಮಾಡ್ಬೇಕು, ಯಾವ ಪಾಯಿಂಟ್ ಅಲ್ಲಿ ಸೆಲ್ ಮಾಡ್ಬೇಕು ಅನ್ನೋದೇ ಇರೋದು ಅಲ್ಲಿ ಮೀನು. ಅದ್ರ ಮೇಲೆ ಸ್ಟ್ರಾಟಜಿ ಇದೆ ನಮ್ದು. ಇದು ಆರ್ಡರ್ ಫ್ಲೋ ಮೂಲಕ ಟ್ರೇಡ್ ಮಾಡಲ್ಲ. ಮೊದಲು ಸ್ಟ್ರಾಟಜಿ ಇದಾವೆ. ಆ ಸ್ಟ್ರಾಟಜಿ ನಾನ್ ನಿಮ್ಗೆ ಮೊದಲು ಕಲಿಸ್ತೀವಿ, ಆಮೇಲೆ ನೀವು ಆರ್ಡರ್ ಫ್ಲೋನ ಅಪ್ಲೈ ಮಾಡ್ಬೇಕು. ಮೊದಲು ಲೈವ್ ಅಲ್ಲಿ ಚಾರ್ಟ್ ಅಲ್ಲಿ ತಗೊಂಡ್ ಹೋಗ್ತೇನೆ ನಿಮ್ಗೆ, ಓಕೆನಾ. ಫಸ್ಟ್ ಲೈವ್ ಅಲ್ಲಿ ಚಾರ್ಟ್ ಅನ್ನ ಫುಲ್ 2 ರಿಂದ 3 ವರ್ಷದ ಡೇಟಾ ಇದೆ. ಆ ಡೇಟಾನ ಪೂರ್ತಿ ಚಾರ್ಟ್ ಮೇಲೆ ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದಿದೆ. ಅದನ್ನ ನೋಡಿದ್ರೆ ಅಂದ್ರೆ ಕ್ಲಾರಿಟಿ ಬರುತ್ತೆ. ವಿತೌಟ್ ಆರ್ಡರ್ ಫ್ಲೋ ಇಲ್ದಂಗೆ ಟ್ರೇಡ್ ಮಾಡ್ಬೋದು ನೀವು. ಈಗ ನೀವು ಸ್ಟಾಪ್ ಲಾಸ್ ಅಂತ ಹಾಕ್ತೀವಲ್ಲ, ಸಡನ್ ಆಗಿ ಮಾಡ್ಬಿಡ್ತಾರೆ. ಈಗ ಅದೇ ಸರ್, ಸ್ಟಾಪ್ ಲಾಸ್ ಹ್ಯಾಂಗ್ ಟ್ಯಾಕ್ ಆಗುತ್ತೆ ಅಂದ್ರೆ ನೀವು ಏನಾಗುತ್ತೆ, ನಮ್ಗೆ ಪ್ರಾಫಿಟ್ ಆಗೋದಿಲ್ಲ. ಅದೇ ಸರ್, ಇವಾಗ ನೀವು ಒಂದು ಬುಲಿಶ್ ಕ್ಯಾಂಡಲ್ ಅಂತೇಳಿ ಐಡೆಂಟಿಫಿಕೇಶನ್ ಮಾಡ್ತಿದ್ದೀರಾ, ಹೌದಾ? ನಾರ್ಮಲ್ ಆಗಿ ಒಂದು ಮಾರ್ಕೆಟ್ ಓಪನ್ ಆದ್ಮೇಲೆ ಒಂದು ಬುಲಿಶ್ ಕ್ಯಾಂಡಲ್ ಬರುತ್ತೆ, ಅದನ್ನ ಬೈ ಮಾಡ್ಲಿಕ್ಕೆ ಹೋಗ್ತೀರಾ. ಅದು ಇದೇ ಬುಲಿಶ್ ಕ್ಯಾಂಡಲ್ ಅಂತ ಏನಾದ್ರು ಕ್ಲಾರಿಟಿ ಸಿಗ್ತಾ ಇದೆ ನಿಮ್ಗೆ ಅಲ್ಲಿ ನಾರ್ಮಲ್ ಆಗಿ? ಗೊತ್ತಾಗೋದಿಲ್ಲ. ಸಡನ್ ಆಗಿ ಡೌನ್ ಬಂದಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದು. ಆ ಟೈಮ್ ಆಗ್ಲಿ ಅಷ್ಟು ಸ್ಟಾಪ್ ಲಾಸ್ ಹಂಟ್ ಆಗ್ಬಿಡ್ತಂತೆ. ಅದೇ ಎಮೋಷನಲ್ ಅನ್ನ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಒಂದು ಆರ್ಡರ್ ಫ್ಲೋ ಟೂಲ್ ಅನ್ನ ಯಾಕೆ ಇಟ್ಕೋಬೇಕು ಅನ್ನೋದೇ. ಅಲ್ಲಿ ಬೈಯರ್ ಮತ್ತು ಸೆಲ್ಲರ್ ನಿಮ್ದು ಇವಾಗ ನಿಮ್ಗೆ ಇವಾಗ ನಾನು ನಿಮ್ ಜೋಡಿ ಜಗಳ ಮಾಡಿದ್ರೆ ನಾನ್ ಸೋಲ್ತಾನೆ ಅಲ್ವಾ? ಹೌದಲ್ವಾ? ನಿಮ್ಗೆ ತಾಕತ್ ಜಾಸ್ತಿ ಇರುತ್ತೆ, ಕಡಿಮೆ ಇದೆ. ಹಂಗೆ ಒಂದು ಕ್ಯಾಂಡಲ್ ದಲ್ಲಿ ಬೈಯರ್ ಮತ್ತು ಸೆಲ್ಲರ್ ದ ಕಮಿಟ್ಮೆಂಟ್ ನೋಡ್ಕೋಬೇಕು ನಾವಲ್ಲಿ. ಡೆಲ್ಟಾ ಕಾಟ್ ನೋಡ್ಕೊಂತ ಹೋಗ್ಬೇಕು. ಫಸ್ಟ್ ನೋಡ್ಬೇಕಾಗಿತ್ತು, ಫಸ್ಟ್ ಟೈಮ್ ಅಷ್ಟೇ ನೋಡ್ಬೇಕು. ಯಾವಾಗ ಬಾಟಮ್ ಅಲ್ಲಿ ತಗೊಳಕ್ ರೆಡಿ ಇದೀರಲ್ಲ ಅಲ್ಲಿ ಅಷ್ಟೇ ನೋಡ್ಬೇಕು. ಮತ್ತೆ ಅಲ್ಲಿ ನಿಮ್ ರಿಸ್ಕ್ ಟಾರ್ಗೆಟ್ ಹಿಟ್ ಆಗೋವರೆಗೂ ಬಿಟ್ಬಿಡ್ಬೇಕು, ನೋಡೋದು ಅವಶ್ಯಕತೆನೇ ಇಲ್ಲ. ಅದು ಟಾರ್ಗೆಟ್ ಮಾರ್ಕರ್ ಆಗಿರುತ್ತೆ ನಿಮ್ಮಲ್ಲಿ. ಅದೆಲ್ಲ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಅದೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀವಿ. ಇನ್ನೂ ಕೂಡ ಹೊಸದನ್ನ ಕಲಿತಾ ಇದೀವಿ, ನಮ್ಗೆ ಆಲ್ರೆಡಿ ತಿಳಿಸ್ಕೊಡ್ತೇವೆ. ನಿಮ್ಗೆ ಇನ್ನ ಡೌಟ್ಸ್ ಇದ್ರೆ ಅಷ್ಟೇ ಹೇಳಿ. ಏನಾದ್ರು ನಿಮ್ಗೆ ಇನ್ನೂ ಡೆಪ್ತ್ ಆಗಿ ಏನಾದ್ರು ಅದ್ರ ಬಗ್ಗೆ ಕಾನ್ಸೆಪ್ಟ್ ಅಲ್ಲಿ ಏನಾದ್ರು ಡೌಟ್ ಇದ್ರೆ ಹೇಳಿ. ಮತ್ತೆ ಇಲ್ಲ, ನಮ್ಗೆ ಇದೇ ಕ್ಲಿಯರ್ ಆಗಿಲ್ಲ. ಮತ್ತೆ ಮುಂದೆ ಇದು ಕ್ಲಿಯರ್ ಆದ್ರೆ ಮುಂದೆ ಹೆಜ್ಜೆ ಇಡ್ಲಕ್ ಆಗತ್ತಲ್ವಾ? ಹೇಳಿ ಇನ್ನೊಂದ್ಸಲ ಹೇಳಿ, ಇವಾಗ ಕರೆಕ್ಟ್ ಆಗಿ ಹೇಳಿ. ಈ ಕ್ಯಾಂಡಲ್ ನಿಮ್ಗೆ ಕನ್ಫರ್ಮೇಶನ್ ಸಿಗ್ತಾ ಇಲ್ವಾ? ಇಲ್ಲ, ಈಗ ನಮ್ಗೇನ್ ಬೇಕಾಗಿತ್ತು, ನಮ್ಗೆ ಫಸ್ಟ್ ಝೋನ್ ಕ್ರಿಯೇಟ್ ಆಯ್ತು. ಹೌದೌದು, ಝೋನ್ ಲೆವೆಲ್ ಚಾಟಿಗೆ ಹೋಗೋಣ, ಓಕೆನಾ? ಡೈರೆಕ್ಟ್ ಚಾಟಿಗೆ ಹೋಗೋಣವಾ? ಡೈರೆಕ್ಟ್ ಚಾಟ್ ಹೋಗೋಣ. ನಾರ್ಮಲ್ ಚಾಟ್ ಇದೆ. ಈಗ ಕೆಳಗೆ ಚಾಟ್ ಇದೆ. ಓಕೆ, ಹೇಳಿ. ಈ ಡಿಮ್ಯಾಂಡ್ ಝೋನ್ ಅಂದ್ರೆ ಈ ಕೆಳಗಿದೆನಾ? ಈ ಪಾಯಿಂಟ್ ಅಲ್ಲಿ ಇದೆ, ಓಕೆನಾ? ಇವಾಗ ಈ ಪೂರ್ತಿ ಮೂವ್ಮೆಂಟ್ ಆಗಿದೆಯಲ್ಲ, ಈ ಮೂವ್ಮೆಂಟ್ ಅನ್ನ ತೋರಿಸ್ತೇನೆ ನಿಮ್ಗೆ. ಅದು ಕಮಿಟ್ಮೆಂಟ್ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೇನೆ ಒಂದ್ಸಲ ನಿಮ್ಗೆ ಲೈವ್ ಅಲ್ಲಿ. ಇದನ್ನ ತೋರಿಸ್ತೇನೆ. ಈ ಕಮಿಟ್ಮೆಂಟ್ ಅನ್ನ ನೋಡಿದ್ಮೇಲೆ ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಬೈಯರ್ ಯಾವ ರೀತಿ ಕಮಿಟ್ಮೆಂಟ್ ಆಗ್ತಾರೆ ಅನ್ನೋದು ಗೊತ್ತಾಗ್ಬೇಕು ನಿಮ್ಗೆ ಲೈವ್ ಅಲ್ಲಿ, ಹೌದಾ? ಸೊ ಬಾಟಮ್ ಅಲ್ಲಿ ಬೈಯರ್ ಎಂಟ್ರಿ ಹೇಗೆ ಕೊಡ್ತಾರೆ, ಇಲ್ಲಿ ಈ ಕ್ಯಾಂಡಲ್ ಅಲ್ಲಿ ಯಾವ ರೀತಿ ಎಂಟ್ರಿ ಕೊಟ್ಟಿದ್ದಾರೆ, ಇದೆಲ್ಲ ಗೊತ್ತಾದಾಗೆ ನಿಮ್ಗೆ ಏನಾಗುತ್ತೆ, ಈ ಮೂವ್ ಸಿಗುತ್ತೆ. ಈ ಮೂವ್ ಕ್ಯಾಚ್ ಮಾಡ್ಬೇಕಾದ್ರೆ ಈ ನೋಡಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ, ಡಿಮ್ಯಾಂಡ್ ಜೋನ್ಕಿಂತ ಮೇಲೇನೆ ಮತ್ತೆ ಸಡನ್ ಆಗಿ ಮೂವ್ ಆಗೈತೆ. ಹೌದೌದು, ಮತ್ತೆ ಇದು ಮೂವ್ ಆಗತ್ತೆ ಅಂತ ನಾವ್ ಹೆಂಗ್ ಕನ್ಫರ್ಮ್ ಮಾಡಕ್ಕಾಗತ್ತ? ಅದೇ ಸರ್, ಇವಾಗ ಎಕ್ಸಾಂಪಲ್ ನಾನು ನಿಮ್ಗೆ ಅದೇ ತಿಳಿಸ್ಕೊಟ್ಟೆ ಅಂದ್ರೆ ಕ್ಲಾರಿಟಿ ಸಿಗುತ್ತೆ. ಇವಾಗ ಮಾರ್ಕೆಟ್ ಅಲ್ಲಿ ಸ್ಟ್ರಾಟಜಿ ಇಲ್ದಂಗೆ ಟ್ರೇಡ್ ಮಾಡ್ತೀರಾ? ಸ್ಟ್ರಾಟಜಿ ಬೇಕಾಗತ್ತಲ್ವಾ? ಒಂದು ಪರ್ಫೆಕ್ಟ್ ಆಗಿ ಒಂದು ಸ್ಟ್ರಾಟಜಿ, ಒಂದು ಟೂಲ್ ಅನ್ನ ಇಟ್ಕೋಬೇಕಾಗತ್ತಲ್ವಾ? ಹೌದು.
ಹೌದು. ಇವಾಗ ನಿಮ್ಗೆ ನಮ್ದು ಸ್ಟ್ರಾಟಜಿನ ಒಂದು ಎಕ್ಸಾಂಪಲ್ ಆಕ್ಚುಲಿ ಕೋರ್ಸ್ ಅಲ್ಲಿ ಇರೋದ್ರಿಂದ ಲೈವ್ ಅಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ವರ್ಕ್ ಆಗುತ್ತಂತೆ ಸ್ಟ್ರಾಟಜಿನ. ಓಕೆನಾ? ಹಾ ಸರ್, ಫ್ರೀ ಇದಿರಲ್ವಾ? ಫ್ರೀ ಇದೀರ ಅಂತ ತಿಳಿಸ್ತಾನೆ. ಫ್ರೀ ಇದೀವಿ ಸರ್ ನಾವು. ಎಲ್ರು ಫ್ರೀ ಇದಿರಲ್ವಾ? ಅಂದ್ರೆ ಕೆಲವೊಬ್ರು ಬೇಗ ಹೋಗಿ ಎಕ್ಸಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ರಿಯಲ್ ಆಗಿ ಹೇಳ್ಬೇಕಂದ್ರೆ ಓಕೆನಾ? ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಬೇಕಂದ್ರೆ ಟೈಮ್ ಹಿಡಿಯುತ್ತೆ. ಓಕೆನಾ? ನಡಿ, ಎಲ್ರು ರೆಡಿನಾ? ಇನ್ನೊಂದ್ ತಾಸ್ ತನಕ ಮಾಡಿದ್ರು ನಾವು ಮಾಡ್ತೀವಿ ನಾವು ಇರ್ತೀವಿ. ಓಕೆನಾ? ಯಾಕಂದ್ರೆ ಹಂಗಾದ್ರೆ ರೆಡಿ. ಓಕೆ, ನೋಡಿ ಎಕ್ಸಾಂಪಲ್ ಫಸ್ಟ್ ಸ್ಟ್ರಾಟಜಿನೇ ಇದೆ, ಲೈವ್ ಅಲ್ಲಿ ಅಬ್ಸರ್ವ್ ಮಾಡಿ. ಓಕೆನಾ? ಫಸ್ಟ್ ಮಾರ್ಕೆಟ್ ಏನಾಗುತ್ತೆ, ಓಪನ್ ಆಗುತ್ತೆ. ಈ ಪಾಯಿಂಟ್ ಅಲ್ಲಿ ಎಕ್ಸಾಂಪಲ್ ನಾರ್ಮಲ್ ಏನು ಕ್ಯಾಂಡಲ್ ನೋಡ್ಲಿಕ್ಕೆ ಹೋಗಬೇಡಿ, ಬೈಯಿಂಗ್ ಸೈಡ್ ನೋಡಿ ಅಬ್ಸರ್ವ್ ಮಾಡಿ. ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಪ್ರೈಸ್ ಈ ತರ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬರುತ್ತೆ. ಓಕೆನಾ? ಈ ತರ ಬರುತ್ತೆ, ಅಬ್ಸರ್ವ್ ಮಾಡಿ. ಒಂದು ಸ್ವಿಂಗ್ ಹೈನ ಮಾಡ್ಕೊಂಡು ಈ ತರ ಬ್ರೇಕ್ಔಟ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಅಗೇನ್ ಪುಲ್ ಬ್ಯಾಕ್ ಬರುತ್ತೆ, ಮತ್ತೆ ಬ್ರೇಕ್ಔಟ್ ಆಗುತ್ತೆ. ಓಕೆನಾ? ಸೊ ಬ್ರೇಕ್ಔಟ್ ಆದ್ಮೇಲೆ 2 ಸ್ವಿಂಗ್ ಅನ್ನ ಮಾಡ್ಕೋತಾರೆ. ಮಾರ್ಕೆಟ್ ಏನಾಗುತ್ತೆ, ಸಡನ್ ಆಗಿ ಸ್ಟಾಪ್ ಆಗುತ್ತೆ. ಯಾರೆಲ್ಲ ಅಬ್ಸರ್ವ್ ಮಾಡಿದ್ರ ಸ್ಟಾಪ್ ಆಗುತ್ತೆ, ಸೈಡ್ ವೇಸ್ ಆಕ್ಟಿವಿಟಿ ಹೋಗುತ್ತೆ. ಸ್ಲೋ ಆಗಿದ್ರೆ ಒಂದ್ ಹಾ ಹೇಳಿ. ಸೆಂಟರ್ದಾಗ ಒಂದ್ ಕ್ಯಾಂಡಲ್ ಬರ್ತದೆ. ಓಕೆ, ಸೈಡ್ ವೇಸ್ ಆಕ್ಟಿವಿಟಿ ಮಾಡ್ಕೊಂಡು ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಯಾರು ಸೆಲ್ ಮಾಡಿದಾರೆ ಅವರೆಲ್ಲರೂ ಸೆಲ್ಲರ್ ಔಟ್ ಆಗ್ತಾರೆ. ಈ ಸೆಲ್ಲರ್ ಔಟ್ ಆದ್ಮೇಲೆ ನೆಕ್ಸ್ಟ್ ಬರೋದೇ ಒಂದು ದೊಡ್ಡ ಬೈಯಿಂಗ್ ಕ್ಯಾಂಡಲ್. ಓಕೆನಾ? ಇದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಅಂತ ಹೇಳಿ ಕರಿತೀವಿ. ಈ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಬಂದ್ಮೇಲೆ ನೆಕ್ಸ್ಟ್ ಬರೋದೇ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರುತ್ತೆ. ಓಕೆನಾ? ಈ ಕ್ಯಾಂಡಲ್ ನ ಕನ್ಫರ್ಮೇಶನ್ ತಗೋತೀವಿ ನಾವು, ಆರ್ಡರ್ ಫ್ಲೋದಾಗ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಬರೋದೇ ಏನಂದ್ರೆ ಸಪ್ಲೈ ಝೋನ್. ಓಕೆನಾ? ಸಪ್ಲೈ ಝೋನ್ ಅನ್ನ ಅಬ್ಸರ್ವ್ ಮಾಡ್ತೀವಿ. ಯಾವಾಗ ಮಾರ್ಕೆಟ್ ನಲ್ಲಿ ಸೈಡ್ ವೇಸ್ ಆಕ್ಟಿವಿಟಿ ಹೋಗ್ಬೇಕು, ಅದನ್ನ ಅವಾಗ ನಾವ್ ಏನ್ ಅಬ್ಸರ್ವ್ ಮಾಡ್ತೀವಿ ಅಂದ್ರೆ ಇದನ್ನ ಎಲ್ಲಿ ಸಪ್ಲೈ ಝೋನ್ ಟಾಪ್ ಅಲ್ಲಿ ಸಪ್ಲೈ ಝೋನ್ ಕ್ರಿಯೇಟ್ ಆದಾಗ ಮಾರ್ಕೆಟ್ ಏನಾಗುತ್ತೆ, ಸೆಲ್ಲಿಂಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಟಾಪ್ ಅಲ್ಲಿ. ನಾವು ವೇಟ್ ಮಾಡ್ಬೇಕು, ಸಪ್ಲೈ ಝೋನ್ ಕ್ರಿಯೇಟ್ ಆಗುತ್ತೆ. ಹೌದು ಸರ್, ನೀವು ಸಪ್ಲೈ ಝೋನ್ ನೀವು ಸೆಲ್ಲಿಂಗ್ ಕಡೆ ನೀವು ಫೋಕಸ್ ಟ್ರೇಡ್ ಮಾಡ್ತಿದ್ದೀರ ಅಂದ್ರೆ ಇದೊಂದು ಸೈಡ್ ವೇಸ್ ಆಕ್ಟಿವಿಟಿ ಹೋಗುವವರೆಗೂ ನೀವು ವೇಟ್ ಮಾಡ್ಲೇಬೇಕಾಗುತ್ತೆ ಮಾರ್ಕೆಟ್ ಅಲ್ಲಿ. ಇದು ನಮ್ ಸ್ಟ್ರಾಟಜಿ ಮಾರ್ಕೆಟ್ ನಲ್ಲಿ ಲೈವ್ ಅಲ್ಲಿ ನಡೀತಾ ಇರೋದು. ಎಕ್ಸಾಂಪಲ್ಸ್ ತೋರ್ಸ್ ಅಂದ್ರೆ ಇದ್ರ ಮೇಲೆ 100 ಅಲ್ಲ 200 ಸತಿಗೆ ತೋರಿಸ್ತೇನೆ ಇವಾಗ ಎಕ್ಸಾಂಪಲ್ ಅನ್ನ ಲೈವ್ ಅಲ್ಲಿ. ಇಲ್ಲ, ನನ್ಗೆ ಅದು ಗೊತ್ತಾಗ್ತದೆ ನೀವು ಹೇಳೋದು. ಅದೇ ರೀತಿ ಬಾಟಮ್ ಅಲ್ಲಿ ಪ್ರೈಸ್ ನೀವು ಸೆಲ್ಲಿಂಗ್ ಈ ತರ ಲೋವರ್ ಲೋ ಆಗ್ತಾ ಬರ್ಬೇಕು. ಪ್ರೈಸ್ ಬಾಟಮ್ ಅಲ್ಲಿ ಸೈಡ್ ವೇಸ್ ಹೋಗುವವರೆಗೂ ನೀವು ವೇಟ್ ಮಾಡ್ಬೇಕು. ಮಾರ್ಕೆಟ್ ನಲ್ಲಿ ಯಾಕೆ ಈ ತರ ಸೈಡ್ ವೇಸ್ ಯಾಕೆ ಮಾಡ್ತಾರಂದ್ರೆ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಸ್ವಿಂಗ್ ಅಲ್ಲಿ ಬೈ ಮಾಡಿರ್ತಾರೆ, ಅವ್ರನ್ನ ಎಸಲೆಂಟ್ ಮಾಡಿ ಮತ್ತೆ ಕೆಳ ಬರುತ್ತೆ. ಮತ್ತೆ ಯಾಕಂತ ಇಲ್ಲಿ ಬೈ ಮಾಡಿದವ್ರನ್ನ ಎಸಲೆಂಟ್ ಮಾಡ್ತಾರೆ. ಅಂದ್ರೆ ಪದೇ ಪದೇ ಯಾರು ಬೈ ಮಾಡೋದು ಸೆಲ್ ಮಾಡೋದು ಮಾಡ್ತಿರ್ತಾರ ಅವ್ರನ್ನ ಮಾರ್ಕೆಟ್ ಇಂದ ಔಟ್. ಗೊತ್ತಾಯ್ತಾ? ಪ್ರತಿಯೊಬ್ಬರನ್ನು ಔಟ್ ಮಾಡ್ತಾರೆ. ನೆಕ್ಸ್ಟ್ ಬರೋದು ಅವ್ರದ್ದು ಏನಾಗ್ತದೆ ಅಂದ್ರೆ ಇನ್ಸ್ಟಿಟ್ಯೂಷನ್ ಅವರು ಲಿಮಿಟ್ ಆರ್ಡರ್ ಮೂಲಕ ಏನ್ ಮಾಡ್ತಾರಂದ್ರೆ ಇಲ್ಲಿ ಬಾಟಮ್ ಅಲ್ಲಿ ಬೈಯರ್ ಅಬ್ಸರ್ಪ್ಷನ್ ನಡೀತಾ ಇರುತ್ತೆ. ಸೆಲ್ಲರ್ ಏನ್ ಮಾಡಿದ್ರು ಸೆಲ್ ಮಾಡಿದ್ರು ಮಾರ್ಕೆಟ್ ಕೆಳಗ್ ಬಿಡಲ್ಲ. ಇಲ್ಲಿ ನೀವೇನಾದ್ರು ಬ್ರೇಕ್ ಡೌನ್ ಆಯ್ತು ಅಂದ್ರೆ ಮಾರ್ಕೆಟ್ ನಲ್ಲಿ ಸೆಲ್ ಮಾಡ್ತೀರಾ, ಬೈ ಮಾಡ್ತೀರಾ? ಬ್ರೇಕ್ ಡೌನ್ ಸೆಲ್ ಮಾಡ್ತೀವಿ. ಹೌದಾ? ಬ್ರೇಕ್ ಡೌನ್ ಸೆಲ್ ಮಾಡ್ತೀರಲ್ವಾ? ಇಲ್ಲಿ ನೀವು ಸೆಲ್ ಮಾಡಿದ್ರೆ ಅಂದ್ರೆ ಟ್ರ್ಯಾಪ್ ಹಾಕಿರ. ಇನ್ಸ್ಟಿಟ್ಯೂಷನ್ ಅವರು ಬಾಟಮ್ ಇಂದ ಎಂಟ್ರಿ ಆಗ್ತಾರೆ, ಮಾರ್ಕೆಟ್ ಮೇಲ್ಗಡೆ ತಗೊಂಡು ಹೋಗ್ತಾರೆ. ಇದನ್ನ ಎಕ್ಸಾಂಪಲ್ ತೋರಿಸ್ತೇನೆ ಲೈವ್ ಅಲ್ಲಿ, ನಿಮ್ಗೆ ಕಣ್ ಮುಂದೆ ತೋರಿಸ್ತೇನೆ ಯಾವ ರೀತಿ ಮಾರ್ಕೆಟ್ ಅನ್ನ ಯಾಮಾರಿಸಿ ಹೊಡಿತಾರ ಅಂತೇಳಿ. ಓಕೆನಾ? ಲೈವ್ ಅಲ್ಲಿ ತೋರಿಸ್ತೇನೆ ನಿಮ್ಗೆ. ಓಕೆನಾ? ಲೈವ್ ಎಕ್ಸಾಂಪಲ್. ಓಕೆ, ಸ್ಮಾರ್ಟ್ ಮನಿ ಅವರು ಟಾಪ್ ಇಂದ ಮಾರ್ಕೆಟ್ ಅನ್ನ ಸೆಲ್ ಮಾಡ್ಕೊಂತ ಬಂದಿದ್ದಾರೆ. ಬಾಟಮ್ ಅಲ್ಲಿ ಸೈಡ್ ವೇಸ್ ಆಕ್ಟಿವಿಟಿ ಆಗಿದೆ. ಬಾಟಮ್ ಅಲ್ಲಿ ಸ್ಮಾರ್ಟ್ ಮನಿ ಅವರು ಎಂಟ್ರಿ ಕೊಟ್ಟಿದ್ದಾರೆ, ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಲೈವ್ ಅಲ್ಲಿ. ಹೌದಾ? ತುಂಬಾ ಇದಾವೆ. ಬೈಯಿಂಗ್ ಸೈಡ್ ನೋಡೋಣ, ಫುಲ್ ಬೈಯಿಂಗ್ ಸೈಡ್ ನೋಡೋಣ ಮಾರ್ಕೆಟ್. ಓಕೆನಾ? ಟಾಪ್ ಇಂದ ಸೆಲ್ಲರ್ಸ್ ಸೆಲ್ ಮಾಡಿದ್ದಾರೆ. ಹೌದಾ? ಸೈಡ್ ವೇಸ್ ಆಕ್ಟಿವಿಟಿ ಆಗಿದೆ. ಈ ಸೈಡ್ ವೇಸ್ ಆಕ್ಟಿವಿಟಿ ಆದಾಗ ನಮ್ಗೆ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಪ್ರೈಸ್ ಏನಾಗಿದೆ, ಅಗೇನ್ ಸೆಲ್ ಮಾಡಿ ಸೈಡ್ ವೇಸ್ ಆಕ್ಟಿವಿಟಿ ಹೋಗಿದೆ. ಓಕೆನಾ? ಬಾಟಮ್ ಅಲ್ಲಿ ಸ್ಮಾರ್ಟ್ ಮನಿಯವರು ಎಂಟ್ರಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದನ್ನ ಎಸ್ ಎಲ್ ಸದ್ಯಕ್ಕೆ ಹೊಡೆದಿಲ್ಲ, ಅವ್ರದ್ದು ಎಸ್ ಎಲ್ ಸದ್ಯಕ್ಕೆ ಹೊಡೆದಿಲ್ಲ. ಪ್ರೈಸ್ ರಿವರ್ಸಲ್ ಆಗಿ ಮೇಲ್ಗಡೆ ಹೋಗಿದೆ. ಅವರು ಸ್ಮಾರ್ಟ್ ಮನಿಯವರು ಬಾಟಮ್ ಅಲ್ಲಿ ಅಬ್ಸರ್ವ್ ಮಾಡಿ ಸೆಲ್ಲರ್ ಯಾವ ತರ ಬ್ರೇಕ್ ಡೌನ್ ಮಾಡ್ಲಿಕ್ಕೆ ಬರ್ತಾರೆ ಅಂತೇಳಿ ಅಬ್ಸರ್ವ್ ಮಾಡಿ ಎಂಟ್ರಿ ಕೊಟ್ಟಿದ್ದಾರೆ ಬಾಟಮ್ ಅಲ್ಲಿ. ಬೈಯಿಂಗ್ ಸೈಡ್ ಅಷ್ಟೇ. ಸೆಲ್ಲಿಂಗ್ ಕಡೆ ತುಂಬಾ ಇದಾವೆ. ಸೆಲ್ಲಿಂಗ್ ಕಡೆ ನೋಡ್ಲಿಕ್ಕೆ ಹೋದ್ರೆ ಹೆವಿ ಸಿಗ್ತವೆ. ಬೈಯಿಂಗ್ ಸೈಡ್ ನೋಡಿ, ಮಾರ್ಕೆಟ್ ಅಲ್ಲಿ ನೋಡಿ ಈ ತರ ಸೆಲ್ಲಿಂಗ್ ಅನ್ನ ಮಾಡಿದ್ರು. ಹೌದಾ? ಸೈಡ್ ವೇಸ್ ಆಕ್ಟಿವಿಟಿ ಹೋಯ್ತು. ಯಾಕೆ ಹೋಯ್ತು? ಕ್ವಶನ್ ಮಾರ್ಕ್ ಬರಲ್ಲ ತಲೆಯಲ್ಲಿ. ಸೈಡ್ ವೇಸ್ ಆಕ್ಟಿವಿಟಿ ಯಾಕೆ ಹೋಯ್ತು? ಅಬ್ಸಾರ್ಪ್ಷನ್ ಏರಿಯಾ ಅಂತ ಹೇಳಿ ಕರಿತಿದ್ದೇನೆ. ಬೈಯರ್ಸ್ ಎಂಟ್ರಿ ಕೊಡುವಂತ ಏರಿಯಾ ಬಾಟಮ್ ಅಲ್ಲಿ. ಓಕೆನಾ? ರಿವರ್ಸಲ್ ಆಗಿದೆ. ಟಾಪ್ ಅಲ್ಲಿ ಸೆಲ್ ಮಾಡಿರ್ತಾರೆ, ಕೆಳಗಲ್ಲ ಬೈ ಮಕ್ಕೋ ಒಂದ್ ಲೆವೆಲ್ ಬೈ ಮಕ್ಕೋ ಕೊಟ್ಬಿಟ್ಟಿರ್ತಾರೆ ಅವರು. ಹೌದು. ಇನ್ನೂ ಕೂಡ ಎಕ್ಸಾಂಪಲ್ಸ್ ತಿಳಿಸ್. ಇದರಲ್ಲಿ ನಂದು ಟೋಟಲ್ ಒಂದು ವಿಡಿಯೋದಲ್ಲಿ ಬೈಯಿಂಗ್ ಕಡೆ ಸೆಲ್ಲಿಂಗ್ ಕಡೆ ಸ್ಟ್ರಾಟಜಿ ಪ್ಲಸ್ ಇನ್ ಡೆಪ್ತ್ ಆಗಿ ರಿಸರ್ಚ್ ಮಾಡಿರೋದು ಪ್ರತಿಯೊಂದು ಡೇಟಾ ಇದೆ. ಮತ್ತೆ ಯಾಕೆ ಇದೇ ಪಾಯಿಂಟ್ ಗೆ ಮಾರ್ಕೆಟ್ ರಿಜೆಕ್ಷನ್ ಆಗಿ ಹೋಗುತ್ತೆ, ಇದೇ ಪಾಯಿಂಟ್ ಇಂದ ಮಾರ್ಕೆಟ್ ಯಾಕೆ 100% ಬರುತ್ತೆ ಅಂತೇಳಿ ಎಕ್ಸಾಕ್ಟ್ ಆಗಿ ನನ್ ಕಡೆ ಎಲ್ಲ ಡೇಟಾ ಇದೆ. ಪ್ರತಿಯೊಂದು ಡೇಟಾ ಇದೆ ವಿತ್ ಆರ್ಡರ್ ಫ್ಲೋ ಮೂಲಕ ತಿಳಿಸ್ಕೊಟ್ಟಿದ್ದು ಇದೆ. ಎಲ್ಲ ಪ್ರತಿಯೊಂದು ಇದೆ.
ಓಕೆ, ಇವಾಗ ನೋಡಿ ಎಕ್ಸಾಂಪಲ್ ಮಾಡಿ, ಇದೊಂದು ಹ್ಯಾಮರ್ ಹೊಡೆದಿದೆ. ಯಾಕೆ ಹೊಡೆದಿದೆ ಗೊತ್ತಾ? ಸೆಲ್ಲರ್ ಟ್ರ್ಯಾಪ್ ಆಗಿದ್ದಾರೆ, ಎಕ್ಸಾಕ್ಟ್ ಆಗಿ ಸೆಲ್ಲರ್ ಟ್ರ್ಯಾಪ್ ಆಗಿದ್ದಾರೆ. ಒಂದು ಹ್ಯಾಮರ್ ಬಂದಿದೆ, ಆಮೇಲೆ ಪ್ರೈಸ್ ಸೈಡ್ವೇಸ್ ಆಕ್ಟಿವಿಟಿ ಹೋಗಿದೆ. ಅಗೇನ್ ನೋಡಿ ಇದನ್ನ ಹ್ಯಾಮರ್ ನ ಹೊಡ್ಲಿಕ್ಕೆ ಆಗಿಲ್ಲ. ಯಾಕೆ ಹೊಡೆಯಕ್ ಆಗಿಲ್ಲ ಅಂದ್ರೆ, ಸೊ ಇಲ್ಲಿ ಬಾಟಮ್ ಅಲ್ಲಿ ಬಯರ್ಸ್ ಇದಾರೆ, ಸೆಲ್ಲರ್ ಟ್ರ್ಯಾಪ್ ಆಗಿದ್ದಾರೆ, ಮಾರ್ಕೆಟ್ ನ ಮೊಮೆಂಟಮ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಡೇ ಮಾರ್ಕೆಟ್ ನ ಮೊಮೆಂಟಮ್ ಕೊಟ್ಟಿದ್ದಾರೆ. ಹೌದು. ಸೊ ಇಲ್ಲಿ ನೋಡಿ ಮಾರ್ಕೆಟ್ ನೋಡಿ, ಇಲ್ಲಿ ಸೈಡ್ ವೇಸ್ ಆಕ್ಟಿವಿಟಿ ಆಗಿದೆ. ಇದು ಯಾಕೆ ಹೋಗಿದೆ? ನಾರ್ಮಲ್ ಆಗಿ ಇಲ್ಲಿ ನೋಡಿ, ಇಲ್ಲಿ ಈ ಪಾಯಿಂಟ್ ಅಲ್ಲಿ ಸೆಲ್ಲರ್ಸ್ ಇದಾರೆ, ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆಗಿದೆ. ಈ ಸೆಲ್ಲಿಂಗ್ ಆದ್ಮೇಲೆ ಮಾರ್ಕೆಟ್ ಯಾಕೆ ಸೈಡ್ ವೇಸ್ ಆಕ್ಟಿವಿಟಿ ಹೋಗ್ಬೇಕಾಗಿತ್ತು? ಬೀಳ್ಬೇಕಾಗಿತ್ತಲ್ವಾ? ಸ್ಟ್ರಾಂಗ್ ಆಗಿ ಬೀಳ್ಬೇಕಾಗಿತ್ತಲ್ಲ, ಯಾಕೆ ಬೀಳಿಲ್ಲ? ಹೌದು, ಹೌದಲ್ವಾ? ನನ್ಗೆ ಆಕ್ಟಿವಿಟಿ ಆದ್ಮೇಲೆ ಬಾಟಮ್ ಅಲ್ಲಿ ಬಯರ್ಸ್ ಬಂದಿದ್ದಾರೆ, ಮಾರ್ಕೆಟ್ ನ ಮೇಲ್ಗಡೆ ತಗೊಂಡೋಗಿದ್ದಾರೆ. ಸೈಡ್ ವೇಸ್ ಹೊಂಟೈತೆ ಅಂತಂದ್ರೆ ಸ್ವಲ್ಪ ಬಾಟಮ್ ಬಯರ್ಸ್ ಇದಾರೆ ಅಂತ ಅರ್ಥ ಮಾಡ್ಕೋಬೇಕು. ಹೌದು, ಅರ್ಥ ಮಾಡ್ಕೋಬೇಕು. ಆಕ್ಚುಲಿ ಅದನ್ನ ಆರ್ಡರ್ ಫ್ಲೋ ನ ಟೂಲ್ ಇಟ್ಕೋಬೇಕಾಗುತ್ತೆ. ಯಾಕಂದ್ರೆ ಪ್ರಾಪರ್ ಆಗಿ ಎಂಟ್ರಿ ತಗೊಳಕ್ ರೆಡಿ ಇದೆ ನಾನು ಮಾರ್ಕೆಟ್ ನಲ್ಲಿ. ಸುಮ್ನೆ ನಾನು ಬಿಸ್ನೆಸ್ ಮಾಡಕ್ ಬಂದಿದ್ದೇನೆ ಮಾರ್ಕೆಟ್ ನಲ್ಲಿ, ಯಾವುದೇ ಕಾರಣಕ್ಕೂ ನಾರ್ಮಲ್ ಆಗಿ ಬೈ ಮಾಡೋದು ಸೆಲ್ ಮಾಡೋದಲ್ಲ. ನಾನು ಮಾರ್ಕೆಟ್ ನಲ್ಲಿ ದುಡ್ಡು ಮಾಡ್ಲಿಕ್ಕೆ ಬಂದಿರೋದು. ನಾನು ವೇಟ್ ಮಾಡ್ತೇನೆ, ಈ 1 ದಿನ ಹೋಗ್ಲಿ 2 ದಿನ ಹೋಗ್ಲಿ, ಕರೆಕ್ಟ್ ಆಗಿ ಒಂದು ಎಂಟ್ರಿ ಹೊಡಿತೇನೆ ನಾನು. ಕರೆಕ್ಟ್ ಆಗಿ ಪ್ರಾಪರ್ ಆಗಿ ನಾನು ಅನ್ಕೊಂಡಿದ್ದ ಪಾಯಿಂಟ್ಸ್ ಬರ್ಬೇಕು ಮಾರ್ಕೆಟ್ ನಲ್ಲಿ, ಕಾಯ್ತೇನೆ ನಾನು ಮಾರ್ಕೆಟ್ ನಲ್ಲಿ. ನನ್ ಬಿಸ್ನೆಸ್ ಅದು. ಈ ತರ ಮೈಂಡ್ ಸೆಟ್ ಅನ್ನ ಇಟ್ಕೋಬೇಕು. ಮಾರ್ಕೆಟ್ ನ ಸುಮ್ನೆ ಟ್ರೇಡ್ ಮಾಡಿದ್ರೆ ದುಡ್ಡು ಬರಲ್ಲ, ಸಾಧ್ಯನೇ ಇಲ್ಲ. ಬರ್ದ್ ಕೊಡ್ತೇನೆ. ಇಲ್ಲ ಆಗಿಲ್ ಬಿಡ್ತಾರೆ, ನಾವು ಅದನ್ನ ಟೆಸ್ಟ್ ಮಾಡಿ ಸಾಕಷ್ಟು ಮಾಡಿ ಈ ತರ ಆಗೇ ಇಲ್ಲ. ಬರೀ ಲಾಸ್ ನ ಕಂಡಿವಿ ಅಷ್ಟು ಪ್ರಾಫಿಟ್ ಕಂಡಿಲ್ಲ. ಆಗಲ್ಲ. ಯಾಕಂದ್ರೆ ನಾನು ಪ್ರತಿಯೊಂದು ಡೇಟಾನ ರಿಸರ್ಚ್ ಟೆಸ್ಟ್ ಫುಲ್ ಡೆಪ್ತ್ ಆಗಿ ಸ್ಟಡಿ ಮಾಡಿದೀನಿ. ಯಾಕೆ ಆಗ್ತಾ ಇಲ್ಲ ಅಂದ್ರೆ, ಇನ್ಸ್ಟಿಟ್ಯೂಷನ್ ನೋಡಿ ನಮಗೆಲ್ಲ ಗೊತ್ತಾಗ್ತಾ ಇದೆ. ಇದೊಂದು ಮೂವ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಯಾರದು ಮೂವ್? ಎಲ್ಲರೂ ಹೈಯರ್ ಎಲ್ಲರೂ ಪ್ರತಿಯೊಬ್ರು ಟಾಪಿಕ್ ಅಲ್ಲಿ ಬರುತ್ತೆ, ಒಂದು ಹೈಯರ್ ಹೈ ಮಾಡ್ಕೊಂಡು ಹೋಗ್ತಾರೆ, ಮಾರ್ಕೆಟ್ ನ ಮೇಲ್ಗಡೆ ತಗೊಂಡ್ ಹೋಗ್ತಾರೆ. ಮತ್ ಮೇಲ್ಗಡೆ ತಗೊಂಡ್ ಹೋದ್ಮೇಲೆ ಹಂಗೆ ಹೋಗ್ತಾ ಇರ್ಬೇಕಲ್ವಾ ಮಾರ್ಕೆಟ್? ಈ ಕೆಳಗಡೆ ಯಾಕೆ ಬರ್ಬೇಕು ಮತ್ತೊಳ್ಳೆ? ಅಂದ್ರೆ ಮಾರ್ಕೆಟ್ ನಲ್ಲಿ ಇದೇನು ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿರ್ತದ, ಈ ಬೈಯಿಂಗ್ ಕ್ಯಾಂಡಲ್ ಅಲ್ಲಿ ಸೆಲ್ಲರ್ ಎಂಟ್ರಿ ಕೊಡ್ತಾರೆ. ಈ ಹೋಗ್ತಾ ಇರೋ ಕ್ಯಾಂಡಲ್ ಅಲ್ಲಿ ಸೆಲ್ಲರ್ ಎಂಟ್ರಿ ಕೊಡ್ತಿರ್ತಾರೆ. ಬೈಯಿಂಗ್ ಕ್ಯಾಂಡಲ್ ಅಲ್ಲಿ ಸೆಲ್ಲರ್ ಇದಾರೆ ಅಂತ ಹೇಳ್ತಾ ಇದೆ ನಿಮ್ಗೆ. ಓಕೆನಾ? ಲಿಮಿಟ್ ಆರ್ಡರ್ ಮೂಲಕ ಆರ್ಡರ್ಗಳ ಟ್ರಿಗರ್ ಮಾಡ್ಕೊಂಡು ಮಾರ್ಕೆಟ್ ಅನ್ನ ಸ್ಟಾಪ್ ಮಾಡ್ತಾರೆ, ಮೇಲ್ಗಡೆ ಹೋಗ್ಲಿಕ್ಕೆ ಬಿಡಲ್ಲ. ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ಅವ್ರ ಎಂಟ್ರಿ ಕೊಟ್ಟ ಮೇಲೆ ಮಾರ್ಕೆಟ್ ಅನ್ನ ಕೆಳಗಡೆನೆ ತರೋದು. ಬೈಯಿಂಗ್ ಕೇಳಿದಾಗ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಸೆಲ್ಲಿಂಗ್ ಮಾಡ್ಕೊಂತ ಹೋಗ್ತಿರ್ತಾರೆ. ಲಿಮಿಟ್ ಆರ್ಡರ್ ಅಂತ ಹೇಳಿ ಕರಿತೀವಿ ಅದನ್ನ. ಆರ್ಡರ್ ಫ್ಲೋದಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆರ್ಡರ್ ಫ್ಲೋದಲ್ಲಿ ಯಾವ ತರ ಆರ್ಡರ್ ನ ಟ್ರಿಗರ್ ಮಾಡ್ಕೊಂಡ್ರೆ 100% ಯಾವ ರೀತಿ ರಿಜೆಕ್ಷನ್ ಆಗಿ ಪ್ರೈಸ್ ಎಲ್ಲಿವರೆಗೂ ಬರುತ್ತಂದ್ರೆ ಡೈರೆಕ್ಟ್ ಆಗಿ ತಿಳಿಸ್ಕೊಡ್ತೇನೆ. ಅದರಲ್ಲಿ ವಿಡಿಯೋದಲ್ಲಿ ಇದಾವೆ, ಪ್ರತಿಯೊಂದನ್ನು ಮಾಡಿದ್ದೀನಿ. ಅಲ್ಲಿ ಎಲ್ಲ 1 hour 30 minutes ವಿಡಿಯೋ ಇದಾವೆ ಪ್ರತಿಯೊಂದು. ಅಂದ್ರೆ ಅವ್ರು ಎವರೇಜ್ ಮಾಡ್ಕೊತ ಹೋಗ್ತಾರೆ ಸರ್ ಅವರು. ಹೌದೌದು, ಎವರೇಜ್ ಇರುತ್ತೆ. ಅವ್ರ ಕಡೆ ಕ್ರೋರ್ಸ್ ಟುಗೆದರ್ ದುಡ್ಡು ಇರುತ್ತೆ ಸರ್. ನಿಮ್ ಕಡೆ 10 ಲಕ್ಷ ಇದ್ರೆ ಅವ್ರ ಕಡೆ ಕ್ರೋರ್ಸ್ ಟುಗೆದರ್ ದುಡ್ಡು 5,000 ಕೋಟಿ, ಎಷ್ಟೋ ಕೋಟಿ ಲಕ್ಷ ಬಿಲಿಯನ್ ಗಟ್ಟಲೆ ದುಡ್ಡು ಇರುತ್ತೆ. ಮಾರ್ಕೆಟ್ ನಲ್ಲಿ ಆಟ ಆಡಿಸ್ಬೇಕಂದ್ರೆ ಜಾಸ್ತಿ ದುಡ್ಡು ಇದ್ದವ್ರೆ ಆಟ ಆಡಿಸ್ತಾರೆ. ಅದನ್ನ ತಿಳ್ಕೊಬೇಕು. ಮ್ಯಾನಿಪುಲೇಷನ್ ಅದು ತುಂಬಾ ನಡೀತಾ ಇರುತ್ತೆ, ಹುಷಾರಾಗಿ ಮಾಡ್ಬೇಕು. ಯಾಕೆ ನಮ್ಮ ರಿಟೇಲರ್ಸ್ ಲಾಸ್ ಮಾಡ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಈ ತರ ಒಂದು ವರ್ಕ್ಶಾಪ್ ಅನ್ನ ನಾರ್ಮಲ್ ಆಗಿ ಕಡಿಮೆ ಜನಕ್ಕೆ ತಿಳಿಸ್ಕೊಡ್ಬೇಕಂತೇಳಿ ಮಾಡಿರೋದು. ಇದನ್ನ ಕ್ಲಿಯರಾ? ನೆಕ್ಸ್ಟ್ ಯಾರಿಗೇನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಡೌಟ್ಸ್ ಇದ್ರೆ ಕೇಳಿ ಏನಾದ್ರು. ಯಾಕಂದ್ರೆ ಇವಾಗ್ಲೂ ಕ್ಲಿಯರ್ ಆಗ್ಬೇಕಾಗತ್ತೆ. ಒಂದು ಕೋರ್ಸ್ ಅನ್ನ ನೀವು ದುಡ್ಡು ಕೊಟ್ಟು ತೊಗೊಳ್ತಿದ್ರ ಅಂದ್ರೆ ಸೊ ಇನ್ ಡೆಪ್ತ್ ಆಗಿ ನೀವು ಕೇಳ್ಬೇಕಾಗತ್ತೆ ಪ್ರತಿಯೊಂದು. ಎನಿ ಡೌಟ್ಸ್? ಯಾರಿಗಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಓಕೆ, ಯಾರಿಗೂ ಡೌಟ್ಸ್ ಇಲ್ವಾ? ನೆಕ್ಸ್ಟ್ ಇಲ್ಲ ಹೇಳಿ ಸರ್. ಓಕೆ ಸರ್, ಇಲ್ಲ ಡೌಟ್ ಏನಿಲ್ಲ ತೊಡ್ರಿ. ಏನಿಲ್ವಾ? ಸೊ ನೆಕ್ಸ್ಟ್ ನಮ್ಮ ಅಶೋಕ್ ಅವರು ಕಂಟೆಂಟ್ ಮಾಡ್ತಾರೆ. ಸೊ ಅವರು ಹೇಳ್ಕೊಡ್ತಾರೆ ಇವಾಗ ನೆಕ್ಸ್ಟ್. ಸೊ ಪ್ರವೀಣ್ ಸರ್ ನಿಮ್ಗೆಲ್ಲಾನು ಇವಾಗ ಕ್ಲಿಯರ್ ಮಾಡಿದ್ದಾರೆ ಆರ್ಡರ್ ಫ್ಲೋ ಬಗ್ಗೆ, ಯಾವ ರೀತಿಯಾಗಿ ರಿಟೇಲ್ ಪೀಪಲ್ಸ್ ಟ್ರ್ಯಾಪ್ ಆಗ್ತಾರೆ ಮಾರ್ಕೆಟ್ ಅಲ್ಲಿ, ಪ್ಲಸ್ ಯಾವ ರೀತಿಯಾಗಿ ಇನ್ಸ್ಟಿಟ್ಯೂಷನ್ಸ್ ದವರು ಎಂಟ್ರಿ ಕೊಡ್ತಾರೆ, ನಮ್ಮ ಸ್ಟಾಪ್ ಲಾಸ್ ಗಳನ್ನ ಅವ್ರು ಯಾವ ರೀತಿಯಾಗಿ ಫೈಂಡ್ ಮಾಡ್ತಾರೆ, ಹೆಂಗೆ ನಾವು ನಮ್ಮ ಒಂದು ಸ್ಟ್ರಾಟಜಿ ಮುಖಾಂತರ ಅಥವಾ ಒಂದು ತಾರಸ ಇರ್ಬೋದು, ಮೂವಿಂಗ್ ಎವರೇಜ್ ಇರಬಹುದು, ಬಾಲಿಂಜರ್ ಬ್ಯಾಂಡ್ ಇರ್ಬೋದು, ಅಥವಾ ಬ್ರೇಕ್ಔಟ್, ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಒಂದು ಕಾನ್ಸೆಪ್ಟ್ ಗಳನ್ನ ನಾವು ಇಟ್ಕೊಂಡು ಪರ್ಫೆಕ್ಟ್ ಆಗಿ ಟ್ರೇಡ್ ಅನ್ನ ಸೆಟ್ ಮಾಡ್ತೀವಿ. ಬಟ್ ಆದ್ರೂ ಕೂಡ ನಮ್ ಸ್ಟಾಪ್ ಲಾಸ್ ಅಂಟ್ ಆಗುತ್ತೆ. ಸೊ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಬಟ್ ಈ ಒಂದು ಸ್ಟಾಪ್ ಲಾಸ್ ಅಂಟ್ ಏನಕ್ಕಾಗುತ್ತೆ, ಯಾಕಾಗುತ್ತೆ, ಹೆಂಗಾಗುತ್ತೆ, ಎಷ್ಟು ಆರ್ಡರ್ಸ್ ಗಳು ಬಿದ್ರೆ ಸ್ಟಾಪ್ ಲಾಸ್ ಹಂಟಿಂಗ್ ಅಂತ ನಾವು ಕರಿತೀವಿ, ಎಷ್ಟು ಆರ್ಡರ್ಸ್ ಗಳು ಬಿದ್ರೆ ಅದು ಡಿಮ್ಯಾಂಡ್ ಝೋನ್ ಅಂತ ಕರಿತೀವಿ, ಎಷ್ಟು ಆರ್ಡರ್ಸ್ ಗಳು ಬಂದ್ರೆ ಅದನ್ನ ಟ್ರ್ಯಾಪ್ ಆಕ್ಟಿವಿಟಿ ಅಂತ ನಾವು ಕರಿತೀವಿ. ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಯಾವ ರೀತಿಯಾಗಿ ಶಿಫ್ಟ್ ಆಗುತ್ತೆ, ಬೇರಿಶ್ ಇಂದ ಬುಲ್ಲಿಶ್ಗೆ ಅಥವಾ ಬುಲ್ಲಿಶ್ ಇಂದ ಬೇರಿಶ್ಗೆ. ಸೊ ಇವೆಲ್ಲವೂ ಕೂಡ ನಾವು ತಿಳ್ಕೋಬೇಕಂದ್ರೆ ಆರ್ಡರ್ ಫ್ಲೋ ಇಟ್ಸ್ ಅ ಕಂಪಲ್ಸರಿ. ಓಕೆ, ನೀವು ನಾರ್ಮಲ್ ಚಾರ್ಟ್ ಅಲ್ಲಿ ಕೂಡ ನೀವು ಟ್ರೇಡ್ ಮಾಡಬಹುದು, ಅಲ್ಲಿನೂ ಕೂಡ ನೀವು ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೋಬಹುದು.
ಆಮೇಲೆ ಟ್ರ್ಯಾಪ್ ಆಕ್ಟಿವಿಟಿ ಬಗ್ಗೆನೂ ತಿಳ್ಕೊಬಹುದು, ಸ್ಟಾಪ್ ಲಾಸ್ ಆಂಟಿ ಬಗ್ಗೆನೂ ತಿಳ್ಕೊಬಹುದು, ಬಟ್ ಪ್ರೊಬ್ಯಾಬಿಲಿಟಿ ವಿಲ್ ಬಿ ಲೆಸ್. ಸೊ ಪ್ರೊಬ್ಯಾಬಿಲಿಟಿ ನಮ್ದು ಹೈ ಆಗ್ಬೇಕು, ಅಕ್ಯುರೇಸಿ ಕೂಡ ಹೈ ಆಗ್ಬೇಕಪ್ಪ ಅಂದ್ರೆ ಆರ್ಡರ್ ಫ್ಲೋ ನಲ್ಲಿ ನಾವು ಕನ್ಫರ್ಮೇಶನ್ ತಗೋಬೇಕು. ಬಿಕಾಸ್ ಆರ್ಡರ್ ಫ್ಲೋ ಕಂಪ್ಲೀಟ್ಲಿ ಇನ್ಕ್ಲೂಡ್ಸ್ ಲೈಕ್ ಮ್ಯಾಥಮೆಟಿಕ್ಸ್. ವಿ ಶುಡ್ ಪ್ಲೇ ದ ಗೇಮ್ ವಿತ್ ಮ್ಯಾಥಮೆಟಿಕ್ಸ್ ಅಲ್ವಾ. ಸೊ ಮಾರ್ಕೆಟ್ ಅಲ್ಲಿ ಮ್ಯಾಥಮೆಟಿಕ್ಸ್ ಮುಖಾಂತರ ಗೇಮ್ ಅನ್ನ ನಾವು ಪ್ಲೇ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀವಿ. ಬಿಕಾಸ್ ಆರ್ಡರ್ ಫ್ಲೋದಲ್ಲಿ ಕಲರ್ಸ್ ಇರಲ್ಲ. ನೀವು ನಾರ್ಮಲ್ ಆಗಿ ಚಾರ್ಟ್ ಅಲ್ಲಿ ಕಲರ್ಸ್ ಗಳನ್ನ ನೋಡ್ತೀರಾ. ಗ್ರೀನ್ ಕಲರ್ ನೋಡಿದ್ರೆ ಬುಲ್ಲಿಶ್ ಅಂತೀರಾ, ರೆಡ್ ಕಲರ್ ನೋಡಿದ್ರೆ ಬೇರಿಶ್ ಅಂತೀರಾ. ಸೊ ಆಕ್ಚುಯಲ್ ಆಗಿ ಆತರ ಇರಲ್ಲ. ಗ್ರೀನ್ ಅಲ್ಲಿ ಸೆಲ್ಲರ್ ಇರ್ಬೋದು, ರೆಡ್ ಅಲ್ಲಿ ಬೈಯರ್ ಇರ್ಬೋದು. ಅದನ್ನ ನಾವು ಆರ್ಡರ್ ಫ್ಲೋದಲ್ಲಿ ತಿಳ್ಕೊತೀವಿ. ಸೊ ಓಕೆ, ಈ ಒಂದು ಕೋರ್ಸ್ ಏನಿದೆಯಲ್ಲ ಕಂಪ್ಲೀಟ್ ಆಗಿ ಆನ್ಲೈನ್ ಇರುತ್ತೆ. ಅದು ಜಿಯೋ ಮೀಟ್ ಮುಖಾಂತರ ಇರುತ್ತೆ. ಓಕೆನಾ. ನಿಮ್ಮ ಹತ್ರ ಜಿಯೋ ಮೀಟ್ ಆಪ್ ಇನ್ಸ್ಟಾಲೇಷನ್ ಇದ್ರು ಕೂಡ ಓಕೆ, ಅಥವಾ ವೆಬ್ಸೈಟ್ ನಲ್ಲಿ ಕೂಡ ಓಪನ್ ಆಗುತ್ತೆ ಕ್ಲಾಸ್ ಅನ್ನ. ಓಕೆನಾ, ಅದು ಇರುತ್ತೆ. ಅಂಡ್ ಕಂಪ್ಲೀಟ್ಲಿ ಲೈವ್ ಇರುತ್ತೆ. ಕಂಪ್ಲೀಟ್ಲಿ ಲೈವ್ ಮಾರ್ಕೆಟ್ ಅಲ್ಲಿ ಎಂಟೈರ್ ಕಾನ್ಸೆಪ್ಟ್ ಗಳನ್ನ ಎಕ್ಸ್ಪ್ಲನೇಷನ್ ಇರುತ್ತೆ. ಐ ಥಿಂಕ್ in this world no one will teach you entire concept, entire syllabus on live market. ಓಕೆನಾ. ಐ ಥಿಂಕ್ ಯಾರು ನಿಮ್ಗೆ ಕಲ್ಸಲ್ಲ ಅನ್ಸುತ್ತೆ. ಎಲ್ಲರೂ ಒಂದು ಬುಕ್ ಅನ್ನ ರೆಡಿ ಮಾಡ್ತಾರೆ ಅಥವಾ ಒಂದು ಸಿಲೆಬಸ್ ಅನ್ನ ರೆಡಿ ಮಾಡ್ತಾರೆ. ಆಫ್ಲೈನ್ ಇರ್ಬೋದು, ಆನ್ಲೈನ್ ಇರ್ಬೋದು. ಒಂದು 3-4 ದಿನ ನಿಮ್ ಕ್ಲಾಸ್ ತಗೋತಾರೆ, ಮುಗಿಸಿ ಬಿಡ್ತಾರೆ, ಮುಗೀತು ಅಲ್ಲಿಗೆ. ಬಟ್ ಅವರ್ ವಿಷನ್ ಇಸ್ ಟು ನಾವು ಬೆಳಿತೇವಿ, ನಮ್ ಜೊತೆ ನಿಮ್ಮನ್ನು ಬೆಳೆಸ್ತೀವಿ. ದಟ್ ಈಸ್ ಅವರ್ ಮೇನ್ ವಿಷನ್. ಓಕೆ, ನಿಮ್ಮನ್ನ ಒಬ್ಬ ಪ್ರೋ ಟ್ರೇಡರ್ ಅನ್ನ ಮಾಡಿಸೋದೇ ನಮ್ಮ ವಿಷನ್. ನಾವೊಂದು ಆರ್ಡರ್ ಅನ್ನ ತಗೋತೀವಿ ನಿಮ್ಗೆ, ಬಟ್ ಆರ್ಡರ್ ಇರಲ್ಲ. ನೀವು ಒಂಥರ ಆರ್ಡರ್ ಅನ್ನ ತಗೊಳ್ಳಿ, ನಾಟ್ ಲೈಕ್ ದಟ್. ಓಕೆ, ನಾವು ಏನನ್ನ ಟ್ರೇಡ್ ತಗೋತೀವಿ ಅದೇ ಟ್ರೇಡ್ ಅನ್ನ ನಿಮ್ಗೂ ಕೂಡ ಕೊಡಿಸ್ತೀವಿ ಆನ್ ಲೈವ್. ವೈ ಯು ಆರ್ ಟೇಕಿಂಗ್ ದಿಸ್ ಟ್ರೇಡ್, ವಾಟ್ ಈಸ್ ದ ಬಿಹೈಂಡ್ ದ ರೀಸನ್ ಫಾರ್ ದಟ್, ವಾಟ್ ಈಸ್ ದ ಲಾಜಿಕ್. ಸೊ ನಾವು ಮಾರ್ಕೆಟ್ ಅಲ್ಲಿ ಎಂಟ್ರಿ ತನ ತಗೋಬೇಕು ಅನ್ನೋ ಟ್ರೇಡ್ ಅನ್ನ ತಗೋಬೇಕಂದ್ರೆ ಯು ಶುಡ್ ಹ್ಯಾವ್ ದ ಲಾಜಿಕ್ ಫಾರ್ ದಟ್ ಟ್ರೇಡ್, ರೈಟ್. ಲಾಜಿಕ್ ಇಲ್ದೆ ನಾವು ಟ್ರೇಡ್ ಮಾಡಬಾರ್ದು. ಒನ್ ಗ್ಯಾರಂಟಿ, ತುಂಬಾ ಜನ ಬ್ರೇಕ್ಔಟ್ ಟ್ರೇಡರ್ಸ್ ಇರ್ತಾರೆ. ಬ್ರೇಕ್ಔಟ್ ಆದ್ರೆ ಬುಲಿಶ್ ಟ್ರೇಡ್, ಬ್ರೇಕ್ ಡೌನ್ ಆದ್ರೆ ಬೇರಿಶ್ ಟ್ರೇಡ್. ಆಕ್ಚುಯಲ್ ಆಗಿ 80% ಮಾರ್ಕೆಟ್ ಅಲ್ಲಿ ಫಾಲ್ಸ್ ಬ್ರೇಕ್ಔಟ್ ಸಕ್ಸಸ್ ಆಗೋದು. ಮೋಸ್ಟ್ ಆಫ್ ಟೈಮ್ ನೀವು ಅಬ್ಸರ್ವ್ ಮಾಡ್ತೀರಾ, ಫಾಲ್ಸ್ ಬ್ರೇಕ್ಔಟ್ ತುಂಬಾ ಆಗ್ತವೆ. ಓಕೆ, ಒನ್ಸ್ ನೀವು ಆರ್ಡರ್ ಫ್ಲೋ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ಮೇಲೆ ದೆನ್ ಯು ವಿಲ್ ಫೋಕಸ್ ಆನ್ ಫಾಲ್ಸ್ ಬ್ರೇಕ್ಔಟ್ಸ್. ಫಾಲ್ಸ್ ಬ್ರೇಕ್ಔಟ್ ಎಲ್ಲೆಲ್ಲಿ ಆಗ್ತವೆ ಅವೇ ನಮ್ಮ ಎಂಟ್ರಿಗಳು. ಸೊ ಈ ಟ್ರೂ ಬ್ರೇಕ್ಔಟ್ ಆಗೋದು ತುಂಬಾ ರೇರ್, 20% ಓನ್ಲಿ. ಸೊ ಅದಕ್ಕೆ ನಾವು ಅದರಂತ ನೋಡಿ, ಈಗ ಹೇಳಿದ್ನಲ್ಲ 80% ಫಾಲ್ಸ್ ಬ್ರೇಕ್ಔಟ್. ದಟ್ ಮೀನ್ಸ್ ರಿಟೇಲ್ ಪೀಪಲ್ಸ್ ಆರ್ 80% ರಿಟೇಲ್ ಪೀಪಲ್ಸ್ ಆರ್ ಫಾಲ್ಸ್ ಬ್ರೇಕ್ಔಟ್ ಅಲ್ಲಿ ಟ್ರ್ಯಾಪ್ ಆಗ್ತಿದ್ದಾರೆ. ಆರ್ಡರ್ ಫ್ಲೋ ಕಲ್ತ್ರೆ ಪ್ರೊಬ್ಯಾಬಿಲಿಟಿ ವಿಲ್ ಬಿ ಹೈ, 80% ಹೈ, ಇಟ್ಸ್ ಹೈ ಅಲ್ವಾ. ನೀವು ಇವಾಗ ಒಂದು 10 ಟ್ರೇಡ್ ಮಾಡಿದ್ರೆ ಯುವರ್ ವಿನ್ನಿಂಗ್ ಈಸ್ 8 ಟ್ರೇಡ್ಸ್. SL ಇಸ್ ತುಂಬಾ ಮಿನಿಮೈಸ್ ಇರುತ್ತೆ, 2 ಟ್ರೇಡ್ಸ್. ಮತ್ತೆ ಪಾಯಿಂಟ್ಸ್ ಕೂಡ ತುಂಬಾ ಸ್ಮಾಲ್ ಇರುತ್ತೆ. ಅಂಡ್ ಆರ್ಡರ್ ಫ್ಲೋ ಕೋರ್ಸ್ ಮುಗಿಸಿದ ಮೇಲೆ ಯುವರ್ ಸೈಕಾಲಜಿ ವಿಲ್ ಬಿ ಫಿಟ್, ಬಿಕಾಸ್ ಸೈಕಾಲಜಿ ವಿಲ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಟ್ರೇಡಿಂಗ್. ಎಮೋಷನ್ಸ್ ಕಂಟ್ರೋಲ್ ಆಗುತ್ತೆ. ಓಕೆ, ನಿಮ್ಮ ಬಿಹೇವಿಯರ್ ಕಂಟ್ರೋಲ್ ಆಗುತ್ತೆ. ನೀವು ಚಾರ್ಟ್ ಅನ್ನ ರೀಡ್ ಮಾಡೋ ಸ್ಟೈಲೇ ಚೇಂಜ್ ಆಗುತ್ತೆ ಕಂಪ್ಲೀಟ್ ಆಗಿ. ಆಮೇಲೆ ಒಬ್ಬ ಕಾನ್ಫಿಡೆಂಟ್ ಟ್ರೇಡರ್ ಆಗ್ತೀರಾ. ಒಂದು ನಿಮ್ಮ ಮೇಲೆ ನಿಮ್ಗೊಂದು ಬಿಲೀವ್ ಬರುತ್ತಾ, ಐ ವಿಲ್ ಬಿಕಮ್ ಅ ಪ್ರೋ ಟ್ರೇಡರ್. ಆಮೇಲೆ ನೀವು ಟ್ರೇಡಿಂಗ್ ಅನ್ನ ಲೈಕ್ ಗ್ಯಾಮ್ಲಿಂಗ್ ತರ ಥಿಂಕ್ ಮಾಡಲ್ಲ. ಲೈಕ್ ಒಂದ್ ಲಾಟ್ ಬೈ ಮಾಡ್ದ, ಒಂದ್ 20 ಪಾಯಿಂಟ್ ಮೇಲೆ ಹೋಯ್ತಾ ತಗೋಬೋದ, ಆತರ ಅಲ್ಲ. ಆಲ್ವೇಸ್ ಥಿಂಕ್ ಇಟ್ಸ್ ಯುವರ್ ಬಿಸ್ನೆಸ್. ಇದು ನಿಮ್ಮ ಬಿಸ್ನೆಸ್ ತರ ಥಿಂಕ್ ಮಾಡ್ತೀರಾ ಆಫ್ಟರ್ ಆರ್ಡರ್ ಫ್ಲೋ ಕಲ್ತ ಮೇಲೆ ಅಲ್ವಾ. ಸೊ ಇದಕ್ಕೆ ನೀವು ಸ್ವಲ್ಪ ಟೈಮ್ ಕೊಡಬೇಕು. ಕೋರ್ಸ್ ಮುಗಿಸಿದ್ರ ಐ ಥಿಂಕ್ 2-3 ಮಂತ್ಸ್ ಅಲ್ಲಿ ಕೋರ್ಸ್ ಮುಗೀತು, ಆಮೇಲೆ ನಾನು ಪ್ರೋ ಟ್ರೇಡರ್ ಆಗ್ತೇನೆ. ನೋ. ಒಂದು ಡಾಕ್ಟರ್ ಆಗ್ಬೇಕಂದ್ರೆ 5 ವರ್ಷ ಕೋರ್ಸ್ ಮಾಡಬೇಕು, ಲಾಯರ್ ಆಗ್ಬೇಕಂದ್ರೆ 3-4 ವರ್ಷ ಕೋರ್ಸ್ ಮಾಡಬೇಕು ಅಲ್ವಾ. ಸೊ ಇವಾಗ ಒಬ್ಬ ಡಾಕ್ಟರ್ಗೆ ಒಂದು ಆನ್ಲೈನ್ ಅಲ್ಲಿ ಅಥವಾ ಬುಕ್ ಅಲ್ಲಿ ಏನೋ ಓದ್ಬಿಟ್ಟು ಆನ್ಲೈನ್ ಒಂದು 4 ವಿಡಿಯೋ ನೋಡ್ಬಿಟ್ರೆ ಆಪರೇಷನ್ ಮಾಡಕ್ ಹೋದ್ರೆ ಆಪರೇಷನ್ ಸಕ್ಸಸ್ ಆಗುತ್ತಾ? ಇಲ್ಲ. ಅವರಿಗೆ ಕಳಿಸುವಂತ ಪ್ರೊಫೆಸರ್ಸ್ ಲೈವ್ ಅಲ್ಲಿ ಆಪರೇಷನ್ ಮಾಡಿ ತೋರಿಸಿದಾಗ ಮಾತ್ರ ಗೊತ್ತಾಗ್ತೈತಲ್ವಾ. ಸೊ ಅದೇ ನಾವು ಮಾಡೋದು. ನಿಮ್ ಮಾರ್ಕೆಟ್ ಲೈವ್ ಅಲ್ಲಿ ಆಪರೇಷನ್ ಅನ್ನ ಮಾಡ್ತೇವಿ.
ಅದನ್ನ ನೋಡಿದಾಗ ಮಾತ್ರ ನೀವು ಓಪನ್ ಆಗಿ ಆಪರೇಷನ್ ಮಾಡ್ಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಆಗಲ್ಲ. ಸೊ ಅದಕ್ಕೆ ನೀವು ಸ್ವಲ್ಪ ಟೈಮ್ ಅನ್ನ ಕೊಡಬೇಕು ಮಾರ್ಕೆಟ್ಗೆ, ಆರ್ಡರ್ ಫ್ಲೋಗೆ ಸ್ವಲ್ಪ ಟೈಮ್ ಅನ್ನ ಕೊಡಬೇಕು. ದೆನ್ ಇಟ್ ವಿಲ್ ಗಿವ್ ಕ್ಲಿಯರ್ ಪಿಕ್ಚರ್ ವಾಟ್ ಹ್ಯಾಪನಿಂಗ್ ಇನ್ ದ ಮಾರ್ಕೆಟ್ ಆಕ್ಚುಯಲ್. ಓಕೆನಾ? ನೆಕ್ಸ್ಟ್, ನಿಮ್ಮ ಒಂದು ಕೋರ್ಸ್ ಕ್ಲಾಸಸ್ ಏನ್ ಎವ್ರಿ ಡೇ ನಡೀತೈತಲ್ಲ, ಸೊ ಆ ಎವ್ರಿ ಡೇ ಕ್ಲಾಸಸ್ ಮಾರ್ನಿಂಗ್ 10 to 11:30 ಇರುತ್ತೆ. ಐ ಥಿಂಕ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ, ಅದನ್ನ ಹೇಳ್ತೀನಿ. ಡೈಲಿ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಇರುತ್ತೆ. ಮೀನ್ಸ್ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋಸ್ ಅಪ್ಲೋಡ್ ಇರುತ್ತೆ, ಅದು ನೀವು ಮಸ್ಟ್ ನೋಡ್ಲೇಬೇಕು ಬಿಫೋರ್ ಮಾರ್ಕೆಟ್ ಓಪನಿಂಗ್. ಅದಾದ್ಮೇಲೆ ಎವ್ರಿ ಡೇ ನಿಮ್ ಕ್ಲಾಸ್ ಟೈಮಿಂಗ್ಸ್ ಏನಿರುತ್ತೆ ಅದು ಮುಗಿದ ಮೇಲೂ ಕೂಡ, ಆಫ್ಟರ್ ದಟ್ ಯು ಕ್ಯಾನ್ ಜಾಯಿನ್ ಫಾರ್ ಲೈವ್ ಅನಾಲಿಸಿಸ್. ವಿಲ್ ಬಿ ಆನ್ ಲೈವ್ ಫ್ರಮ್ 9:15 to 3:30. ಸೊ ಕಂಪ್ಲೀಟ್ ಆಗಿ ಲೈವ್ ಇರುತ್ತೆ. ಓಕೆನಾ? ಸಪೋರ್ಟ್, ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ ಫಾರ್ ಯುವರ್ ಡೌಟ್ಸ್ ಅಂಡ್ ಕ್ಲಾರಿಫಿಕೇಶನ್. ನಿಮ್ಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ ಗಳಿದ್ರು, ಕ್ಲಾರಿಫಿಕೇಶನ್ಸ್ ಗಳು ಬೇಕಾಗಿದ್ರೆ, ಅಥವಾ ಗೈಡೆನ್ಸ್ ಬೇಕಂದ್ರೆ, ಮಾರ್ಕೆಟ್ ಬಗ್ಗೆ ಇರ್ಲಿ ಅಥವಾ ನಿಮ್ಮ ಲೈಫ್ ಬಗ್ಗೆ ಇರ್ಲಿ, ಸೈಕಾಲಜಿನ ಯಾವ ರೀತಿಯಾಗಿ ನಾವು ಇಟ್ಕೋಬೇಕು, ಸೊ ಟ್ರೇಡ್ ಅನ್ನ ನೀವು ಕನ್ಫ್ಯೂಷನ್ಸ್ ಆಗ್ತಿರೋದು. ಇವಾಗ ಕೋರ್ಸ್ ಅನ್ನ ತಗೊಂಡು ತುಂಬಾ ಜನ ಬಿಟ್ಬಿಡ್ತಾರೆ. ನಿಮಗೆ ಮುಗೀತು, ನೀವು ಫೀಸ್ ಕೊಟ್ರಿ, ಕೋರ್ಸ್ ಕೊಟ್ರು, ಮುಗೀತು ಅಲ್ಲಿಗೆ. ಆಮೇಲೆ ನೀವು ಕಾಲ್ ಮಾಡಿದ್ರು ಪಿಕ್ ಮಾಡಲ್ಲ, ನೀವು ಮೆಸೇಜ್ ಹಾಕಿದ್ರು ರೆಸ್ಪಾಂಡ್ ಮಾಡಲ್ಲ. ಐ ವಿಲ್ ಗಿವ್ 100% ಮಿಡ್ ನೈಟ್ ಕಾಲ್ ಮಾಡಿ, ವಿಲ್ ರೆಸ್ಪಾಂಡ್ ಯು. ಓಕೆ? ಅಂಡ್ ಇನ್ನೊಂದು ಗ್ಯಾರಂಟಿ ಕೊಡ್ತೀನಿ, ಈ ಕೋರ್ಸ್ ನೀವು ಮುಗಿಸಿದ ಮೇಲೆ ಪ್ಲಸ್ ನಮ್ ಜೊತೆ ಟಚ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ವಿಲ್ ಬಿಕಮ್ ಅ ಪ್ರೋ ಟ್ರೇಡರ್, ಡೆಫಿನೆಟ್ಲಿ. ಓಕೆನಾ? ಇದು ಟೋಟಲ್ ಫೀಸ್ ಬಂದ್ಬಿಟ್ಟು ಕೋರ್ಸ್ದು ಓನ್ಲಿ 20,000. ಇಲ್ಲಿ ಹೇಳಿಕೊಡುವಂತಹ ಕಾನ್ಸೆಪ್ಟ್ಗಳು, ಸ್ಟ್ರಾಟಜೀಸ್ಗಳು, ಆಮೇಲೆ ಸಮ್ ಎಲಿಮೆಂಟ್ಸ್ ಗಳು, ಇವನ್ನೆಲ್ಲವನ್ನು ಕಲಿಬೇಕಂದ್ರೆ ಐ ಥಿಂಕ್ more than 3 to 4 lakhs. ಓಕೆ? ಔಟ್ಸೈಡ್ ಬೇಕಂದ್ರೆ ಎನ್ಕ್ವೈರಿ ಮಾಡಿ. ಓಕೆನಾ? ವಿಲ್ ಚಾರ್ಜಿಂಗ್ ಓನ್ಲಿ 20%. 20,000. ಓಕೆ? 20,000. ಇಟ್ಸ್ ಒನ್ ಟೈಮ್. ಅಂಡ್ ಅಪಾರ್ಟ್ ಫ್ರಮ್ ದಿಸ್ ನಾವು ಇನ್ನೂ ಮಾರ್ಕೆಟ್ ಅಲ್ಲಿ ಇನ್ನೋವೇಷನ್ಸ್ ಅನ್ನ ಡಿಗ್ ಮಾಡ್ತಾ ಇದ್ದೀವಿ, ಇನ್ನೂ ಇನ್ ಡೆಪ್ತ್ ರಿಸರ್ಚ್ ಅನ್ನ ಮಾಡ್ತಿದ್ದೇವೆ. ಓಕೆ? ಇನ್ ಫ್ಯೂಚರ್ ನಾವು ಏನೇನ್ ಇನ್ನೋವೇಷನ್ಸ್ ಗಳನ್ನ ಮಾಡ್ತೇವಿ, ಓಕೆನಾ, ಅವೆಲ್ಲವೂ ಕೂಡ ನಾವು ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತೇವಿ. ಓಕೆನಾ? ಅದಕ್ಕೇನು ಸಪರೇಟ್ ಇನ್ನೊಂದು ಕೋರ್ಸ್ ಮಾಡಿ, ಅದಕ್ಕೊಂದು ಫೀಸ್ ಅನ್ನ ಸೆಟ್ ಮಾಡಿ ಅದನ್ನ ನೀವು ತಗೋಬೇಕು, ಆತರ ಏನಿರಲ್ಲ. ನೀವ್ ಏನ್ ಈ ಫೀಸ್ ಕೊಡ್ತಿರಲ್ಲ, ಒನ್ಸ್ ನೀವು ನಮ್ ಕೋರ್ಸ್ ತಗೊಂಡ್ಮೇಲೆ ಯು ಆರ್ ಅವರ್ ಸ್ಟೂಡೆಂಟ್ ಅಷ್ಟೇ. ನೀವು ನಮ್ಮ ಸ್ಟೂಡೆಂಟ್. ಸೊ ಸ್ಟೂಡೆಂಟ್ಸ್ ಗೆ ನಾವು ಏನೇನು ಕೊಡಬೇಕು, ಏನೇನ್ ಮಾಡಬೇಕು, ಅದನ್ನೆಲ್ಲವನ್ನ ಮಾಡ್ತೇವೆ. ಸೊ ಅಪ್ಕಮಿಂಗ್ ಅಲ್ಲಿ ನಾವು ಏನೇನು ಇನ್ನೋವೇಷನ್ಸ್ ಗಳನ್ನ ಮಾಡ್ತೇವಿ, ಅದನ್ನ ಮಾರ್ಕೆಟ್ ಅಲ್ಲಿ ಯಾವ ರೀತಿ ನಾವು ಅಪ್ಲೈ ಮಾಡ್ತೇವಿ, ಇನ್ನೂ ನಮ್ಮ ಅಕ್ಯುರೇಸಿಗಳನ್ನ ಯಾವ ರೀತಿ ನಾವು ಹೈ ಮಾಡ್ಕೋಬೇಕು, ಅವೆಲ್ಲವೂ ಕೂಡ ನಾವು ನಿಮ್ಗೆ ಕೊಡ್ತೇವೆ. ಫಾರ್ ಎಕ್ಸಾಂಪಲ್, ವಿ ಆರ್ ಡೂಯಿಂಗ್ ಇನೋವೇಷನ್ ಆನ್ ಕ್ರಿಪ್ಟೋ. ಓಕೆನಾ? ಕ್ರಿಪ್ಟೋ ಮೇಲೆ ಇನೋವೇಷನ್ ಅನ್ನ ಮಾಡ್ತಿದ್ದೇವೆ. ಸೊ ನಾರ್ಮಲ್ ಆಗಿ ಕ್ಯಾಂಡಲ್ಸ್ ಅನ್ನ ಇಟ್ಕೊಂಡು, ಅದೇ ಹೇಳಿದ್ನಲ್ಲ, ಬ್ರೇಕ್ಔಟ್, ಟ್ರೆಂಡ್ ಲೈನ್, ಚಾರ್ಟ್ ಪ್ಯಾಟರ್ನ್ಸ್, ಕ್ಯಾಂಡಲ್ ಸ್ಟಿಕ್ಸ್ ಇಟ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೌ ವಿ ಡಿಸೈನ್ ದಿಸ್ ಕೋರ್ಸ್, ಆರ್ಡರ್ ಫ್ಲೋ ಯಾವ ರೀತಿ ನಾವು ಡಿಸೈನ್ ಮಾಡಿದೀವಲ್ಲ ಇಂಡಿಯನ್ ಮಾರ್ಕೆಟ್ಗೆ, ಅದೇ ರೀತಿ ಕ್ರಿಪ್ಟೋ ಮೇಲೇನು ರಿಸರ್ಚ್ ಮಾಡ್ತಿದ್ದೇವೆ. ಇನ್ ಫ್ಯೂಚರ್ ವಿಲ್ ಗಿವ್ ದಿಸ್ ಕೋರ್ಸ್ ಫಾರ್ ಫ್ರೀ ಆಫ್ ಕಾಸ್ಟ್. ಓಕೆನಾ? ಬಟ್ ಇದನ್ನ ನೀವು ಕ್ರಿಪ್ಟೋನಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ ಯು ಶುಡ್ ಹ್ಯಾವ್ ದ ಆರ್ಡರ್ ಫ್ಲೋ ನಾಲೆಜ್. ಓಕೆನಾ? ಇದು ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತೇವೆ ನಾವು. ಅಪಾರ್ಟ್ ಫ್ರಮ್ ದಿಸ್, ಇದು ಬಿಟ್ಟು ಇನ್ನು ಇಂಡಿಯನ್ ಮಾರ್ಕೆಟ್ ಗೆ ಇನ್ನೂ ಸ್ವಲ್ಪ ಅಪ್ಲೈ ಮಾಡ್ಬೇಕನ್ನೋ ಇನ್ನೂ ಇನ್ನೋವೇಷನ್ಸ್ ಗಳನ್ನ ಮಾಡ್ತಿದ್ದೇವೆ. ಬಿಕಾಸ್ ಆಪ್ಷನ್ಸ್ ಗಳ ಮೇಲೆ, ಸೊ ಆಪ್ಷನ್ಸ್ ಗಳ ಮೇಲೆ ಕಡಿಮೆ ಪ್ರೀಮಿಯಂ ತಗೊಂಡ್ರೆ ಯಾವ ರೀತಿಯಾಗಿ ಮೂವ್ ಆಗಬಹುದು, ಸೊ ಅದನ್ನ ಇನ್ ಡೆಪ್ತ್ ಆಗಿ ಇನ್ನೂ ನಾವು ಡಿಗ್ ಮಾಡ್ತಿದ್ದೀವಿ, ಇನ್ನೂ ರಿಸರ್ಚ್ ಮಾಡ್ತಿದ್ದೀವಿ. ಅವೆಲ್ಲ ಥಿಂಗ್ಸ್ ಅನ್ನ ಇಟ್ಕೊಂಡು ಆಪ್ಷನ್ಸ್ ಅನಾಲೈಸರ್ಸ್ ಅಂತ ಒಂದು ಕೋರ್ಸ್ ಮಾಡಿ ಅದಕ್ಕೊಂದು 30-40 ಸಾವಿರ ಇಟ್ಟು ನಿಮ್ಗೆ ಕೊಡೋದು, ಆತರ ಏನಿರಲ್ಲ. ಅವೆಲ್ಲ ಇನೋವೇಷನ್ಸ್ ಗಳು ಕೂಡ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಓಕೆನಾ? ನಿಮ್ದು ಫ್ರಾಮ್ ಟುಡೇ ಅಡ್ಮಿಷನ್ ಹೂ ಆರ್ ಇಂಟ್ರೆಸ್ಟೆಡ್, 15th August admission last date. In that you will pay 20,000 and admission you ಮಾಡಿಸ್ಬೇಕು.
15th ಇಂದ ನಿಮಗೆ 24 or 25 ಅನ್ಕೊಳ್ಳಿ, ಆಲ್ಮೋಸ್ಟ್ 10 days ಟೈಮ್ ಕೊಡ್ತೇವಿ. ಆ ಒಂದು 10 days ಅಲ್ಲಿ ನಿಮ್ಗೆ ಏನ್ ಕೋರ್ಸ್ ಅನ್ನ ನಾವು ಪ್ರೊವೈಡ್ ಮಾಡಿರ್ತೀವಿ, ಎಂಟೈರ್ ಎಲ್ಲಾ ಕಾನ್ಸೆಪ್ಟ್ಸ್ ಗಳ ವಿಡಿಯೋಸ್ ಇದಾವೆ, ರೆಕಾರ್ಡೆಡ್ ವಿಡಿಯೋಸ್ ಇರುತ್ತಾ, ಬಂಡಲ್ ಇರುತ್ತಾ, ಓಕೆನಾ. ಅಷ್ಟು ವಿಡಿಯೋಸ್ ಗಳು ನೀವು 10 days ಅಲ್ಲಿ ನೋಡ್ಬೇಕು. ಕಂಪ್ಲೀಟ್ ಮಾಡ್ಲೇಬೇಕಂತ ಏನಿಲ್ಲ, ಅಟ್ಲೀಸ್ಟ್ ಫಸ್ಟ್, ಸೆಕೆಂಡ್, ಥರ್ಡ್ ಚಾಪ್ಟರ್ಸ್ ಗಳು ಕಂಪ್ಲೀಟ್ ಮಾಡಿದ್ರೆ ಸಾಕು, ಓಕೆನಾ. ದೆನ್ 25 ಆಗಸ್ಟ್ ಇಂದ ನಿಮ್ಮ ಒಂದು ಲೈವ್ ಕ್ಲಾಸಸ್ ಮೀನ್ಸ್ ಪ್ರಾಕ್ಟಿಕಲ್ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ. ಆಗಸ್ಟ್ 25 ಇಂದ ಅದು ಎಂಟೈರ್ ಲೈವ್ ಇರುತ್ತೆ, ಓಕೆನಾ. ಲೈವ್ ಇರುತ್ತೆ. ಟೈಮಿಂಗ್ ಏನು? ಮಾರ್ನಿಂಗ್ 10 to 11:30, ಓಕೆನಾ. ಇದು 10 to 11:30 ನೀವೇನು ವಿಡಿಯೋಸ್ ಗಳನ್ನ ನೋಡಿರ್ತೀರ, ಆ ಒಂದು ಒಂದೊಂದೇ ಕಾನ್ಸೆಪ್ಟ್ ಗಳ ಮೇಲೆ ಲೈವ್ ಅಲ್ಲೇ ಡಿಸ್ಕಷನ್ ಇರುತ್ತೆ. ಲೈವ್ ಅಲ್ಲೇ ಮಾರ್ಕೆಟ್ ಅಲ್ಲಿ ನಿಮ್ಗೆ ಎಕ್ಸಾಂಪಲ್ಸ್ ಗಳನ್ನ ತೋರಿಸುತ್ತೆ. ದೇರ್ ಇಸ್ ನೋ ಸ್ಕ್ರೀನ್ ಶಾಟ್ಸ್, ಅದು ಇದು ಹಿಂದಿಂದ ಯಾವ್ದೋ ಸ್ಕ್ರೀನ್ ಶಾಟ್ಸ್ ತಗೊಂಡು ನಿಮಗ್ ತೋರಿಸಿ ಅದಾಗಿದ್ದನ್ನ ಅಷ್ಟೇ ತೋರಿಸ್, ಆತರ ಏನಿರಲ್ಲ. ಎಂಟೈರ್ ಲೈವ್ ಅಲ್ಲಿ ಪ್ರತಿಯೊಂದು ಕಾನ್ಸೆಪ್ಟ್ ಗಳ ಒಂದು ಎಕ್ಸಾಂಪಲ್ಸ್ ಗಳಿರ್ಬೋದು, ಅಥವಾ ಅವತ್ತಿನ ದಿನಾನೇ ಆ ಒಂದು ಕಾನ್ಸೆಪ್ಟ್ ಮಾರ್ಕೆಟ್ ಅಲ್ಲಿ ಆಕ್ಟಿವಿಟಿ ಆಗ್ತಿದೆಯಪ್ಪ ಅಂದ್ರೆ ಅಲ್ಲಿನೂ ನಿಮ್ಗೆ ಅನಾಲಿಸಿಸ್ ಮಾಡಿ ತೋರಿಸ್ತಾರೆ, ಓಕೆನಾ. 11:30 ಆದ್ಮೇಲೆ ಐ ಥಿಂಕ್ ಇದು ಹೆಚ್ಚು ಕಡಿಮೆ ಆಗ್ಬೋದು, ಡಿಪೆಂಡ್ ಆನ್ ಯು. 10 minutes 15 minutes ಹೆಚ್ಚು ಕಡಿಮೆ ಆಗ್ಬೋದು. ಅದಾದ್ಮೇಲೆ ಇನ್ನೊಂದು ನಿಮ್ಗೆ ಲೈವ್ ಲಿಂಕ್ ಅನ್ನ ಕಳಿಸ್ತೀವಿ. ಅದು ಎಂಟೈರ್ 3:30 ವರೆಗೂ ಇರುತ್ತೆ. 3:30 ವರೆಗೂ ಮಾರ್ಕೆಟ್ ಲೈವ್ ಅನಾಲಿಸಿಸ್ ಇರುತ್ತೆ, ಅದನ್ನು ಕೂಡ ನೀವು ಅಟೆಂಡ್ ಆಗಬಹುದು, ಓಕೆ. ಈಗ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ನಮ್ಮ ಹತ್ರ ಸಾಫ್ಟ್ವೇರ್ ಇಲ್ಲ, ಹೆಂಗ್ ಮಾಡೋದು? ಕರೆಕ್ಟಾ? ವಿ ಡೋಂಟ್ ಹ್ಯಾವ್ ಸಾಫ್ಟ್ವೇರ್, ವಾಟ್ ಟು ಡೂ? ನಾವೇ ಹೇಳ್ತೇವಿ, ಸಾಫ್ಟ್ವೇರ್ ಅನ್ನ ತಗೋಬೇಡಿ ಇವಾಗಲೇ. ಎಲ್ಲಿವರೆಗೂ ನಿಮ್ಗೆ ಒಂದು ಹೈ ಕಾನ್ಫಿಡೆನ್ಸ್ ಬರಬೇಕು, ನಾನು ಇಂಡಿವಿಜುವಲ್ ಆಗಿ ಮಾಡಬಲ್ಲೆ, ಅಲ್ಲಿವರೆಗೂ ಅಟ್ಲೀಸ್ಟ್ ನಮ್ ಜೊತೆ ಇರಿ. ಎವ್ರಿ ಡೇ ಹೇಳಿದ್ನಲ್ಲ 9 to 3:30 ವರೆಗೂ ನಮ್ಮ ಒಂದು ಲೈವ್ ಇರುತ್ತಲ್ಲ, ಆ ನಮ್ದು ಒಂದು ಆರ್ಡರ್ ಫ್ಲೋ ಸ್ಕ್ರೀನ್ ಅನ್ನ ನಾವು ಶೇರ್ ಮಾಡ್ತೇವೆ. ನಿಮ್ಗೆ ಏನೇ ಅನಾಲಿಸಿಸ್ ಮಾಡ್ಬೇಕಂದ್ರು ಆ ಚಾರ್ಟ್ ಅಲ್ಲೇ ಅನಾಲಿಸಿಸ್ ಮಾಡಿ ನಮ್ಮ ಸ್ಕ್ರೀನ್ ನೋಡ್ಕೊಂಡು ಅಲ್ಲೇ ನೀವು ಡೌಟ್ಸ್ ಗಳನ್ನ ಕೇಳಬಹುದು, ಓಕೆನಾ. ಒನ್ಸ್ ನೀವು ಕಾನ್ಫಿಡೆಂಟ್ ಆದ್ರಿಪ್ಪ ಅಂದ್ರೆ, ಇಂಡಿವಿಜುವಲ್ ಟ್ರೇಡ್ ಮಾಡಕ್ ನೀವು ರೆಡಿ ಆಗಿರಂದ್ರೆ ಅವಾಗ ಮಾತ್ರ ಸಾಫ್ಟ್ವೇರ್ ಅನ್ನ ತಗೊಳ್ಳಿ. ಅದು ಹೆಂಗೆ ತಗೋಬೇಕು, ಯಾವ ರೀತಿ ಇನ್ಸ್ಟಾಲೇಷನ್ ಮಾಡ್ಕೋಬೇಕು, ಸೆಟ್ಟಿಂಗ್ಸ್ ಏನು, ಅವೆಲ್ಲ ನಾವು ಹೇಳ್ತೇವೆ. ಅದ್ರ ಬಗ್ಗೆ ನೀವು ಬಿಡಿ, ದಟ್ ವಾಸ್ ದ ಸೆಕೆಂಡರಿ, ಓಕೆ. ಸೊ ಈ ರೀತಿಯಾಗಿರುತ್ತೆ ಕಂಪ್ಲೀಟ್ ಆಗಿ, ಓಕೆ. ನಿಮ್ಗೆ ಇದ್ರ ಬಗ್ಗೆ ಫೀ ಸ್ಟ್ರಕ್ಚರ್, ಕ್ಲಾಸ್ ಯಾವ ರೀತಿಯಾಗಿರುತ್ತೆ, ಇದ್ರ ಬಗ್ಗೆ ನಿಮ್ಗೆ ಡೌಟ್ ಇದ್ರೆ ಕೇಳಿ. ತಿಪ್ಪಣ್ಣ ಹಂಚೆಟ್ಟಿ ಸರ್, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಬಹುದು. ಇಲ್ಲ, ಏನ್ ಡೌಟ್ ಇಲ್ಲ, ಯಾವ ಡೌಟು ಇಲ್ಲ, ಎಲ್ಲ ನೀವು ಕ್ಲಿಯರ್ ಆಗಿ ಹೇಳಿದ್ರಿ. ಓಕೆ. ಫೀ ಸ್ಟ್ರಕ್ಚರ್ ಬಗ್ಗೆ, ಕ್ಲಾಸ್ ಬಗ್ಗೆ ಏನು ಡೌಟ್ ಇಲ್ವಾ? ಇಲ್ಲ ಸರ್. ಓಕೆ. ಅಂಡ್ ದೀಪಕ್, ಪವನ್, ಪ್ರದೀಪ್, ಅಂಡ್ ಇದ್ರ ನಿಮ್ದು ವಿಡಿಯೋನು ಸಿಗುತ್ತೆ, ರೆಕಾರ್ಡೆಡ್ ವಿಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೇವೆ ಅದನ್ನ, ಓಕೆ. ಐ ಥಿಂಕ್ ಯಾರಿಗೂ ಡೌಟ್ ಇಲ್ಲ ಅನ್ಕೊಂಡಿನಿ, ಓಕೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಕೂಡ ಅಡ್ಮಿಷನ್ ಮಾಡಿಸಿ ಬಿಫೋರ್ 15 ದಿಸ್ ಮಂತ್, ಓಕೆ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಹ್ಯಾವ್ ಅ ಗುಡ್ ಡೇ.